ನಮ್ಮನ್ನೇ ಸಮಯದಲ್ಲಿ ತಂದೆಯ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ ಅವರು ದಾನವಾಗಿ ದಯ ಪಾಲಿಸಿದ ಈ ಸುದಿನಕ್ಕಾಗಿ, ಈ ಸಮಯಕ್ಕಾಗಿ ನಮ್ಮನ್ನೊಪ್ಪಿಸೋಣ. ಪ್ರಿಯರೇ, ಅಂಧಕಾರವು ತುಂಬಿದ ಈ ಬದುಕಲ್ಲಿ ಕಾರ್ಗತ್ತಲೆಯಲ್ಲಿ ಜೀವಿಸಿದಂತಹ ಈ ಜೀವಿತಕ್ಕೆ ಬೆಳಕಾಗಿ ಬಂದ ಆತನು ಪ್ರಭು ಯೇಸು ಕ್ರಿಸ್ತನು. ಎಲ್ಲೋ ಇದ್ದಂತಹ ನಮ್ಮನ್ನು, ಹೇಗೋ ಇದ್ದಂಥ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ತನ್ನ ವಾಕ್ಯದ ಬಲದಿಂದ ನಮ್ಮನ್ನು ಗುಣಪಡಿಸಿದ ದೇವನು, ನಮಗೆ ಹೊಸ ಜೀವವನ್ನು, ಹೊಸ ಬೆಳಕನ್ನು ಕೊಟ್ಟಂತಹ ಪ್ರಭು ಯೇಸು. ಕಣ್ಣುಗಳ ಮುಚ್ಚುತ್ತಾ ಈ ನಿಮಿಷ ನಮ್ಮನ್ನು ಒಪ್ಪಿಸೋಟ ಪ್ರಿಯರೇ, ಪೂರ್ಣ ಹೃದಯದಿಂದ ಆತನಿಗೆ ನಮ್ಮನ್ನೇ ಬಲಿಯಾಗಿ ಸಮರ್ಪಿಸೋಣ. ದೈವ ವಾಗ್ದಾನ ತಿಳಿಸುವಂತೆ, ಕೊಡಲೇನು ಇಲ್ಲ ದೈವ ನನ್ನಲ್ಲಿ, ಯಾಕೆಂದರೆ ಎಲ್ಲವೂ ನಿನ್ನದಾಗಿರುವಾಗ ನಾನು ಏನನ್ನ ಕೊಡಲಿ ಎಂಬುದಾಗಿ. ಈ ಸಮಯ ರೋಮನಿಗೆ ಬರೆದ ಪತ್ರದಲ್ಲಿ ದೈವ ವಾಗ್ದಾನ ತಿಳಿಸುವಂತೆ, ನಿಮ್ಮನ್ನೇ ಸಜೀವವಾದ ಯಜ್ಞ ಬಲಿಯನ್ನಾಗಿ ಆತನ ಕರಗಳಿಗೆ ಒಪ್ಪಿಸಿರಿ ಎಂಬುದಾಗಿ. ನಿಮ್ಮನ್ನೇ ಸಜೀವವಾದ ಯಜ್ಞ ಬಲಿಯನ್ನಾಗಿ ಆತನ ಕರಗಳಿಗೆ ಒಪ್ಪಿಸುತ್ತಾ ಪೂರ್ಣ ಹೃದಯದೊಂದಿಗೆ ಆತನನ್ನೇ ಆರಾಧಿಸಿರಿ, ಆತನನ್ನೇ ಸ್ತುತಿಸಿರಿ ಎಂಬುದಾಗಿ. ಈ ಸಮಯ ನಮ್ಮನ್ನೇ ತಂದೆ ಕರಗಳಿಗೆ ಒಪ್ಪಿಸುತ್ತಾ ಕಣ್ಣುಗಳ ಮುಚ್ಚಿ ಕರಗಳೆತ್ತಿ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಹೇಳೋಣವಾಗ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ, ಎಲ್ಲೋ ಇದ್ದ ನನ್ನನ್ನು, ಹೇಗೋ ಇದ್ದ ನನ್ನನ್ನು ನಿನ್ನಯ ವಾಕ್ಯದ ಬಲದಿಂದ ಸೌಖ್ಯವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ, ಸೌಖ್ಯವ ನೀಡಿದೆ, ಜೀವವ ನೀಡಿದೆ, ಹೊಸ ಜೀವವ ನೀಡಿದೆ. ಕಣ್ಣುಗಳ ಮುಚ್ಚುತ್ತಾ ಎರಡು ಕರಗಳೆತ್ತಿ ಹೇಳೋಣ ಇವರೇ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ ನನ್ನ ಸ್ನೇಹಿತ, ಸ್ನೇಹಿತ ನನ್ನ ಸ್ನೇಹಿತ, ಜೀವ ಕೊಟ್ಟ 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 ನನ್ನ ಸ್ನೇಹಿತ. ಹಲ್ಲೆಲೂಯಾ, 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 ಹಲ್ಲೆಲೂಯಾ,
Hallelujah, 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 radara ma baba, shandara dhara 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 ma baba baba, ridhirandaru hullamarama shandara ba, lidhira dhara 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 ma baba baba, ridhara dhara ma bashandara la 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 baba, ridhi 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 ridhi, ora baba rabba rabba, radara mashaba, Yeshuve 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 Yeshuve. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಹೌದು ದೇವ, ನೀವು ನಮಗೆ ಜೀವವನ್ನು ಕೊಟ್ಟವರಾಗಿದ್ದೀರಿ, ಹೊಸ ಜೀವವನ್ನು ಕೊಟ್ಟಿದ್ದೀರಿ. ಎಲ್ಲೋ ಇದ್ದ ನಮ್ಮನ್ನು, ಹೇಗೋ ಇದ್ದಂಥ ನಮ್ಮ ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ಗುಣಪಡಿಸಿದ್ದಿ, ನಮಗೆ ಸೌಖ್ಯವನ್ನು ನೀಡಿ ಹೊಸ ಜೀವವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಪ್ರಿಯ ಸ್ನೇಹಿತನೇ, ನನ್ನ ಪ್ರಾಣ ಪ್ರಿಯನೇ, ನನಗೆ ಕೋಟಿ ಕೋಟಿ ಸ್ತೋತ್ರ ದೇವ. ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರಗಳಿಗೆ ಒಪ್ಪಿಸುತ್ತಾ, ವಿಶೇಷವಾಗಿ ತಂದೆಯೇ, ನೀವು ಅನುಗ್ರಹಿಸಿದ ಈ ದಿನದಲ್ಲಿ ನಿಮ್ಮ ಮಕ್ಕಳಾದ ನಾವೆಲ್ಲರೂ ನಿಮ್ಮ ಪ್ರಸನ್ನತೆಯಲ್ಲಿ ಒಂದುಗೂಡಿ ನಿಮ್ಮ ಆತ್ಮರ ಮೂಲಕವಾಗಿ ನೀವು ಕಲಿಸುವ ಪ್ರತಿಯೊಂದೊಂದು ಸತ್ಯ ವಾಕ್ಯಗಳನ್ನು ನಾವು ಆಲಿಸಿ ಅರ್ಥೈಸಿಕೊಳ್ಳುವಂತೆ ನಮ್ಮನ್ನು ಕರೆದಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ಸಮಯದಲ್ಲಿ ಇಲ್ಲಿ ಬಂದಿರುವ ಪ್ರತಿಯೊಂದೊಂದು ಮಕ್ಕಳನ್ನು ನಿನ್ನ ಕರಗಳಿಗೆ ಒಪ್ಪಿಸುತ್ತಾ, ಇಂದಿನ ಈ ವಾಕ್ಯಗಳನ್ನು ಈಗ ಆಲಿಸುವ, ಮುಂದೆ ಆಲಿಸುವ ಪ್ರತಿಯೊಂದೊಂದು ಮಕ್ಕಳನ್ನು ತಂದೆ, ವಿಶೇಷವಾಗಿ ನನ್ನನ್ನೇ, ನನ್ನ ಆತ್ಮ ಪ್ರಾಣ ಶರೀರ, ನನ್ನ ಮನಸ್ಸು, ನನ್ನ ಸರ್ವಸ್ವವನ್ನೇ ಸಂಪೂರ್ಣವಾಗಿ ನಿನ್ನ ಕರಗಳಿಗೆ ಒಪ್ಪಿಸುತ್ತಾ, ಓ ಪ್ರಭುವಿನ ಆತ್ಮರೇ, ನೀವು ಯಾವುದನ್ನು ಕಲಿಸಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅಂತಹ ಪ್ರತಿಯೊಂದೊಂದು ವಾಕ್ಯಗಳನ್ನು ನೀವೇ ನನ್ನ ನಾಲಿಗೆಯ ಮೇಲೆ ನಿಂತು ಅತ್ಯಂತ ಸುಲಭ ಮತ್ತು ಸರಳವಾಗಿ ಅರ್ಥವಾಗುವಂತೆ ನೀವೇ ಬೋಧಿಸುವುದಕ್ಕಾಗಿಯೂ ಕಲಿಸಿಕೊಡುವಂಥದ್ದಕ್ಕಾಗಿಯೂ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್ ಆಮೇನ್ ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇಲ್ಲದೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಉಂಟಾಗಲಿ, ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ಅನುಗ್ರಹಿಸಿದ ಈ ಆಶೀರ್ವಾದದ ದಿನಕ್ಕಾಗಿ ತಂದೆಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಡೆದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಲೆಲೂಯಾ, ಹಾಲೆಲೂಯಾ. Thank you Jesus. Praise you Jesus. Hallelujah. ಈಗ ಕುಳಿತುಕೊಳ್ಳೋಣ. ಪ್ರತಿಯೊಬ್ಬೊಬ್ಬರು ಕುಳಿತುಕೊಳ್ಳೋಣ. Praise the Lord. Hallelujah. Thank you Jesus. Praise you Jesus. Hallelujah. ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಜೀವಂತಹ ದೇವರ ಜೀವವುಳ್ಳಂತಹ ಬೆಳಕಿನ ಸಾಮ್ರಾಜ್ಯದ ವಾಕ್ಯಗಳಿಗಾಗಿ ನಿಮ್ಮನ್ನ ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಪ್ರೈಸ್ ದಿ ಲಾರ್ಡ್. Hallelujah. Praise the Lord. Thank you Jesus. Thank you Jesus. Praise you Jesus. ಓಕೆ, ನಾವು ಪ್ರತಿಯೊಬ್ಬೊಬ್ಬರು ಕೂಡ ಕಳೆದ ದಿನದಿಂದ ಧ್ಯಾನಿಸುತ್ತಿರುವಂತಹ ವಿಷಯ ವಿಶ್ವಾಸದ ಬಗ್ಗೆ. ಹೌದಾ? ನಾವು ನೋಡಿ ನಡೆಯುವವರಲ್ಲ, ನಂಬಿ ಅಥವಾ ವಿಶ್ವಾಸಿಸಿ ನಡೆಯುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೋಹಾನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಥೋಮನಿಗೆ ಏನಂತ ಹೇಳ್ತಾರೆ? ಥೋಮ, ನೀನು ನನ್ನನ್ನು ಕಂಡಿದ್ದರಿಂದ ನನ್ನನ್ನು ವಿಶ್ವಾಸಿಸುತ್ತಿದ್ದೀ, ಆದರೆ ನಾನು ನಿನಗೆ ಹೇಳುತ್ತೇನೆ, ಕಾಣದೆ ವಿಶ್ವಾಸಿಸುವವನು
ಧನ್ಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹೇಳೆಲ್ಲರೂ, ಕಾಣದೆ ವಿಶ್ವಾಸಿಸುವವನು ಧನ್ಯನು. ಅದರರ್ಥ ಏನು? ದೇವರು ತನ್ನ ವಾಕ್ಯದಲ್ಲಿ ಏನನ್ನ ಲಿಖಿತಪಡಿಸಿದಾರೋ ಅದನ್ನು ನಾನು ಕಣ್ಣಾರೆ ಕಾಣದಿದ್ದರೂ ಅದು ಈಗ ಇಲ್ಲಿ ನೆರವೇರಿದೆ ಎಂಬುದಾಗಿ ದೃಢವಾಗಿ ನಂಬುವಂಥದ್ದಾಗಿದೆ ವಿಶ್ವಾಸ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾಗಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ವಿಶೇಷವಾಗಿ ಇಲ್ಲಿ 15 ದಿನಕ್ಕೊಮ್ಮೆ ನಾವೆಲ್ಲರೂ ವಿಶ್ವಾಸದ ತರಗತಿಗಳನ್ನು ಧ್ಯಾನಿಸ್ತಾ ಇದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಕಳೆದ ವಾರದಲ್ಲೂ ಕೂಡ ನಾವೆಲ್ಲರೂ ಕೂಡ ನೋಡಿದ್ವಿ, ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಸಮಸ್ಯೆಗಳು ಇದೆ. ಹೌದಾ? ಪ್ರತಿಯೊಬ್ಬೊಬ್ಬರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇದೆ. ಚಿಕ್ಕವರಿಗೆ ಚಿಕ್ಕವರದೇ ಆದ ಸಮಸ್ಯೆ, ದೊಡ್ಡವರಿಗೆ ದೊಡ್ಡವರದೇ ಆದಂತಹ ಸಮಸ್ಯೆಗಳು. ಪ್ರತಿಯೊಬ್ಬೊಬ್ಬರಿಗೂ, ಅವರು ಹೆಣ್ಣಿರಲಿ ಗಂಡಿರಲಿ, ಮಗುವಿರಲಿ ಮಕ್ಕಳಿರಲಿ, ವಯಸ್ಕರಿರಲಿ ವೃದ್ಧರಿರಲಿ, ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಭೂಲೋಕದಲ್ಲಿ ಇದ್ದೇ ಇದೆ. ಹೌದಾ? ಶ್ರೀಮಂತನೆಂಬುದಾಗಿ ಹೇಳಿದ ಮೇಲೆ ಆತನಿಗೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಇಲ್ಲ ಎಂಬುದಾಗಿನ? ಬಡವನಿಗೆ ಬಡವನದೇ ಆದಂಥ ಸಮಸ್ಯೆಗಳಿದೆ, ಶ್ರೀಮಂತನಿಗೆ ಶ್ರೀಮಂತಿಕೆಯದೇ ಸಮಸ್ಯೆಗಳು ಇದೆ. ಅದಕ್ಕೆ ನಾವು ಕಳೆದ ವಾರದಲ್ಲಿ ನಾವು ಧ್ಯಾನಿಸಿದ್ದೇವೆ. ದೈವ ವಾಕ್ಯದಲ್ಲಿ ನಾವು ನೋಡುವಾಗ, ಮಾರ್ಕನ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, ಯಾಯೀರನೆಂಬ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ಪ್ರಧಾನ ಮಂದಿರದ ಅಧಿಕಾರಿ, ದೇವರ ಆಲಯದಲ್ಲಿ ಅಧಿಕಾರದಲ್ಲಿರುವಂಥ ವ್ಯಕ್ತಿ, ಹಣವುಳ್ಳಂತಹ ವ್ಯಕ್ತಿ. ಅವನಿಗೂ ಸಮಸ್ಯೆ ಇದೆ ಇಲ್ವೋ? ಹಣ ಇರುವವನಿಗೂ ಕೂಡ ಸಮಸ್ಯೆ ಇದೆ. ಇನ್ನೊಬ್ಬ ಜೆರಿಕೋವಿನ ಗೋಡೆಯಲ್ಲಿ ಒಬ್ಬ ಹುಟ್ಟು ಕುರುಡನಿದ್ದಾನೆ. ಯಾರು ಆತನ ಹೆಸರು? ಯಾರು ಹೇಳ್ತೀರ ಅವ್ರಿಗೆ ಫಸ್ಟ್ ಪ್ರೈಸ್ ಕೊಟ್ಟರು ಮಾತ್ರ ಮಾತಾಡೋದು ಅನ್ಸುತ್ತೆ ಕೂಡ್ಲೂರು ಅವರು ಮೋಸ್ಟ್ಲಿ. ಹಂಗಾರೆ ನಿಮ್ಮನ್ನು ಮಾತಾಡ್ಸೋಕ್ಕೆ ನಾನು ಪ್ರೈಸ್ ತರಬೇಕು. ಪ್ರೈಸ್ ಅಲ್ಲ? ಹಲ್ಲೆಲೂಯ. ಅಟ್ಲೀಸ್ಟ್ ಮಾತಾಡ್ತೀರಾ ಅಂದರೆ ಅದನ್ನು ತಂದೆ ತರೋಣ. ಓಕೆ. ಯಾರು ಜೆರಿಕೋವಿನ ಗೋಡೆಯಲ್ಲಿ ಭಿಕ್ಷೆಯನ್ನು ಬೇಡುತ್ತಿದ್ದಂಥ ವ್ಯಕ್ತಿ ಯಾರು? ಬಾರ್ತಿಲೋಮಯನು. ಆತನು ಹುಟ್ಟು ಕುರುಡನು. ದೈವ ವಾಕ್ಯದಲ್ಲಿ ನೋಡ್ತೇವೆ, ಧನವಂತನಾದಂಥ ಯಾಯೀರನಿಗೂ ಸಮಸ್ಯೆ ಇದೆ, ಭಿಕ್ಷುಕನಾದ ಲಾಜರನಿಗೂ ಬಾರ್ತಿಲೋಮಯನಿಗೂ ಸಮಸ್ಯೆ ಇದೆ. ಹೌದಲ್ಲೋ? 12 ವರ್ಷದ ರಕ್ತಸ್ರಾವ ರೋಗದ ಮಹಿಳೆಗೂ ಸಮಸ್ಯೆ ಇದೆ ಇಲ್ವೋ? ಇದೆ. ಅದೇ ರೀತಿ 38 ವರ್ಷದ ಪಾರ್ಶ್ವವಾಯು ರೋಗಿ ಗಂಡಸು, ಅವನಿಗೂ ಕೂಡ ಸಮಸ್ಯೆ ಇದೆ ಇಲ್ವೋ? ಹೆಂಗಸಿಗೂ ಸಮಸ್ಯೆ ಇದೆ, ಗಂಡಸಿಗೂ ಕೂಡ ಸಮಸ್ಯೆ ಇದೆ. ಪ್ರತಿಯೊಬ್ಬರಿಗೂ. ಯಾಕೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಎಲ್ಲರಿಗೂ ಕೂಡ ಸಮಸ್ಯೆಗಳು ಇದ್ದೇ ಇದೆ. ಬಟ್ ಅವರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಯಾರು? ಯಾರ ಎಲ್ಲಿಗೆ ಬಂದ? ಯೇಸುವಿನ ಬಳಿಗೆ. ಹೌದಾ? ಬಾರ್ತಿಲೋಮಯ ಯಾರ ಬಳಿಗೆ ಬಂದ? ಯೇಸುವಿನ ಬಳಿಗೆ. ರಕ್ತಸ್ರಾವ ರೋಗದ ಮಹಿಳೆ ಯೇಸುವಿನ ಬಳಿಗೆ. 38 ವರ್ಷದ ಪಾರ್ಶ್ವವಾಯು ರೋಗಿ ಯೇಸುವಿನಿಂದಲೇ ಆತನ ಸಮಸ್ಯೆ ಗುಣ ಹೊಂದಲಿಕ್ಕೆ ಸಾಧ್ಯ. ಇರುವ ಪ್ರತಿಯೊಂದು ಸಮಸ್ಯೆಗಳಲ್ಲಿ ಅನೇಕ ವಿಧಗಳಿದೆ, ಅನೇಕ ರೀತಿಯ ಸಮಸ್ಯೆಗಳಿದೆ. ಬಟ್ ಆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ, ಒಬ್ಬರೇ ಪರಿಹಾರ. ಯಾರದು? ಪ್ರಭು ಯೇಸು ಕ್ರಿಸ್ತರು. ಸದಕ್ಕಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಪ್ರತಿಯೊಬ್ಬರೂ ಕೂಡ ಯೇಸುವಿನ ಬಳಿ ಬಂದರು. ದೈವ ವಾಕ್ಯದಲ್ಲಿ ನಾವು ನೋಡುವಾಗ, ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷಾರಸ ಖಾಲಿ ಆಯಿತು. ಮಾತೆ ಮರಿಯಮ್ಮನವರು ಯಾರ ಬಳಿ ಬಂದರು? ಯಾರ ಬಳಿಗೆ ಬಂದರು? ತಾಯಿಯೇ ಮಗನ ಬಳಿ ಬಂದ ಮೇಲೆ ತಾಯಿಯನ್ನು ಪ್ರೀತಿಸುವ ನಾವು ಯಾರ ಬಳಿಗೆ ಬರಬೇಕು? ಹಲ್ಲೆಲೂಯಾ. ಮಾತೆ ಮರಿಯಮ್ಮನವರು ಏನಂತ ಹೇಳ್ತಾರೆ? ನನ್ನ ಮಗನು ಹೇಳಿದಂತೆ ಮಾಡಿರಿ. ಹೌದಲ್ಲೋ? ಈವನ್ ಮದುವೆ ಮನೆಯ ಸಮಸ್ಯೆಗೂ ಕೂಡ ಪರಿಹಾರ ಯಾರು? ಪ್ರಭು ಯೇಸು ಕ್ರಿಸ್ತ. ಆಗ ತಾನೇ ಸತ್ತಂತಹ ವಿಧವೆಯ ಮಗನನ್ನ ಹೂಳಲಿಕ್ಕೆ ಕರೆದುಕೊಂಡು ಹೋಗ್ತಿದ್ದಾರೆ.
ಆತನನ್ನು ಜೀವಕ್ಕೆ ಎಬ್ಬಿಸಿದ್ದು ಯಾರು? ಪ್ರಭು ಯೇಸು ಕ್ರಿಸ್ತರೇ. ಶುಭ ವಿವಾಹದಲ್ಲಿದ್ದ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದವರು ಅವರೇ, ಮಸಣದ ಸಮಸ್ಯೆಯನ್ನು ಕೂಡ ಕ್ಲಿಯರ್ ಮಾಡಿದವರು ಅವರೇ. ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೆಲ್ಲ ಸಮಸ್ಯೆ ಇದೆಯೋ ಆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ, ಅದು ದೇವರ ವಾಕ್ಯವಾಗಿರೋ ಪ್ರಭು ಯೇಸು ಕ್ರಿಸ್ತ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇನ್ ದ ಸೇಮ್ ವೇ ಅದೇ ಪ್ರಭು ಯೇಸುವಿನ ಬಳಿಗೆ ಬಂದಿರುತ್ತಾರೆ ಎಲ್ಲರೂ. ಈಗ ನಾವು ಯಾರ ಬಳಿಗೆ ಬಂದಿದ್ದೇವೆ? ಪ್ರಭು ಯೇಸುವಿನ ಬಳಿಗೆ ಬಂದಿದ್ದೇವೆ. ಯಾರ ಬಳಿಗೆ? ಪ್ರಭು ಯೇಸುವಿನ ಬಳಿಗೆ. ನಿಮ್ಮ ಕೂಡ್ಲೂರಲ್ಲಿ ಇನ್ನೂ ಅನೇಕ ವಾರಗಳು ಬೈಬಲಲ್ಲಿ ಯಾರೆಲ್ಲ ಯೇಸುವಿನ ಬಳಿ ಬಂದರೋ ಅದನ್ನೇ ಧ್ಯಾನಿಸೋಣ. ಓಕೆ, ಎಲ್ಲರೂ ಎಲ್ಲಿಗೆ ಬಂದರು? ಯೇಸುವಿನ ಬಳಿಗೆ ಬಂದರು. ಹೌದಲ್ಲೋ? ಇಡೀ ಕೂಡ್ಲೂರು ಎಲ್ಲ ಏನು ಮಾಡಬೇಕೀಗ? ನೆಕ್ಸ್ಟು ಯೇಸುವಿನ ಬಳಿಗೆ ಬರಬೇಕು. ಬರದೆ ಅಂತ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾಕೆಂದರೆ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬೊಬ್ಬರು ಯೇಸುವಿನ ಬಳಿಗೆ ಬಂದಂತಹ ವ್ಯಕ್ತಿಗಳ ಜೀವಿತದ ಬಗ್ಗೆ ನಾವು ಧ್ಯಾನಿಸಲಿಕ್ಕೆ ಹೋಗೋಣ. ಪ್ರೈಸ್ ಗಾಡ್. ಫಸ್ಟ್ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನೋಡಿದ್ದೇವೆ, ಕಳೆದ ತಿಂಗಳುಗಳಲ್ಲಿ ನಾವು ನೋಡಿದ್ದೇವೆ. ಪ್ರಥಮವಾಗಿ ಶತಾಧಿಪತಿ. ಯಾರು ಬಂದರು ಯೇಸುವಿನ ಬಳಿಗೆ? ಶತಾಧಿಪತಿ ಬಂದ. ಶತಾಧಿಪತಿ ಏತಕ್ಕಾಗಿ ಬಂದ? ತನಗಾಗಿ ಬಂದ, ತನ್ನ ಸೇವಕನಿಗಾಗಿ ಬಂದ. ಆದರೆ ತನ್ನ ಸೇವಕನಿಗಾಗಿ ಬಂದಾಗ ಆತನ ವಿಶ್ವಾಸ ಅವನ ಸೇವಕನನ್ನು ಗುಣಪಡಿಸ್ತಾ? ಅವನ ವಿಶ್ವಾಸ ಅವನ ಸೇವಕನನ್ನು ಗುಣಪಡಿಸ್ಲಿಲ್ವೋ? ಆದರೆ ನಿಮ್ಮ ವಿಶ್ವಾಸ ನಿಮ್ಮ ಮನೆಯಲ್ಲಿರೋರನ್ನು ಗುಣಪಡಿಸೋದೋ ಬಡಿಸೋದಿಲ್ವೋ? ನಿಮ್ಮ ವಿಶ್ವಾಸ ನಿಮ್ಮ ಊರನ್ನ ರಕ್ಷಣೆಗೆ ತರೋದಿಲ್ವೋ? ತರೋದಿಲ್ಲೋ? ಆದರೆ ಬಟ್ ಮಾಡಬೇಕಾದ ಕೆಲಸ ಏನು? ನನ್ನ ಕುಟುಂಬಕ್ಕಾಗಿ, ನನ್ನ ಊರಿಗಾಗಿ ನಾನು ಪ್ರತಿದಿನವೂ ಅಬ್ರಹಾಮನು ಯಾವ ರೀತಿ ಲೋಟನ ಪರವಾಗಿ ದೇವರ ಬಳಿ ಭಿನ್ನವಿಸ್ತಾ ಇದ್ದನೋ ಅದೇ ರೀತಿ ನಾನು ಮತ್ತು ನೀವು ಕೂಡ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳು ಆಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ಶತಾಧಿಪತಿಯ ವಿಶ್ವಾಸವನ್ನು ಕಂಡು ಪ್ರಭು ಯೇಸು ಕ್ರಿಸ್ತರು ಏನಂತ ಹೇಳಿದ್ರು? ಇಂಥ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲೂ ಕೂಡ ಕಾಣಲಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಏನಂತ ಹೇಳಿದ್ರು ಯೇಸು ಸ್ವಾಮಿ? ಇಂಥ ವಿಶ್ವಾಸವನ್ನು ಇಸ್ರೇಲ್ ಜನರಲ್ಲೂ ಕೂಡ ಕಾಣಲಿಲ್ಲ. ಒಂದಿನಾದರೂ ಯೇಸು ಸ್ವಾಮಿ ಕೇಳಿ ಹೀಗೆ ಹೇಳಿಸ್ಕೋಬೇಕು ಅಂತ ಆಸೆ ಇದೆಯಾ? ಯೇಸು ಸ್ವಾಮಿ ನಿಮ್ಮನ್ನು ನೋಡಿ ಈ ರೀತಿ ಹೇಳಬೇಕು ಅನ್ನೋ ಆಸೆ ಇದೆಯೇ ಇಲ್ವೋ? ಇದೆಯಾ ಇಲ್ವೋ? ವೆರಿ ಗುಡ್. ಇದ್ರೆ ಬಹಳ ಒಳ್ಳೆಯದು. ಯಾಕಂದರೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಸ್ವತಃ ಪ್ರಭು ಯೇಸುವೆ ಅದ್ಭುತ ಕಾರ್ಯಗಳನ್ನು ನೆರವೇರಿಸಿ ಇತರರನ್ನು ಆಶ್ಚರ್ಯಗೊಳಿಸಿದ ಪ್ರಭು ಯೇಸು ಸ್ವತಃ ಅವರೇ ಶತಾಧಿಪತಿಯ ವಿಶ್ವಾಸವನ್ನು ಕಂಡು ಆಶ್ಚರ್ಯಚಕಿತರಾದರು. ಯಾಕೆಂದರೆ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ ಪ್ರಿಯರೇ, ಆತನು ತನ್ನ ಸೇವಕನ ಆರೋಗ್ಯಕ್ಕಾಗಿ ಬಂದ. ಆತನು ಬರುವಾಗ ಪ್ರಭು ಯೇಸು ಕ್ರಿಸ್ತರು ಹೇಳಿದರು, ನಾನೇ ಬಂದು ಆತನನ್ನು ಗುಣಪಡಿಸ್ತೇನೆ. ಬಟ್ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡುವಾಗ, ಆತನು ನಾನೇ ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು ಕೂಡ ಆತನು ಹೇಳ್ತೇನೆ, ನೀವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ. ನೀವೊಂದು ಮಾತು ಹೇಳಿದರೆ ಸಾಕು, ನನ್ನ ಸೇವಕ ಸ್ವಸ್ಥನಾಗುವನು. ಪ್ರೈಸ್ ದಿ ಲಾರ್ಡ್. ನೀವೊಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ. ನೀವೊಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ. ನೀವೊಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ. ನನ್ನ ವಾಟ್ ಎವರ್ ನನ್ನ ಜೀವನದಲ್ಲಿ ಸಮಸ್ಯೆಗಳಿದೆಯೋ, ಆರೋಗ್ಯ, ಹಣಕಾಸು, ಸಮೃದ್ಧಿ, ಸಮಾಧಾನ, ಬಿಡುಗಡೆ, ಗದ್ದೆ, ಹೊಲ, ಹಸು, ಕುರಿ, ಮೇಕೆ, ಕೋಳಿ ಏನೆಲ್ಲ ಇದೆಯೋ ಆ ಎಲ್ಲ ಸಮಸ್ಯೆಗಳಿಗೂ ಯಾವುದು ಸಾಕಂತೆ? ಒಂದು ಮಾತು ಸಾಕು. ಪ್ರೈಸ್ ದಿ ಲಾರ್ಡ್. ಯಾವುದು ಆ ಮಾತು? ದೇವರ ವಾಕ್ಯವಾಗಿದೆ. ಪ್ರೈಸ್ ದಿ ಲಾರ್ಡ್. ಇನ್ನು ಸೇವೆ ಪ್ರಭು ಯೇಸು ಕ್ರಿಸ್ತರ ಬಳಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಶತಾಧಿಪತಿ ಬಂದ. ತದನಂತರದಲ್ಲಿ ಇನ್ನೊಬ್ಬರು ಯೇಸುವಿನ ಬಳಿ ಬರ್ತಾರೆ. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ. ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 22.
ಪ್ರೈಸ್ ದಿ ಲಾರ್ಡ್. ಆಗ ಇಗೋ, ಆಗ ಕಾನಾನ್ಯಳಾದ ಒಬ್ಬ ಸ್ತ್ರೀಯು ಅದೇ ಪ್ರಾಂತ್ಯಗಳಿಂದ ಬಂದು ಆತನಿಗೆ, ಓ ಕರ್ತನೇ, ದಾವೀದನ ಕುಮಾರನೇ, ನನ್ನ ಮೇಲೆ ಕರುಣೆ ಇಡು, ನನ್ನ ಮಗಳು ದೆವ್ವದಿಂದ ಬಹಳವಾಗಿ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತದೆ ಪ್ರಿಯರೇ, ಮತ್ತಾಯನ ಶುಭ ಸಂದೇಶ 15ನೇ ಅಧ್ಯಾಯ ವಾಕ್ಯ 21ರಿಂದ, ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಓಕೆ, ಇನ್ನೊಮ್ಮೆ ಹೇಳ್ತೇನೆ. ಅಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪ್ರಾಂತ್ಯಕ್ಕೆ ಹೋದರು. ಅಂದರೆ ಪ್ರಭು ಯೇಸು ಕ್ರಿಸ್ತರು ಈಗ ಜೆರುಸಲೇಮಿನಿಂದ ಪ್ರಿಯರೇ ಈಜಿಪ್ಟಿನ ಕಡೆಗೆ, ಟೈರ್ ಮತ್ತು ಸಿದೋನ್ ಇರುವಂಥದ್ದು ಈಜಿಪ್ಟಿನ ಕಡೆಗೆ, ಪ್ರಭು ಯೇಸು ಕ್ರಿಸ್ತರು ಈಜಿಪ್ಟಿನ ಕಡೆಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಹೋದಾಗ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆಯೊಬ್ಬಳು ಅವರ ಬಳಿಗೆ ಬಂದಳು. ಯಾರು ಬಂದರು? ಕಾನಾನ್ ನಾಡಿನ ಒಬ್ಬ ಮಹಿಳೆ ಸಿದೋನ್, ಟೈರ್ ಮತ್ತು ಸಿದೋನ್ ಪ್ರಾಂತ್ಯದಲ್ಲಿ ವಾಸವಾಗಿದ್ದಾಳೆ. ಆಕೆ ಯಾರ ಬಳಿಗೆ ಬಂದರು? ಯೇಸುವಿನ ಬಳಿಗೆ ಬಂದು. ನೀವಿಲ್ಲಿ ವಾಕ್ಯವನ್ನು ಧ್ಯಾನಿಸುವಾಗ ಗೊತ್ತಾಗ್ತದೆ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಈಗ ಅಲ್ಲಿಂದ ಹೋಗುತ್ತಿರುವಂಥದ್ದು ಜೆರುಸಲೇಮಿನಿಂದ. 15ನೇ ಅಧ್ಯಾಯ ವಾಕ್ಯ 1ರಲ್ಲಿ ನೋಡುವಾಗ ಹೇಳ್ತದೆ, ಬಳಿಕ ಜೆರುಸಲೇಮಿಂದ ಫರಿಸಾಯರು ಧರ್ಮಶಾಸ್ತ್ರಿಗಳು ಯೇಸು ಸ್ವಾಮಿಗೆ ಬಳಿಗೆ ಬಂದರು. ಯೇಸುವಿನ ಬಳಿಗೆ ಬರಲ್ಪಡ್ತಾರೆ. ಈಗ ಪ್ರಭು ಯೇಸು ಕ್ರಿಸ್ತರು ಈಗ ಜೆರುಸಲೇಮಿನಿಂದ ಅವರು ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋಗ್ತಾ ಇದ್ರು. ಟೈರ್ ಮತ್ತು ಸಿದೋನ್ ಪ್ರಾಂತ್ಯವಕ್ಕೆ ಒಂದು ಪ್ರಯಾಣದ ಅವಧಿ ಎಷ್ಟು ಅನ್ನೋದಾದರೆ ಕನಿಷ್ಠ 50 ಮೈಲಿಗಳಷ್ಟು, ಅಂದರೆ ಸುಮಾರು 80 ಕಿಲೋಮೀಟರಷ್ಟು ನಡೆದುಕೊಂಡು ಹೋಗಿದ್ದಾರೆ. ಯಾಕೆ ಯೇಸು ಸ್ವಾಮಿ ಜೆರುಸಲೇಮಿಂದ ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋಗಿದ್ದಾರೆ ಅನ್ನೋದಾದರೆ, ಮುಂದೆ ನಡೆಯುವಂಥ ಕಾರ್ಯಗಳು ಒಂದೊಂದು ಕೂಡ ತುಂಬ ಮುಖ್ಯವಾದದ್ದು. ಸ್ವತಃ ಪ್ರಭು ಯೇಸುವೆ 50 ಮೈಲಿಗಳಷ್ಟು ನಡೆದು ಅವರು ಜೆರುಸಲೇಮಿನಿಂದ ಈಜಿಪ್ಟಿನ ಕಡೆಗೆ ಪ್ರಯಾಣ ಮಾಡಿದ್ದಾರೆ. ಪ್ರಭು ಯೇಸು ಕ್ರಿಸ್ತರು ಅವರು ಬಾಲಕರಾಗಿರುವಾಗ ದೇವದೂತನು ಜೋಸೆಫ್ ಮತ್ತು ಮರಿಯಳಿಗೆ ಹೇಳ್ತಾರೆ, ಪ್ರಿಯರೇ, ಮಗು ಹುಟ್ಟಿದ ನಂತರದಲ್ಲಿ ಮಗುವನ್ನು ಕರೆದುಕೊಂಡು ಈಗ ನೀನು ಬೆತ್ಲೆಹೇಮಿನಿಂದ ಎಲ್ಲಿಗೆ ಹೋಗು? ನೀನು ಈಜಿಪ್ಟಿನ ಕಡೆಗೆ ಹೋಗು. ಏತಕ್ಕಾಗಿ? ಯಾಕೆಂದರೆ ಇಲ್ಲಿ ಆತನು ಅರಸನು ಮಗುವನ್ನು ಕೊಲ್ಲಲಿಕ್ಕೆ ಕಾದು ಕುಳಿತಿದ್ದಾನೆ. ಹಾಗಾಗಿ ಮಗುವನ್ನು, ತಾಯಿಯನ್ನು ಕರೆದುಕೊಂಡು ನೀನು ಈಜಿಪ್ಟ್ ಪ್ರಾಂತ್ಯದೆಡೆಗೆ ಹೊರಟು ಹೋಗು. ತದನಂತರದಲ್ಲಿ ಪ್ರಭು ಯೇಸು ಕ್ರಿಸ್ತನ ನಾವು ನೋಡುವಂಥದ್ದು ಪ್ರಿಯರೇ, ಜೆರುಸಲೇಮಿನಿಂದ ಈಜಿಪ್ಟಿನ ಟೈರ್ ಮತ್ತು ಸಿದೋನ್ ಪ್ರಾಂತ್ಯದ ಕಡೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಕನಿಷ್ಠ 50 ಮೈಲಿ ಅಂದರೆ 80 ಕಿಲೋಮೀಟರ್ದಷ್ಟು. ದಿನಕ್ಕೆ 40 ಕಿಲೋಮೀಟರ್ ನಡೆದರೆ 80 ಕಿಲೋಮೀಟ್ರಿಗೆ ಅಟ್ಲೀಸ್ಟ್ 2 ದಿನನಾದರೂ ಬೇಕು. ಬಟ್ ದಿನಕ್ಕೆ ನಾವು 40 ಕಿಲೋಮೀಟರ್ ನಡೀತೀವ? 40 ಕಿಲೋಮೀಟರ್ ಗಾಡೀಲಿ ಹೋದರೆ ಆಗಲ್ಲ ನಮಗೆ, ಹೌದಾ? ಇನ್ನು 40 ಕಿಲೋಮೀಟರ್ ನಡಿಬೇಕಂದ್ರೆ ಎರಡು ದಿನ ಅಂತಿದ್ರೆ ನಮಗೆ 4 ದಿನ ಬೇಕು. ಒಂದು ಕ್ಷಣ ಯೋಚನೆ ಆಗರೆ, ಅಷ್ಟೊಂದು ಪ್ರಯಾಣವನ್ನು ಯಾಕೆ ಯೇಸು ಸ್ವಾಮಿ ಮಾಡಿದ್ರು? ಕನಿಷ್ಠ 80 ಕಿಲೋಮೀಟರ್ಷ್ಟು ಪ್ರಯಾಣವನ್ನು ಯಾರು ಮಾಡಿರುವಂಥದ್ದು? ಪ್ರಭು ಯೇಸುವೆ ಆ ಪ್ರಯಾಣವನ್ನು ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ದೈವ ವಾಗ್ದಾನ ತಿಳಿಸಿದ ಪ್ರಿಯರೇ, ಅಲ್ಲಿ ವಾಸವಾಗಿದ್ದ ಕಾನಾನ್ ನಾಡಿನ ಮಹಿಳೆ, ಕಾನಾನ್ ದೇಶ ಇರುವಂಥದ್ದು ಅಲ್ಲಿ ಇಸ್ರೇಲರಿಗೆ ದೇವರು ಕೊಟ್ಟಂತ ನಾಡು ಯಾವುದು? ಕಾನಾನ್ ನಾಡು. ಕಾನಾನ್ ನಾಡು ಎಲ್ಲಿದೆ? ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕಾನಾನ್ ನಾಡು ಇರುವಂಥದ್ದು ಜೆರುಸಲೇಮಿನಲ್ಲಿ, ಇಸ್ರೇಲಲ್ಲಿ ಕಾನಾನ್ ನಾಡು ಇರುವಂಥದ್ದು.
ದೇವರು ವಾಗ್ದಾನ ನಾಡನ್ನು ಅವರಿಗೆ ಕೊಡಲ್ಪಟ್ಟರು. ಇಸ್ರೇಲ್ ದೇಶದಲ್ಲಿ ಕಾನಾನ್ ನಾಡಿರುವಂಥದ್ದು. ಇನ್ನು ಸೇವೆ ನಾವು ನೋಡುವಾಗ ಪ್ರಿಯರೇ, ಆ ಕಾನಾನ್ ನಾಡಿನ ಮಹಿಳೆ ಅಲ್ಲಿ ವಾಸವಾಗಿದ್ಲು. ಎಲ್ಲಿ? ಈಜಿಪ್ಟಿನ ಸಿದೋನ್ ಮತ್ತು ಟೈರ್ ಪ್ರಾಂತ್ಯದಲ್ಲಿ ವಾಸವಾಗಿದ್ಲು. ಯೇಸು ಸ್ವಾಮಿ ಅಲ್ಲಿಗೆ ಬಂದಿದ್ದಾರೆಂಬುದಾಗಿ ಗೊತ್ತಾಗಿದ್ದೇ ಆಕೆ ಯಾರ ಬಳಿಗೆ ಬಂದಳು? ಯೇಸುವಿನ ಬಳಿಗೆ ಬಂದಳು. ಬಂದು ಏನಂತ ಹೇಳ್ತಾ ಇದ್ದಾಳೆ? ಸ್ವಾಮಿ, ದಾವೀದ ಕುಲಪುತ್ರರೇ, ನನಗೆ ದಯೆ ತೋರಿ ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡ್ಳು. ಆಕೆ ಏನಂತ ಹೇಳ್ತಾಳೆ? ದಾವೀದ ಕುಲಪುತ್ರರೇ, ನನ್ನ ಮೇಲೆ ದಯೆ ತೋರಿ ನನ್ನ ಮಗಳಿಗೆ ದೆವ್ವ ಹಿಡಿದು ಬಹಳವಾಗಿ ಸಂಕಟ ಪಡುತ್ತಿದ್ದಾಳೆ ಎಂದು ಕೂಗಿಕೊಂಡಳು. ಓಕೆ, ನೆಕ್ಸ್ಟ್ ವಾಕ್ಯ 23. ಯೇಸು ಆಕೆಗೆ ಒಂದು ಮಾತನ್ನೂ ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದು, ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡರು. ಆಗ ಯೇಸು, ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿ ಮರಿಗಳಂತಿರುವ ಇಸ್ರಾಯೇಲ್ ಜನಾಂಗದವರಿಗೆ ಮಾತ್ರ ಎಂದರು. ಆದರೂ ಆಕೆ ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ, ಸಹಾಯ ಮಾಡಿ ಎಂದು ಯಾಚಿಸಿದಳು. ಅದಕ್ಕೆ ಯೇಸು, ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಆಗ ಆಕೆ, ಅದು ನಿಜ ಸ್ವಾಮಿ, ನಾಯಿಗಳಾದರೂ ತನ್ನ ಯಜಮಾನನ ಮೇಜಿನಿಂದ ಕೆಳಕ್ಕೆ ಬೀಳುವ ಚೂರುಪಾರನ್ನು ತಿನ್ನುತ್ತವೆ ಅಲ್ಲವೇ ಎಂದು ಮರುತ್ತರ ಕೊಟ್ಟರು. ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದುದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣ ಆಕೆಯ ಮಗಳು ಗುಣ ಹೊಂದಿದಳು. ಪ್ರೈಸ್ ದಿ ಲಾರ್ಡ್. ಇಷ್ಟೂ ವಾಕ್ಯದಲ್ಲಿ ನಮಗೆ ನೆನಪಿರೋದು ಯಾವುದು ಗೊತ್ತಾ? ಹೆಚ್ಚಿನಾಂಶ ಜನರಿಗೆ ನೆನಪಿರೋದು ಯಾವುದಂದ್ರೆ, ಮಕ್ಕಳ ಆಹಾರವನ್ನು ನಾಯಿಗೆ ಹಾಕ್ತಾರ. ಬಟ್ ಇಲ್ಲಿ ಸಂಕ್ಷಿಪ್ತವಾಗಿ ನಾವು ಧ್ಯಾನಿಸೋದಾದರೆ ಪ್ರಿಯರೇ, ದೈವ ವಾಕ್ಯದಲ್ಲಿ ಕಡೆಯದಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ತಾಯಿ, ನಿನ್ನ ವಿಶ್ವಾಸ ಅಚಲವಾದದ್ದು. ಏನು ಅಚಲವಾದದ್ದಂದರೆ? ಸ್ಥಿರವಾದದ್ದು. ಅದು ಎಂದಿಗೂ ಕೂಡ ಅಲುಗಾಡಲಿಲ್ಲ, ಭದ್ರವಾದದ್ದು, ಅಚಲವಾದದ್ದು, ಸ್ಥಿರವಾದದ್ದು ಎಂಬುದಾಗಿ ನುಡಿದು ನಂತರ ಹೇಳ್ತಾರೆ, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಏನಾದ್ಲು? ಅದೇ ಕ್ಷಣದಲ್ಲಿ ಆಕೆಯ ಮಗಳು ಏನಾದ್ಲು? ಅದೇ ಕ್ಷಣ ಆಕೆಯ ಮಗಳೇನಾದ್ಲು? ಪ್ರಿಯರೇ, ನನ್ನ ಮತ್ತು ನಿಮ್ಮ ದೇವರು ತಕ್ಷಣದಲ್ಲಿ ಕಾರ್ಯವನ್ನು ನೆರವೇರಿಸುವಂಥ ದೇವರ ಹೊರತು ಯಾವುದೇ ಕಾರಣಕ್ಕೂ ಮುಂದೆ ದೇವರು ಪೋಸ್ಟ್ಪೋನ್ ಮಾಡುವಂಥ ದೇವರು ಅಲ್ಲವೇ ಅಲ್ಲ. ಯಾಕೆ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ಧ್ಯಾನಿಸೋದಾದರೆ ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ನಾವು ರೋಗಿಗಳನ್ನು ಮುಟ್ಟಿದ್ರು, ರೋಗಿಗಳೇನಾದರೂ ತಕ್ಷಣ ಗುಣ ಹೊಂದಿದ್ರು. ವಿಶ್ವಾಸವು ತಕ್ಷಣದಲ್ಲಿ ಕಾರ್ಯವನ್ನು ನೆರವೇರಿಸುವಂಥದ್ದಾಗಿದೆ. ಇನ್ ದ ಸೇಮ್ ವೇ ಆ ಮಗಳು ಬಂದು ಕೇಳಿಕೊಳ್ತಾಳೆ, ಪ್ರಭು, ನನ್ನ ಮಗಳು ಬಹಳವಾಗಿ ನರಳಾಡ್ತಾ ಇದ್ದಾಳೆ, ಯಾಕೆಂದರೆ ದುರಾತ್ಮ ಪೀಡಿತಳಾಗಿ ಆಕೆ ಬಹಳವಾಗಿ ನರಳುತ್ತಿದ್ದಾಳೆ ಎಂಬುದಾಗಿ ಹೇಳುವಾಗ ಪ್ರಿಯರೇ, ಪ್ರಭು ಯೇಸು ಆಕೆಯ ನುಡಿಗೆ ಗಮನ ಕೊಟ್ರ? ಪ್ರಭು ಯೇಸು ಆಕೆಯ ನುಡಿಗೆ ಗಮನ ಕೊಟ್ರ? ಮುಂದುವರಿಸಲು ಹೇಳ್ತದೆ 23ರಲ್ಲಿ, ಯೇಸು ಆಕೆಗೆ ಒಂದು ಮಾತನ್ನೂ ಕೂಡ ಹೇಳಲಿಲ್ಲ. ಯೇಸು ಸ್ವಾಮಿ ಏನು ಮಾಡಿದ್ರು? ಒಂದೇ ಒಂದು ಮಾತನ್ನೂ ಕೂಡ ಯೇಸು ಸ್ವಾಮಿ ಹೇಳಲಿಲ್ಲ. ಯಾಕೆ? ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಿಯರೇ, ಯಾವಾಗ ಜನರನ್ನು ನೋಡಿದ್ರು, ಜನರನ್ನು ನೋಡಿ ಅವರ ಮನ ಮರುಗೀತು. ಮನ ಮರುಗಿ ಹೇಳ್ತಾರೆ, ಕುರುಬನಿಲ್ಲದ ಕುರಿಗಳಂತೆ ಈ ಜನ ದಾರಿ ತಪ್ಪಿದ್ದಾರೆಂಬುದಾಗಿ ಅವರ ಮನ ಕರಗಿತು. ಹೌದಾ? ಹೌದಲ್ವೋ? ಇನ್ ದ ಸೇಮ್ ವೇ ಯೇಸುವಿನ ಬಳಿ ಆಗ ತಾನೇ ವ್ಯಭಿಚಾರದಲ್ಲಿ ಸಿಕ್ಕಂಥ ಸ್ತ್ರೀಯನ್ನು ಕರೆದುಕೊಂಡು ಬರುವಾಗಲೂ ಕೂಡ ಯೇಸು ಸ್ವಾಮಿ ಮಾತನಾಡಿದ್ರು. ಹೌದಾ? ಫರಿಸಾಯರು, ಧರ್ಮಶಾಸ್ತ್ರಿಗಳು, ಇತರರು ಎಲ್ಲರೂ ಕೂಡ ಮಾತನಾಡುವಾಗ ಯೇಸು ಸ್ವಾಮಿ ಮಾತನಾಡಿದ್ರು. ಬಟ್ ಇಲ್ಲಿ ಮಾತ್ರ ನಾವು ನೋಡ್ತೇವೆ, ಆಕೆ, ಗುರುವೇ, ನನ್ನ ಮಗಳು ದೆವ್ವ ಪೀಡಿತಳಾಗಿ ಬಹಳ ಸಂಕಟ ಪಡುತ್ತಿದ್ದಾಳೆ ಅಂತ ಹೇಳಿದ್ರು. ಯೇಸು ಸ್ವಾಮಿ ಕಿವಿಗೆ ಹಾಕೊಳ್ಳಿಲ್ಲ. ಯೇಸು ಸ್ವಾಮಿ ಯೇಸುವಿನ ಬಳಿ ಯಾಯಿರ ಓಡು ಬಂದ, ಗುರುವೇ, ನನ್ನ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ,
ತಾವು ಬಂದು ನನ್ನ ಮಗಳನ್ನು ಗುಣಪಡಿಸ್ಬೇಕು. ಯೇಸು ಸ್ವಾಮಿ ಏನು ಹೇಳಿದ್ರು? ಹೋಗೋಣ. ಹೌದಾ? ಶತಾಧಿಪತಿ ಬಂದು ಕೇಳಿದ, ನನ್ನ ಸೇವಕ ಪಾರ್ಶ್ವವಾಯು ರೋಗದಿಂದ ನರಳುತ್ತಿದ್ದಾನೆ, ನಾನೇ ನಿನ್ನ ಮನೆಗೆ ಬಂದು ಗುಣಪಡಿಸ್ತೇನೆ. ಜಕ್ಕಾರಿಯನಿಗೆ ಮರದ ಮೇಲೆ ಕುಳಿತಿದ್ದ ಜಕ್ಕಾರಿನ ನೋಡಿ ಹೇಳಿದ್ರು, ಜಕ್ಕಾರಿನ ಒಡನೆ ಇಳಿದು ಬಾ, ನಾನು ನಿನ್ನ ಮನೆಯಲ್ಲಿ ತಂಗಬೇಕು. ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಪ್ರಭು ಯೇಸು ಮಾತನಾಡಿದ್ರು. ಇಲ್ಲಿ ನಾವು ನೋಡುವಾಗ ಆಕೆ ತನ್ನ ಮಗಳಿಗೆ ಸಮಸ್ಯೆ ಇದೆ ಎಂಬುದಾಗಿ ಹೇಳುವಾಗಲೂ ಕೂಡ ಪ್ರಭು ಯೇಸು ಸ್ವಾಮಿ ಆಕೆಯ ಮಾತನ್ನ ಕೇಳಲಿಲ್ಲ. ಇಷ್ಟು ವರ್ಷ ಯಾವೆಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಂಡು ಬಂದರು ಪ್ರಭು ಯೇಸು, ಅದೇ ಪ್ರಭು ಯೇಸು ಕ್ರಿಸ್ತರು ಈಗ ಅವರ ಸ್ವಭಾವಕ್ಕೆ ವಿರುದ್ಧವಾದಂಥ ಒಂದು ಕಾರ್ಯವನ್ನಲ್ಲಿ ಮಾಡ್ತಿದ್ದಾರೆ. ಅವ್ರು ನೋಡುವಾಗ ಪ್ರಿಯರೇ, 38 ವರ್ಷದ ಪಾರ್ಶ್ವವಾಯು ರೋಗಿ ಯೇಸುವನಾಥನ ಕೂಗಿ ಕರೆದ್ನ? ಇಲ್ಲ. ಯೇಸುಸ್ವಾಮಿ ಜೆರುಸಲೇಮಿಗೆ ಹಬ್ಬಕ್ಕೆ ಹೋಗ್ತಾ ಆದರು. ಬೆತ್ಸದ ಎಂಬ ಸ್ಥಳದಲ್ಲಿ ಕುರಿಬಾಗಿಲು ಎಂಬ ಹಟ್ಟಿಯಲ್ಲಿ ಒಂದು ಕೊಳ ಇತ್ತು. ಅಲ್ಲಿಗೆ ಹೋದ್ರು. 38 ವರ್ಷದ ಪಾರ್ಶ್ವವಾಯು ರೋಗಿಯನ್ನು ನೋಡಿದ್ರು. ನನಗೆ ಗುಣ ಹೊಂದಲಿಕ್ಕೆ ಮನಸ್ಸಿದೆಯಾ ಅಂತ ಹೇಳಿದ್ರು. ಎದ್ದು ನಿಂದಲ ನಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂಬುದಾಗಿ ಹೇಳಿದ್ರು. ಹೌದಾ? ಅವನು ಕೂಗದೇ ಇದ್ದರೂ ಯೇಸುಸ್ವಾಮಿ ಅಲ್ಲಿ ಹೋದ್ರು. ಹೌದಾ? ಹೌದಲ್ಲೋ? ಈವನ್ ಕೇಳಿದವರಿಗೂ ಕೇಳದೆ ಇರುವವರಿಗೂ 10 ಮಂದಿ ಕುಷ್ಠರೋಗಿಗಳು ಯೇಸುವನ್ನು ಕರೆದ್ರು. ಗುರುವೇ, ನಮ್ಮ ಮೇಲೆ ದಯೆ ತೋರಿ, ಹೋಗಿ ಯಾಜಕರು ನಿಮ್ಮನ್ನ ಪರೀಕ್ಷೆ ಮಾಡಲಿ. ಒಬ್ಬ ಕುಷ್ಠರೋಗಿ ಸ್ವಾಮಿ ಬೆಟ್ಟದಿಂದ ಇಳಿದು ಬರುವಾಗ ಹೇಳ್ತಾನೆ, ನಿನಗೆ ನಾನು ಗುಣ ಹೊಂದಬೇಕೆಂಬುದಾಗಿ ನಿಮಗೆ ಮನಸ್ಸಿದ್ರೆ ನನ್ನನ್ನು ಗುಣಪಡಿಸು. ಸ್ವಾಮಿ ಹೇಳ್ತಾರೆ, ನನಗೆ ಮನಸ್ಸು ಉಂಟು. ಪ್ರತಿ ಬಾರಿ ಸಮಸ್ಯೆಗಳನ್ನು ಕೇಳಿದಾಗ ಸ್ಪಂದಿಸುತ್ತಿದ್ದಂಥ ಪ್ರಭು ಯೇಸು ಈಗ ಕೇಳಿಸಿದ್ರು ಕೇಳಿಸದಂತೆ ಹೊರಟು ಹೋಗ್ತಾ ಇದ್ದಾರೆ. ಆಶ್ಚರ್ಯ ಆಗ್ತದೆ, ಆಗೋದಿಲ್ಲೋ? ಆಕೆ ಬಂದಿರುವಂಥದ್ದು ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿಕ್ಕಾಗಿ. ಯಾರ ಬಳಿಗೆ? ಯೇಸುನ ಬಳಿ. ಅವಳು ಗೊತ್ತು ತನ್ನ ಸಮಸ್ಯೆಗೆ ಪರಿಹಾರ ಅವರೊಬ್ಬರೇ ಎಂಬುದಾಗಿ. ಹೌದಲ್ವೋ? ಅವರೇ ಸಮಸ್ಯೆಯನ್ನು ಕೇಳಿಸ್ಕೊಳ್ಳಿಲ್ಲ ಅಂದರೆ ಆಕೆ ಸ್ಥಿತಿ ಹೇಗಿರ್ಬೋದು? ಯೇಸು ಆಕೆಗೆ ಒಂದು ಮಾತನ್ನೂ ಕೂಡ ಏನು ಮಾಡಿದ್ರು? ಹೇಳಲಿಲ್ಲ. ಅಟ್ಲೀಸ್ಟ್ ಒಂದು ಮಾತು, ಏನು ನಿನ್ನ ಸಮಸ್ಯೆ, ಈ ರೀತಿ ಆಗಿದೆಯಾ, ಯಾವಾಗಿಂದ, ಏನು, ಒಂದೇ ಒಂದು ಮಾತನ್ನೂ ಕೂಡ ಹೇಳಲಿಲ್ಲ. ಹಾಗೆ ಸುಮ್ಮನೆ ಇದ್ದಾರೆ. ನೆಕ್ಸ್ಟ್, ಆಕೆ ಯೇಸುಸ್ವಾಮಿ ಹೇಳಿಲ್ಲ ಎಂಬುದಾಗಿ ಆಕೆ ಏನಾದರೂ ಅಲ್ಲಿಂದ ಹೊರಟು ಹೋದ್ಲಾ? ಇಲ್ಲ. ಏನು ಮಾಡಿದ್ಲು? ಯೇಸುವನ್ನು ಕೇಳೋದನ್ನು ಬಿಟ್ಟುಬಿಟ್ಲು. ಈಗ ಯೇಸುವೇ, ನನ್ನ ಮಗಳಿಗೆ ಗುಣ ಆಕೆ ದೆವ್ವ ಹಿಡಿದು ಬಹಳವಾಗಿ ಕಷ್ಟಪಡ್ತಿದ್ದಾಳೆ ಎಂಬುದಾಗಿ ಆಕೆ ಕೂಗಿ ಹೇಳ್ತಾ ಇದ್ಲು. ಯೇಸುಸ್ವಾಮಿ ಒಂದು ಮಾತೂ ಕೂಡ ಹೇಳಿಲ್ಲ. ಈಗ ಯೇಸುಸ್ವಾಮಿನೇ ಕೇಳಿಸ್ಕೊಳ್ಳಿಲ್ಲ. ಇನ್ನೇನು ಮಾಡೋದು ಎಂಬುದಾಗಿ ಹೊರಟು ಹೋಗಲಿಲ್ಲ. ನೆಕ್ಸ್ಟ್ ಏನು ಮಾಡಿದ್ಲು ಗೊತ್ತಾ? ಶಿಷ್ಯರನ್ನು ಹಿಡ್ಕೊಂಡ್ಲು. ಯಾಕೆ ನೆಕ್ಸ್ಟ್ ವರ್ಷನ್ ತಿಳಿಸದೆ ನಾವು ನೋಡುವಾಗ ಯೇಸು ಆಕೆಗೆ ಒಂದು ಮಾತನ್ನು ಹೇಳಲಿಲ್ಲ. ಶಿಷ್ಯರು ಹತ್ತಿರಕ್ಕೆ ಬಂದರು. ಯಾರ ಹತ್ತಿರಕ್ಕೆ ಬಂದ್ರು? ಈಗ ಯಾರ ಬಳಿಗೆ? ಯಾರು ಬಂದರು? ಶಿಷ್ಯರು. ಯಾಕೆ ಬರ್ತಿದ್ದಾರೆ? ಇವಳು ವಿಷಯವನ್ನು ಮಾತಾಡೋಕೆ. ಹಾಗಾದ್ರೆ ಯೇಸು ಸ್ವಾಮಿ ಯಾವಾಗ ಕೇಳಿಸ್ಕೊಳ್ಳಿಲ್ವೋ, ಈಗ ಯಾರು ಹೇಳ್ತಿದ್ದಾಳೆ ಆಕೆ? ಪೇತ್ರ, ಯೋಹಾನ, ಯಾಕೋಬ, 12 ಜನ ಶಿಷ್ಯರಿಗೂ ಕೂಡ ಹೇಳ್ತಾ ಇದ್ದಾಳೆ, ಅಟ್ಲೀಸ್ಟ್ ನೀವಾದರೂ ಹೇಳಿ. ಯೇಸು ಸ್ವಾಮಿ ಒಂದು ಮಾತು ಕೂಡ ಹೇಳ್ತಿಲ್ಲ. ಅಟ್ಲೀಸ್ಟ್ ಪೇತ್ರ, ಯೋಹಾನ, ಯಾಕೋಬ, ನೀವು ಮೂವರಾದರೂ ಅಥವಾ ಅಟ್ಲೀಸ್ಟ್ ನೀವು ಶಿಷ್ಯರಾದರೂ ಆಕೆಗೆ ನನ್ನ ಸಮಸ್ಯೆಯನ್ನು ಪ್ರಭು ಯೇಸುವಿಗೆ ಹೇಳಿ. ಆಕೆ ಎಂದಿಗೂ ಕೂಡ ಹೊರಟು ಹೋಗಲಿಲ್ಲ. ನಂತರದಲ್ಲಿ ಶಿಷ್ಯರು ಬಂದು ಹೇಳ್ತಾರೆ, ಶಿಷ್ಯರು ಹತ್ತಿರಕ್ಕೆ ಬಂದು ಇವಳನ್ನು ಕಳುಹಿಸಿಬಿಡಿ. ಏನು ಹೇಳ್ತಿದ್ದಾರೆ? ಇವಳನ್ನು ಕಳುಹಿಸಿಬಿಡಿ. ಯಾಕೆ ಕಳಿಸ್ಬಿಡಿ ಅಂತ ಹೇಳ್ತಿದ್ದಾರೆ? ಮುಂದೆ ಹೇಳ್ತಾರೆ, ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ. ಅದರ ಅರ್ಥ ಯೇಸು ಸ್ವಾಮಿ ಏನೂ ಕೇಳಿಸ್ಕೊಳ್ಳದೆ ಒಳಗಡೆ ಹೋಗ್ಬಿಟ್ರು. ಈಗ ಶಿಷ್ಯರನ್ನಾಕೆ ಬಿಟ್ಟಿಲ್ಲ.
ಶಿಷ್ಯರು ಕಾಣ್ತಾರೆ, ಶಿಷ್ಯರಿಂದ ಹೋಗೋದು, ಅಟ್ಲೀಸ್ಟ್ ನನ್ನ ಮಗಳಿಗೊಂದು ಪ್ರೇಯರ್, ನನ್ನ ಮಗಳಿಗೊಂದು ಪ್ರೇಯರ್, ಆಕೆ ಸಮಸ್ಯೆಯಲ್ಲಿದ್ದಾಳೆ, ಆಕೆ ಕಷ್ಟದಲ್ಲಿದ್ದಾಳೆ, ಆಕೆ ಬಿಡುಗಡೆ ಹೊಂದಬೇಕು. ಪೇತ್ರ, ಯೋಹಾನ, ನೀನಾದರೂ ಯೇಸುವಿಗೆ ಏಳು 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 ಎಂಬುದಾಗಿ ಬೆಂಬತ್ತು ಬಿಟ್ಟಿದ್ದಾಳೆ. ಅದರರ್ಥ ಏನು? ಸಾಮಾನ್ಯವಾಗಿ ಹೇಳಿದಿರಲ್ಲ, ಬೆನ್ನತ್ತಿದ ಬೇತಾಳ, ಎಲ್ಲೋದ್ರೂ ಹಿಂದೆನೇ ಬರ್ತಿದ್ದಾನೆ, ಏನು ಮಾಡೋಕ್ಕೂ ಬಿಡ್ತಿಲ್ಲ. ಅಂಥವ್ರಿಗೆ ಏನಂತೀರ? ಥೂ, ಕೊಟ್ಟು ಕಳಿಸ್ಬಿಡ, ಅದಕ್ಕೆ ಏನು ಬೇಕಾ. ಹೌದಾ? ಸೇಮ್ ಒತ್ತಡದಲ್ಲಿ ಶಿಷ್ಯರೋಗಿ ಯಾರ ಬಳಿ ಕೂತಿದ್ದಾರೆ? ಯೇಸುವಿನ ಬಳಿಗೆ. ಏನಂತ? ಗುರುವೇ, ಇವಳು ಕಾಟ ತಡಿಲಿಕ್ಕೆ ಆಗ್ತಿಲ್ಲ. ಅಲ್ಲಿ ಹೇಳ್ತಾರೆ, ಏಕೆಂದರೆ ಇವಳನ್ನು ಕಳುಹಿಸಿಬಿಡಿ, ಒಂದೇ ಸಮನೆ ಗೋಳಿಡುತ್ತಾ ಇದ್ದಾಳೆ, ಬೆಂಬತ್ತಿ ಬರುತ್ತಾ ಇದ್ದಾಳೆ, ಏನು ಕೆಲಸ ಮಾಡಲಿಕ್ಕೂ ನಮಗೆ ಬಿಡ್ತಿಲ್ಲ. ಭಕ್ತಿಯ ಕೆಳಗಡೆಯಿಂದ ಬಂದು ಹೇಳ್ತೇವೆ, ಒಂಚೂರು ಹೇಳಪ್ಪ, ಇಲ್ಲ ಆ ಕಡೆ ಹೋಗ್ತೀನಿ ಅಂತೀಯ, ಪುನಃ ಹಿಂದೆ ಹೇಳ್ದ. ಏನಂದ್ರೆ, ಸ್ವಾಮಿ, ಈ ರೀತಿ 12 ಜನ ಶಿಷ್ಯರನ್ನು ಕೂಡ ಆಕೆ ಬಹಳವಾಗಿ ಬೆಂಬತ್ತಿದ್ದಾಳೆ. ಬಟ್ ಮುಂದುವರಿಸಿ ಹೇಳ್ತಾರೆ, ಆಗಲೂ ಸ್ವಾಮಿ ಆಕೆಯೊಂದಿಗೆ ಮಾತನಾಡೋದಿಲ್ಲ. ನಂತರ ಏನಂತ ಹೇಳ್ತಾರೆ, ನಮ್ಮನ್ನು ಬೆಂಬತ್ತಿ ಬರುತ್ತಿದ್ದಾಳೆ ಎಂದು ಕೇಳಿಕೊಂಡ್ರು. ಯಾರು ಕೇಳ್ತಾರೆ? ಈಗ ಅವಳ ಸಮಸ್ಯೆಗೆ, ತನ್ನ ಮಗಳ ಸಮಸ್ಯೆಗೆ ಅವಳು ಬಂದ್ಲು. ಹೌದಾ? ಅವಳು ಕೇಳುತ್ತಾ ಇದ್ಲು, ಸ್ವಾಮಿ ಒಂದು ಮಾತು ಹೇಳಲಿಲ್ಲ. ಈಗ ಅವಳ ಪರವಾಗಿ ಈಗ ಯಾರು ಬಂದಿದ್ದಾರೆ? ಶಿಷ್ಯರು ಬಂದಿದ್ದಾರೆ. ಯಾಕೆಂದರೆ ಶಿಷ್ಯರನ್ನು ಬೆಂಬಿಡದೆ ಆಕೆ ಬೆನ್ನತ್ತಿದ್ದಾಳೆ. ಈಗ ಅವರು ಬಂದು ಕೇಳ್ಕೊಳ್ತಾ ಇದ್ದಾರೆ, ಗುರುವೇ, ಅವಳ ಸಮಸ್ಯೆಯನ್ನು ಬಗೆಹರಿಸ್ಬಿಡಿ. ನಂತರದಲ್ಲಿ ಅವರು ಕೇಳಿಕೊಂಡ್ರು. ಆಗ ಯೇಸು ಯಾವಾಗ ಮಾತಾಡ್ತಿದ್ದಾರೆ? ಈಗ 4ನೇ ವಾಕ್ಯ 24ರಲ್ಲಿ, ಆಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಕಳುಹಿಸಿರುವುದು ತಪ್ಪಿ ಹೋದ ಕುರಿಮರಿಗಳಂತಿರುವ ಇಸ್ರೇಲ್ ಜನಾಂಗದವರ ಬಳಿಗೆ ಮಾತ್ರ ಎಂದರು. ಏನಂತ ಹೇಳಿದ್ರೆ, ಸ್ವಾಮಿ, ನಾನು ಬಂದಿರುವಂಥದ್ದೇ ತಪ್ಪಿ ಹೋದ ಕುರಿಗಳಂತಿರುವ ಇಸ್ರೇಲ್ ಜನರನ್ನ ಯಹೂದ್ಯರಿಗಾಗಿ. ಅದಕ್ಕೆ ನೀವು ನೋಡುವಾಗಲೂ ಕೂಡ ದೇವರು ತನ್ನ ರಕ್ಷಕನನ್ನ, ತನ್ನ ಮಗನನ್ನು ಕಳಿಸುವುದು ಸರ್ವರಿಗಾಗಿ. ಅದರಲ್ಲೂ ಪ್ರಥಮವಾಗಿ ಈ ಯಹೂದ್ಯರು ಅದಕ್ಕೆ ಬಾಧ್ಯಸ್ಥರಾಗಿದ್ದರು. ಅದಕ್ಕೆ ಸ್ವಾಮಿ ಒಂದು ಕಡೆಗಳು ಹೇಳುವಂಥದ್ದು, ಮೊದಲು ತಪ್ಪಿ ಹೋದ ಕುರಿಗಳಂತಿರುವ ಇಸ್ರಾಯೇಲರ ಬಳಿಗೆ ಹೋಗಿರಿ. ಪ್ರಭು ಯೇಸು ಕ್ರಿಸ್ತರು ಬಂದದ್ದು ಪ್ರಥಮವಾಗಿ ಪ್ರಿಯರೇ ಇಸ್ರೇಲ್ ಜನರನ್ನ, ಯಹೂದ್ಯರನ್ನು ರಕ್ಷಿಸಲಿಕ್ಕಾಗಿ. ಅವರು ನುಡಿಯುವಂತೆ ಬಟ್ ಆ ಕಾರ್ಯವನ್ನು ನೆರವೇರಿಸಲಿಕ್ಕಾಗಿ ಬಂದಿರುವಂಥದ್ದು ಎಂಬುದಾಗಿ ಹೇಳುವಾಗ ಆಕೆ ನೆಕ್ಸ್ಟ್ ಹೇಳ್ತಾಳೆ, ಆದರೂ ಆಕೆ ಯೇಸುವಿಗೆ ಅಡ್ಡ ಬಿದ್ದು, ಸ್ವಾಮಿ ಸಹಾಯ ಮಾಡಿ ಎಂದು ಯಾಚಿಸಿದಳು. ಸ್ವಾಮಿ ಅಂತ ಹೇಳಿದ್ರು, ನಾನು ಬಂದಿರುವಂಥದ್ದು ಅನ್ಯರಿಗಲ್ಲ, ಯಹೂದ್ಯರಾದ ಇಸ್ರೇಲ್ ಜನರಿಗಾಗಿ ನಾನು ಬಂದಿರುವಂಥದ್ದು ಅವರಿಗಾಗಿ ಎಂಬುದಾಗಿ ಹೇಳುವಂಥದ್ದನ್ನು ಕೇಳಿಸಿಕೊಂಡ ಮೇಲೂ ಆಕೆ ಏನು ಮಾಡ್ತಿದ್ದಾಳೆ? ಅಡ್ಡ ಬೀಳ್ತಾ ಇದ್ದಾಳೆ. ಏನು ಮಾಡಿದ್ಲು? ಅಡ್ಡ ಬಿದ್ದು ಸ್ವಾಮಿ ಸಹಾಯ ಮಾಡಿ ಎಂದು ಯಾಚಿಸಿದಳು. ಏನು ಅಡ್ಡ ಬೀಳೋದಂದ್ರೆ? ಅದೇ ಬಂದ ತಕ್ಷಣ ಬ್ರದರ್, ಏನು ಅಡ್ಡ ಬೀಳೋದಂದ್ರೆ? ಅಡ್ಡ ಬೀಳೋದಂದ್ರೆ ಫುಲ್ಲು ಮಲಗಿಬಿಡೋದು ಬ್ರದರ್, ಎಲ್ಲ ನಿಂದೆ. ಖಂಡಿತವಾಗಿ ಅಡ್ಡ ಬೀಳುವಂಥದ್ದು ಏನನ್ನೋದಾದರೆ ಕಂಪ್ಲೀಟ್ಲಿ ಸರೆಂಡರ್ ಮಾಡುವಂಥದ್ದು. ದೈವ, ನನ್ನ ಚಿತ್ತ, ನನ್ನ ಆಲೋಚನೆ, ನನ್ನ ಬಯಕೆ ಏನೂ ಕೂಡ ಅಲ್ಲ, ಎಲ್ಲವೂ ನಿನ್ನದೇ, ನಿನ್ನ ವಾಕ್ಯದ ಪ್ರಕಾರ ಎಂಬುದಾಗಿ ಸಮರ್ಪಿಸುವಂಥದ್ದು. ಇನ್ ದ ಸೇಮ್ ವೇ ಆಕೆ ಏನು ಮಾಡಲಿ? ಯೇಸುವಿಗೆ ಅಡ್ಡ ಬಿದ್ಲು. ಇಂಗ್ಲಿಷ್ ಬೈಬಲ್ ಹೇಳ್ತದೆ, ಶಿ ವರ್ಷಿಪ್ ಹಿಮ್, ಯೇಸುವನ್ನ ಆರಾಧಿಸಿದ್ಲು. ಯಾಕಂದರೆ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ನೋಡಬಹುದು, ದೇವರಿಗೆ ಸಲ್ಲತಕ್ಕಂಥ ಆರಾಧನೆಯನ್ನ, ಸ್ತುತಿಯನ್ನ ದೇವರು ಯಾರಿಗೂ ಕೂಡ ಸಲ್ಲಗೊಡೋದಿಲ್ಲ. ಹೌದಾ? ಅವಳ ಒಡಂಬಡಿಕೆಯಲ್ಲಿ ನೀವು ತೆಗೆದು ಓದೋದಾದರೆ, ದೇವರಿಗೆ ಸಲ್ಲಿಸಬೇಕಾದಂಥ ಸ್ತುತಿಯನ್ನ ಒಬ್ಬ ರಾಜನು ಅದನ್ನು ತೆಗೆದುಕೊಳ್ಳಿಬಿಡ್ತಾನೆ. ಜನರೆಲ್ಲರೂ ಹೊಗಳ್ತಾರೆ, ರಾಜನು ಆ ಸ್ತುತಿಯನ್ನ ಒಪ್ಪಿಕೊಳ್ಬಿಡ್ತಾನೆ. ತಕ್ಷಣ ದೇವದೂತನು ಮೇಲಿನಿಂದ 2 ಭಾಗ ಆಗೋ ಹಾಗೆ ಸೀಳಿಬಿಡುತ್ತೆ ಕತ್ತಿ. ದೇವರು ತನಗೆ ಸಲ್ಲತಕ್ಕಂತಹ
ಸ್ತುತಿಯನ್ನ ಯಾರಿಗೂ ಕೂಡ ಸಲ್ಲಗೊಡೋದಿಲ್ಲ. ಇನ್ನು ಸೇಮೆ ನಾವು ಇಲ್ಲಿ ನೋಡುವಾಗ ಪ್ರಭು ಯೇಸು ಕ್ರಿಸ್ತರನ್ನ ಆಕೆ ಅಡ್ಡ ಬಿದ್ದಲ ಬೀಳಿಲ್ವೋ? ಯೇಸುವನ್ನ ಆರಾಧಿಸಲಿಲ್ವೋ? ಹಾಗಾದ್ರೆ ಸ್ವಾಮಿ ಆಕೆಯ ಸ್ತುತಿಯನ್ನು ಸ್ವೀಕರಿಸಲಿಲ್ಲ. ಆಕೆಯ ಆರಾಧನೆಯ ಸ್ತುತಿಯನ್ನ, ಆಕೆಯ ವರ್ಷಿಪ್ ಅನ್ನ ಸ್ವೀಕರಿಸಿಕೊಂಡ್ರೆ ಯಾಕೆಂದ್ರೆ ಪ್ರಿಯರೇ, ತ್ರಿತ್ವದಲ್ಲಿ ಪ್ರಭು ಯೇಸು ಕ್ರಿಸ್ತರು ಎರಡನೆಯವರಾಗಿದ್ದಾರೆ. ಪಿತ, ಸುತ ಮತ್ತು ಪವಿತ್ರ ಆತ್ಮರು ತ್ರಯೇಕ ದೇವರು. ನಮಗೆ 3 ಜನ ದೇವರಲ್ಲ, ನಮಗೆ 3 ಜನ ದೇವರಲ್ಲ, ಒಬ್ಬರೇ ದೇವರು, 3 ವ್ಯಕ್ತಿತ್ವ. ತಂದೆಯಾದ ದೇವರು, ಸುತನಾದ ದೇವರು, ಪಿತನಾದ ಪವಿತ್ರಾತ್ಮ ದೇವನು. ಪಿತ, ಸುತ, ಪವಿತ್ರಾತ್ಮ ತ್ರಿತ್ವರು, ಈ 3 ಒಬ್ಬರೇ. 3 in 1 ಅಲ್ಲ, 3 are 1. 3 in 1 ಅಂದರೆ 3 ಅದು 3 in 1 ಅಲ್ಲ, ಬದಲಾಗಿ 3 are 1 ಅಂದರೆ 3 ಕೂಡ ಒಬ್ಬರೇ ತ್ರಿತ್ವ. ತ್ರಿತ್ವದಲ್ಲಿ ಎರಡನೆಯವನು ಪಿತನಾದ ದೇವರು, ಸುತನಾದ ದೇವರು, ಆತ್ಮನಾದ ದೇವರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ ದಿ ಸೇಮ್ ವೇ ಪ್ರಭು ಯೇಸುವನ್ನ ಆಕೆ ಏನು ಮಾಡಲು? ಅಡ್ಡ ಬಿದ್ದು ಆರಾಧಿಸಲು ಸಹಾಯವನ್ನ ಯಾಚಿಸಲು. ಆಗ ಪ್ರಭು ಯೇಸು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಎಂಥ ಸ್ಟೇಟ್ಮೆಂಟ್ ಅಂದರೆ, ಅದಕ್ಕೆ ಯೇಸು ಮಕ್ಕಳ ಆಹಾರವನ್ನು ತೆಗೆದು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಏನಂತ ಹೇಳಿದ್ರೆ ಸ್ವಾಮಿ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವಂಥದ್ದು ಸರಿಯಲ್ಲ ಎಂದರು. ನೆಕ್ಸ್ಟ್ 27 ಏನು ಮಾಡಿದ್ರು? ಹೂ ಆರ್ ಯು? ನನ್ನನ್ನೇ ನಾಯಿ ಅಂತೀರ ನೀವು? ಯೇಸುವೆ, ನಾನು ನಿಮ್ಮ ಬಳಿ ಸಹಾಯವನ್ನು ಕೇಳಿಕೊಂಡು ಬಂದರೆ ನೀವೇನಂತ ಅಂದ್ರಿ? ಮಕ್ಕಳ ಆಹಾರವನ್ನು ನಾಯಿಗೆ ಹಾಗಾದ್ರೆ ನಾನು ನಾಯಿನ? ನನ್ನನ್ನು ನಾಯಿ ಅಂತಿರಲ್ಲ, ಎಷ್ಟು ಅಧಿಕಾರ ಇರಬೇಕು ನಿಮಗೆ? ಕೇಳಲಾಕೆ ನಮ್ಮನ್ನೇನಾರು ಹಂಗಂದಿದ್ರೆ ಎದ್ದೆ ಓಡೋಯ್ತಿದ್ವಿ, ನಾವು ತಿರುಗೇ ನೋಡ್ತಿರ್ಲಿಲ್ಲ. ಯೇಸು ಸ್ವಾಮಿ ಹೇಳಿದ್ದು ಆಕೆಗಲ್ಲ. ಯಾಕಂದ್ರೆ ಅನೇಕರು ಯಾವುದೇ ಕಾರಣಕ್ಕೆ ಯೇಸು ಸ್ವಾಮಿ ಆಕೆಗೆ ಮಕ್ಕಳ ಆಹಾರವನ್ನು ನಾಯಿಗೆ ಹೋಲಿಸಿ ಆಕೆಯನ್ನು ಹೇಳಿಲ್ಲ. ಅವರು ಆಕೆಯ ಅಗಾಧ ವಿಶ್ವಾಸವನ್ನ, ಅಚಲವಾದ ವಿಶ್ವಾಸವನ್ನ ಬಹಿರಂಗಪಡಿಸಲಿಕ್ಕಾಗಿ ಅದನ್ನು ನುಡಿಯಲ್ಪಟ್ರು. ಯಾಕೆಂದ್ರೆ ಕಾನಾನ್ಯರು ಅಂದರೆ ಪ್ರಿಯರೇ, ಇಸ್ರೇಲರಲ್ಲಿ ಯಹೂದ್ಯರು ಸಮಾರ್ಯದವರನ್ನ ಮತ್ತು ಕೀಳಾಗಿ ಅವರು ಕಾಣಲ್ಪಡ್ತಿದ್ರು. ಯಹೂದ್ಯ ಜನರು ಇತರರನ್ನ ತುಚ್ಛೀಕರವಾಗಿ ಕಾಣಿಸ್ತಾ ಇದ್ರು. ಯಾವ ರೀತಿ ಅಂದರೆ, ಎಂದಿಗೂ ಕೂಡ ಅವರನ್ನು ಮುಟ್ಟಿಸ್ಕೊಳ್ತಿರ್ಲಿಲ್ಲ. ಸಮಾರ್ಯ ಆದಿ ಬೀದಿಗೆ ಅವರು ಹೋಗಿ ಬಂದರೆ ತಮ್ಮ ಚಪ್ಪಲಿಯಲ್ಲಿ ಒಂದು ಧೂಳು ಕೂಡ ಇರದಂತೆ. ಅದರತ್ತೇನು? ಊರಿನ ಹೊರಭಾಗದ ಸಮಾರ್ಯಕ್ಕೆ ಅವರೇನಾದರೂ ಅದರಲ್ಲಿ ಹಾದು ಹೋದರೆ, ಅವರ ಆ ಬೀದಿಯನ್ನು ಹಾದು ಅವರ ಬೀದಿಗೆ ಹೋಗಬೇಕಾದ್ರೆ ಅವರೇನು ಮಾಡ್ತಿದ್ರು ಅಂದರೆ, ಚಪ್ಪಲಿಯನ್ನು ತೆಗೆದು ಚೆನ್ನಾಗಿ ಬಡಿದು ಅನಂತರ ಹಾಕೊಳ್ತಿದ್ರು. ಅದರರ್ಥ ಅವರ ಧೂಳು ಕೂಡ ನಮ್ಮ ಮನೆಗೆ ಬರಬಾರದೆಂಬುದಾಗಿ. ಅಷ್ಟು ನಿಷ್ಠೂರವಾಗಿ ಕಾಣ್ತಾ ಇದ್ರು ಜನರನ್ನ. ಈವನ್ ನಾವು ಶುಭ ಸಂದೇಶದಲ್ಲಿ ಆಲಿಸುವಾಗ ನೋಡ್ತೇವೆ, ಧನಿಕ ಮತ್ತು ಲಾಜರನೆಲ್ಲಿದ್ದಾನೆ? ಧನಿಕನ ಮನೆಯ ಬಾಗಿಲಲ್ಲಿದ್ದಾನೆ. ಹೌದಾ? ಅವನೇನನ್ನ ಕೇಳ್ತಾ ಇದ್ದಾನೆ? ಒಳ್ಳೆ ಆಹಾರವನ್ನು ಕೊಡಿ ಅಂತ. ಹೌದಾ? ಏನು ಕೇಳ್ತಿದ್ದಾನೆ? ಆ ಧನಿಕನು ತಿಂದು ಮಿಕ್ಕುವಂತಹ ಅಟ್ಲೀಸ್ಟ್ ಮೂಳೆಯನ್ನಾದರೂ, ಎಲುಬನ್ನಾದರೂ, ಉಳಿದ ಆಹಾರವನ್ನಾದರೂ ಹಾಕಲಿ ಎಂಬುದಾಗಿ ಕಾದು ಕುಳಿತಿದ್ದಾನೆ. ಹಾಕಿದ್ರೆ ಅವನಿಗೆ, ನಾಯಿಗಳಿಗೆ ಹಾಕಿದ್ರು ಹೊರತು ಅವನಿಗೆ ಹಾಕಲಿಲ್ಲ. ಅದರ ಅರ್ಥ ಏನು? ಯಹೂದ್ಯರು ಇತರರನ್ನ ತುಚ್ಛೀಕರವಾಗಿ ನಾಯಿಗಳಂತೆ ನೋಡ್ತಾ ಇದ್ರು.
ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಅವರಿಗೆ ಚೆನ್ನಾಗಿ ಅರ್ಥವಾಗಲಿ ಎಂಬುದಾಗಿ ತಾನು ಮುಂದೆ ಮಾಡಲಿರುವ ಮಹತ್ ಕಾರ್ಯದ ಬಗ್ಗೆ ಅರಿತಂತಹ ಪ್ರಭು ಯೇಸು ಆಕೆ ಅಚಲವಾದ ವಿಶ್ವಾಸವನ್ನು ಪ್ರಕಟಪಡಿಸಲಿಕ್ಕಾಗಿ ಪ್ರಭು ಯೇಸು ಅದನ್ನು ಹೇಳುವಂಥದ್ದು. ಎಂದಿಗೂ ಕೂಡ ಪ್ರಭು ಯೇಸು ಆಕೆಗಳದಿಲ್ಲ. ಯಾಕೆಂದರೆ ತಾನೇ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮನುಷ್ಯನನ್ನು, ತನ್ನ ಸ್ವರೂಪದಲ್ಲಿ ಉಂಟಾದಂತಹ ತನ್ನ ಮಕ್ಕಳನ್ನು ಎಂದಾದರೂ ಆತನು ಆ ರೀತಿ ಮೋದಿಸಲಿಕ್ಕೆ ಸಾಧ್ಯ ಇದೆಯಾ? ನೋ. ಯಾಕೆ ದೈವ ವಾಗ್ದಾನ ತಿಳಿಸದೆ ದೇವರು ಮನುಷ್ಯನನ್ನು ಹೇಗೆ ರೂಪಿಸಿದ್ರು? ತನ್ನ ಅಂಗೈಯಿಂದ ಅವನನ್ನು ಚಿತ್ರಿಸಿದ್ರು, ಜೀವ ಶ್ವಾಸವನ್ನು ಓದಿದ್ರು. ಜೀವಾತ್ಮನಾದ ದೈವ ವಾಗ್ದಾನ ತಿಳಿಸದೆ ನರರನ್ನು ಸೃಷ್ಟಿಸಿದ ಆತನು ತನ್ನ ಸ್ವರೂಪದಲ್ಲಿ ಉಂಟಾದಂಥ ಮಗಳನ್ನು ನಾಯಿಗೆ ಹೋಲಿಸಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ತಿಳಿಸುವಂಥ ಕಾರ್ಯ ಏನನ್ನದಾದರೆ ಪ್ರಿಯರೇ, ನಾವು ಪ್ರತಿಯೊಬ್ಬೊಬ್ಬರು ಅರ್ಥೈಸಿಕೊಳ್ಳಬೇಕಾದದ್ದೇನನ್ನದಾದರೆ ಆಕೆ ತುಳಿಯುವಾಗ ಅಲ್ಲಿ ತಿಳಿಸಿದ್ದು ಪ್ರಭು ಯೇಸು ಕ್ರಿಸ್ತರು ಇತರರು, ಯಹೂದ್ಯರು ಇತರರನ್ನು ಯಾವ ರೀತಿ ಕಾಣಲ್ಪಡ್ತಾ ಇದ್ದಾರೆ. ಯಹೂದ್ಯರ ರಕ್ಷಣೆಗಾಗಿ ಬಂದಂತಹ ನಾನು ಆ ಕಾರ್ಯವನ್ನು ಅವರಿಗೆ ಕೊಡುವಾಗ ಯಾವ ರೀತಿ ಅವರ ಕಣ್ಣಿಗದು ಕಾಣಿಸಲ್ಪಡುತ್ತದೆ. ಬಟ್ ಮುಂದೆ ತಾನು ಏನನ್ನ ಮಾಡಲಿಕ್ಕೆ ಇದ್ದೇನೆನ್ನುವಂಥದ್ದನ್ನು ಅಲ್ಲಿ ಪ್ರಕಟಪಡಿಸ್ತಾ ಇದೆ. ಬಟ್ ಒಂದನ್ನು ತಿಳಿದುಕೊಳ್ಳಿ, ನಾವು ಮತ್ತು ನೀವು ಪ್ರತಿಯೊಬ್ಬೊಬ್ಬರು ಅರ್ಥೈಸಿಕೊಳ್ಳಬೇಕಾದದ್ದೇನೆಂದರೆ ದೇವರು ಸಮಸ್ತವನ್ನು ಕೂಡ ಉಂಟು ಮಾಡಿದ್ರು. ಹೌದಾ? ದೇವರೇನನ್ನು ಉಂಟು ಮಾಡಿದ್ದಾರೆ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಪರಲೋಕ ಭೂಲೋಕವನ್ನು ಉಂಟು ಮಾಡಿದ್ರು. ಭೂಮಿಯಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳನ್ನು ಸಮಸ್ತವನ್ನು ಕೂಡ ಉಂಟು ಮಾಡಿದ್ರು ದೇವರು. ಹೌದಲ್ವೋ? ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ವನ ಕುಸುಮಗಳು, ಜರಿಗಳು, ಸಕಲವನ್ನು ಕೂಡ ಉಂಟು ಮಾಡಿದ್ರು. ಹೌದೋ ಅಲ್ವೋ? ಇನ್ ದ ಸೇಮ್ ವೇ ಅದೇ ರೀತಿ ಮನುಷ್ಯನನ್ನು ಕೂಡ ಉಂಟು ಮಾಡಿದ್ರು. ಹೌದಾ? ಬಟ್ ಆದರೆ ಒಂದನ್ನು ತಿಳ್ಕೊಳ್ಳಿ ಪ್ರಿಯರೇ, ದೇವರು ಸೃಷ್ಟಿಸಿದಂಥ ಸೃಷ್ಟಿಯಲ್ಲಿ ಅಮೂಲ್ಯವಾದಂಥ ವ್ಯಕ್ತಿ ಯಾರೆಂದರೆ ಮನುಷ್ಯನೇ. ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠನು ಯಾರೆಂದರೆ ಮನುಷ್ಯನು. ಸೂರ್ಯನಲ್ಲ, ಚಂದ್ರನಲ್ಲ, ನಕ್ಷತ್ರಗಳಲ್ಲ, ಗ್ರಹಗಳು ಕೂಡ ಅಲ್ಲ. ಯಾಕೆಂದರೆ 1 ಪೇತ್ರದಲ್ಲಿ ನೀವು ತೆಗೆದು ನೋಡುವಾಗ ತಿಳಿಸದೆ ಪ್ರಿಯರ, ದೈವ ವಾಕ್ಯದಲ್ಲಿ ಸೂರ್ಯ, ಚಂದ್ರಗಳು, ನಕ್ಷತ್ರಗಳು, ಗ್ರಹಗಳು ಎಲ್ಲವೂ ಕೂಡ ಲಯವಾಗಿ ಹೋಗ್ತದೆ. ದೇವರು ಏನೆಲ್ಲ ಉಂಟು ಮಾಡಿದಾನೋ ಎಲ್ಲವೂ ಲಯವಾಗೋಗ್ತದೆ. ಬಟ್ ಮನುಷ್ಯನನ್ನು ದೇವರು ತನ್ನ ಸಾನ್ನಿಧ್ಯದಲ್ಲಿ ಜೀವಿಸಲಿಕ್ಕಾಗಿ ರೂಪಿಸಿರುವಂಥದ್ದು. ಬಟ್ ಆದರೆ ನಾವೇನು ಮಾಡ್ತೇವೆ? ವಸ್ತುಗಳನ್ನು ಪ್ರೀತಿಸ್ತೇವೆ, ಮನುಷ್ಯರನ್ನು ಉಪಯೋಗಿಸ್ತೇವೆ. ವಸ್ತುಗಳನ್ನೇನು ಮಾಡ್ತೇವೆ? ಪ್ರೀತಿಸ್ತೀವಿ, ವಸ್ತುಗಳನ್ನು ಪ್ರೀತಿಸ್ತೀವಿ, ಮನುಷ್ಯರನ್ನು ಉಪಯೋಗಿಸ್ಕೊಳ್ತೇವೆ. ದೈವ ವಾಗ್ದಾನ ತಿಳಿಸುವಂಥ ಪ್ರಿಯರೇ, ಪರಸ್ಪರ ನಾವು ಮತ್ತು ನೀವು ಪ್ರತಿಯೊಬ್ಬೊಬ್ಬರು ಗೌರವವುಳ್ಳಂಥ ವ್ಯಕ್ತಿಗಳಾಗಿರಬೇಕು. ಆತನು ಯಾರೇ ಇರಬಹುದು, ಆತನು ಕುಡುಕನೋ, ಕುಂಟನೋ, ದುಷ್ಟನೋ, ಮೃಷ್ಟನೋ ಅಥವಾ ಕಪಿ ಚೇಷ್ಟಕನೋ ಯಾರೇ ಇರಲಿ, ಓಕೆ. ಬಟ್ ಆದರೆ ಅವನನ್ನು ರೂಪಿಸಿರುವಂಥವರು ದೇವರ, ಹೌದು ಅಲ್ವೋ? ಬಟ್ ನಾನು ಅವನ ವಿರುದ್ಧವಾಗಿ ಮಾತನಾಡುವಾಗ ನಾನು ಯಾರ ಬಗ್ಗೆ ಮಾತನಾಡ್ತಿದ್ದೇನೆ? ಅವನನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತನ ಬಗ್ಗೆಯೇ ನಾನು ಮಾತನಾಡುವನಾಗಿರ್ತೇನೆ. ಸೊ ನಿಮಗೆ ಎಕ್ಸಾಂಪಲ್ ಆಗಿ ನಾವು ನೋಡುವಾಗ, ಓಕೆ, ಪೌಲ ಆತನು ಕ್ರಿಸ್ತನನ್ನು ಅರಿಯುವ ಮುಂಚೆ ಏನಾಗಿದ್ದ? ಸೌಲನಾಗಿ ಆತನ ಏನು ಮಾಡ್ತಿದ್ದ? ಯೇಸುವನ್ನು ಹಿಂಬಾಲಿಸುವಂಥ ಎಲ್ಲರನ್ನೂ ಕೂಡ ಹಿಂಸಿಸ್ತಾ ಇದ್ದ. ಹೌದಲ್ವೋ? ಹಿಂಸೆಗೊಳಪಡಿಸ್ತಾ ಇದ್ದ. ಅದೇ ರೀತಿ ಆತನು ಒಮ್ಮೆ ಏನು ಮಾಡ್ತಾನೆ? ಆತನು ಯೇಸುವಿನ ಅನುಯಾಯಿಗಳನ್ನು ಹಿಡಿದುಕೊಂಡು ಬರಲಿಕ್ಕಾಗಿ ಅವರನ್ನು ಹೆಂಗಸರು ಗಂಡಸರು ಎಂಬುದಾಗಿ ನೋಡದೆ ಎಲ್ಲರನ್ನು ಸಂಹರಿಸಲಿಕ್ಕಾಗಿ ಆಜ್ಞಾಪತ್ರವನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ತಾನೆ? ದಮಸ್ಕಸ್ಗೆ ಹೋಗ್ತಾ ಇರ್ತಾನೆ. ಹೌದಾ? ದಮಸ್ಕಸ್ಗೆ ಹೋಗುವಾಗ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ಮಾರ್ಗ ಮಧ್ಯದಲ್ಲಿ ಒಂದು ಪ್ರಕಾಶಮಾನವಾದ ಬೆಳಕು ಅವನ ಮೇಲೆ ಬೀಳ್ತದೆ. ಬಿದ್ದು ಆಗ ಒಂದು ವಾಣಿ ಕೇಳಿಸ್ತದೆ. ಆ ವಾಣಿ ಏನೆಂದರೆ, ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ ವಾಕ್ಯ 5,
ಆಕ್ಟ್ಸ್ ಚಾಪ್ಟರ್ 9 ವರ್ಸಸ್ 5, ಪ್ರೇಷಿತರ ಕಾರ್ಯಕಲಾಪ 9ನೇ ಅಧ್ಯಾಯ ವಾಕ್ಯ 5 ಓದಮ್ಮ. ಆಗ ಅವನು, ಪ್ರಭು ನೀವಾರು ಎಂದನು. ನೀನು ಹಿಂಸೆ ಪಡಿಸುತ್ತಾ ಇರುವ ಯೇಸುವೆ ನಾನು. ಏನಂತ ಹೇಳಿದ್ರೆ ಸ್ವಾಮಿ, ನೀನು ಹಿಂಸೆ ಪಡುತ್ತಿರುವ ಯೇಸುವೆ ನಾನು. ಹಾಗಾದರೆ ಸೌಲ ಯಾರಿಗೆ ಹಿಂಸೆ ಕೊಡ್ತಿದ್ದ? ಯೇಸುವಿನ ಅನುಯಾಯಿಗಳಿಗೆ, ಹೌದಾ? ಯಾರು ಯೇಸುವಿನ ಹಿಂಬಾಲಿಸ್ತಾರೋ ಅವರಿಗೆ. ಅಲ್ಲೇನಾದರೂ ಯೇಸು ಸ್ವಾಮಿ ನನ್ನ ಅನುಯಾಯಿಗಳಿಗೆ ಯಾಕೆ ಹಿಂಸೆ ಕೊಡ್ತಿದೀಯಾ ಅಂತ ಹೇಳಿದ್ರ? ನನ್ನ ಶಿಷ್ಯರಿಗೆ ಯಾಕೆ ಹಿಂಸೆ ಕೊಡ್ತಿದೀಯಾ ಅಂತ ಹೇಳಿದ್ರ? ನನ್ನ ಭಕ್ತರಿಗೆ ನೀನು ಹಿಂಸೆ ಕೊಡ್ತಾ ಇದೀಯಾ ಅಂತ ಹೇಳಿದ್ರ? ಅಥವಾ ನನಗೇ ಹಿಂಸೆ ಕೊಡ್ತಾ ಇದೀಯಾ ಅಂತ ಹೇಳಿದ್ರ? ಹಂಗಾರೆ ನಾವು ಪ್ರತಿಯೊಬ್ಬೊಬ್ಬರು ಇನ್ನೊಬ್ಬೊಬ್ಬರನ್ನು ಹಿಂಸಿಸುವಾಗ ಯಾರಿಗೆ ಹಿಂಸೆ ಕೊಡ್ತಾ ಇದ್ದೇವೆ? ಯಾರು ಅವರನ್ನು ಸೃಷ್ಟಿಸಿದಾರೋ ಅವರಿಗೆ ನಾವು ಹಿಂಸೆಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಪ್ರಿಯರೇ, ಮನುಷ್ಯನ ವಿರುದ್ಧ ಮನುಷ್ಯನು ನಿಂತುಕೊಳ್ಳುವಂಥದ್ದು ಅತ್ಯಂತ ಘೋರವಾದಂಥ, ಕಠಿಣವಾದಂಥ ಒಂದು ಕೆಟ್ಟ ಕಾರ್ಯ. ಯಾಕೆಂದರೆ ಯಾವಾಗ ನೀವು ಇನ್ನೊಬ್ಬರ ವಿರುದ್ಧವಾಗಿ ಬೀಳ್ತೀರೋ, ನೀವು ತಿರುಗಿ ಬೀಳುವಂಥದ್ದು ಏನನ್ನು ಸೂಚಿಸ್ತದಂದರೆ, ಯಾರು ಅವರನ್ನು ರೂಪಿಸಿದಾರೋ ಅವರ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದೀರೆಂಬುದಾಗಿ. ನಾವು ಪ್ರತಿಯೊಬ್ಬೊಬ್ಬರಿಗೂ ಚೆನ್ನಾಗಿ ಗೊತ್ತು. ಮೋಶೆಯ ಸಹೋದರಿ ಯಾರು? ಮೋಶೆ ಸಹೋದರಿ ಮಿರಿಯಾಮಳು. ಮೋಶೆಯ ಸಹೋದರ ಯಾರು? ಆರೋನನು. ಅವರಿಬ್ಬರೂ ಕೂಡ ಮೋಶೆಗೆ ವಿರುದ್ಧವಾಗಿ ಗೊಣಗುಡ್ತಾ ಇರ್ತಾರೆ. ಗೊಣಗುಡುವ ಸಂದರ್ಭದಲ್ಲಿ ಯಾರು ಮಧ್ಯಸ್ಥಿಕೆಯನ್ನು ವಹಿಸ್ತಾರೆ? ಯಾರು ಮಧ್ಯಸ್ಥಿಕೆಯನ್ನು ವಹಿಸುವಂಥದ್ದು? ಸ್ವತಃ ದೇವರು. ದೇವರು ಬಂದು ಅವರಿಗೆ ಹೇಳ್ತಾರೆ, 3 ಜನರಿಗೂ ನೀವು ಮೂವರೂ ಕೂಡ ನನ್ನ ಗುಡಾರದ ಬಳಿ ಬನ್ನಿ. ಗುಡಾರದ ಬಳಿ ಬಂದಾಗ ದೇವರೇನಂತ ಹೇಳ್ತಾರೆ ಗೊತ್ತಾ? ಮೋಶೆಗೆ, ಸ್ವಲ್ಪ ನೀನು ಸೈಡ್ಗೆ ಬಾ, ಒಂದೇ 1 ಸೆಕೆಂಡಲ್ಲಿ ಅವರಿಬ್ಬರನ್ನ ಸುಟ್ಟಾಕ್ಬಿಡ್ತೇನೆ ಅನ್ನಲ್ಲ. ತೋರಿಸ್ಲಾ ನಾನು? ಓಕೆ, ತೆಗೀರಿ. ಸಂಖ್ಯಾಕಾಂಡ ವಿಮೋಚಕಾಂಡ. ಅದು ನನ್ನ ಟಾಪಿಕ್ ಅಲ್ಲ, ಜಸ್ಟ್ ಆದರೆ ಇರಲಿ. ಸಂಖ್ಯಾಕಾಂಡ 12ನೇ ಅಧ್ಯಾಯ ವಾಕ್ಯ 2ರಿಂದ. ಓಕೆ, 1ರಿಂದನೇ ಓದ್ತೇನೆ ಬೇಗ. ಮೋಶೆ ಕುಶ್ ನಾಡಿನ ಮಹಿಳೆಯೊಬ್ಬಳನ್ನು ಮದುವೆ ಮಾಡಿಕೊಂಡಿದ್ದನು. ಈ ಕಾರಣ ಮಿರಿಯಾಮಳು ಮತ್ತು ಆರೋನನು ಅವನಿಗೆ ವಿರುದ್ಧ ಮಾತನಾಡತೊಡಗಿದರು. ಸರ್ವೇಶ್ವರ ಸ್ವಾಮಿ ಮೋಶೆಯ ಮುಖಾಂತರ ಮಾತ್ರ ಮಾತನಾಡಿದ್ದಾರೋ, ನಮ್ಮ ಮುಖಾಂತರ ಮಾತನಾಡುವುದಿಲ್ಲವೋ ಎಂದು ಹೇಳತೊಡಗಿದರು. ಅವರು ಆಡಿದ ಮಾತು ಸರ್ವೇಶ್ವರನಿಗೆ ಮುಟ್ಟಿತು. ಹೇಳಿ ಎಲ್ಲರೂ, ಅವರು ಆಡಿದ ಮಾತು ಸರ್ವೇಶ್ವರನಿಗೆ ಮುಟ್ಟಿತು. ನಿಮ್ಮ ಅಕ್ಕಪಕ್ಕದವ್ರಿಗೆ ಹೇಳಿ, ನೀನು ಆಡುವ ಮಾತು ಸರ್ವೇಶ್ವರನಿಗೆ ಮುಟ್ಟುತ್ತದೆ. ನಿನ್ನ ಅಕ್ಕಪಕ್ಕದವರ ಬಗ್ಗೆ, ನಿನ್ನ ಸಂಬಂಧಿಕರ ಬಗ್ಗೆ, ನಿನ್ನ ಗಂಡನ ಬಗ್ಗೆ, ಹೆಂಡತಿಯ ಬಗ್ಗೆ, ಅತ್ತೆಯ ಬಗ್ಗೆ, ನಾದನಿಯ ಬಗ್ಗೆ, ಇತರರ ಬಗ್ಗೆ ನೀನು ಏನು ಇನ್ನೊಬ್ಬರ ಬಗ್ಗೆ ಮಾತನಾಡ್ತೀಯೋ ಯಾರಿಗೆ ಮುಟ್ಟುತ್ತಂತೆ? ಪೊಲೀಸ್ ಸ್ಟೇಷನ್ಗಿಂತ ಬೇಗ ದೇವರಿಗೆ ಮುಟ್ಟುತ್ತೆ. ಓಕೆ, ಯಾರಿಗೆ ಮುಟ್ಟಿತು? ದೇವರಿಗೆ ಮುಟ್ಟಿತು. ಮುಟ್ಟೋದಿಲ್ಲೋ? ಓಕೆ, ನೆಕ್ಸ್ಟ್. ಮುಟ್ಟಿತು. ಮೋಶೆ ಸಾಧು ಮನುಷ್ಯ, ನರಮಾನವರೆಲ್ಲ ಅತ್ಯಂತ ಸಾಧು ಈಗಿರಲಾಗಿ ಸರ್ವೇಶ್ವರ ತಟ್ಟನೆ ಮೋಶೆ, ಆರೋನ್ ಹಾಗೂ ಮಿರಿಯಾಮರಿಗೆ, ನೀವು ಮೂವರು ದೇವದರ್ಶನದ ಗುಡಾರಕ್ಕೆ ಬರಬೇಕು ಎಂದು ಆಜ್ಞಾಪಿಸಿದರು. ಅವರು ಬಂದಾಗ ಸರ್ವೇಶ್ವರ ಮೇಘಸ್ತಂಭದಲ್ಲಿ ಇಳಿದು ಬಂದು ದೇವದರ್ಶನದ ಗುಡಾರದ ಬಾಗಿಲಲ್ಲಿ ನಿಂತು ಆರೋನ್ ಹಾಗೂ ಮಿರಿಯಾಮಳನ್ನು ಹತ್ತಿರಕ್ಕೆ ಕರೆದು, ಅವರು ಸಮೀಪಿಸಿದಾಗ, ನನ್ನ ಮಾತಿಗೆ ಕಿವಿಗೊಡಿ. ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅವನಿಗೆ ಕಾಣಿಸಿಕೊಳ್ಳುವೆ, ಜ್ಞಾನ ದೃಷ್ಟಿ ಇದ್ದರೆ
ನಿಮ್ಮಲ್ಲಿ ಪ್ರವಾದಿ ಇದ್ದರೆ ಅವನಿಗೆ ಕಾಣಿಸಿಕೊಳ್ಳುವೆ ಜ್ಞಾನ ದೃಷ್ಟಿಯಲ್ಲಿ, ಇಲ್ಲವೇ ಅವನ ಸಂಗಡ ಮಾತನಾಡುವೆ ಸ್ವಪ್ನದಲ್ಲಿ. ನನ್ನ ದಾಸನಾದ ಮೋಶೆ ಅಂಥವನಲ್ಲ, ಅವನೇ ನಂಬಿಗಸ್ತನ ನಮ್ಮ ಮನೆಯಲ್ಲೆಲ್ಲ. ನಾನವನ ಸಂಗಡ ಮಾತನಾಡುವುದು ನಿಗೂಢವಾಗಿ ಅಲ್ಲ, ಮುಖಾಮುಖಿಯಾಗಿ ಸ್ಪಷ್ಟವಾಗಿ ಒಗಟಾಗಿ ಅಲ್ಲ. ಸರ್ವೇಶ್ವರನ ಸ್ವರೂಪವನ್ನೇ ಕಂಡವನಾತ ಇಂತಿರಲು ನನ್ನ ದಾಸ ಮೋಶೆಗೆ ವಿರುದ್ಧ ಮಾತನಾಡಲು ನೀವೇಕೆ ಭಯಪಡಲಿಲ್ಲ? ನೀವೇಕೆ 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 ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ನಾವು ಭಯಪಡ್ತೀವ? ಭಯಪಡ್ತೀವಿ. ಯಾಕೆ ಗೊತ್ತಾ? ಯಾರು ಇದ್ದಾರಾ? ಕೇಳಿಸ್ಕೊಂಡು ಹಾಕೊಟ್ಬಿಟ್ರೆ ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನಾವು ಭಯಪಡ್ತೀವಾ? ಭಯಪಡ್ತೀವಿ. ಯಾಕೆ ಭಯಪಡ್ತೀವಿ? ದೇವರಿಗೆಲ್ಲ ಭಯಪಡೋದು ನಾವು. ಯಾರಿಗೆ? ಯಾರ ಕೇಳಿಸ್ಕೊಂಡು ತಗೊಂಡೋಗಿ ಹಾಕ್ಬಿಟ್ರೆ ಇನ್ನು ಅವಳು ನನ್ನ ಮನೆ ಮುಂದೆ ಬಂದು ಸುಮ್ಮನೆ ಕುಣಿತಳಿ ಹಾಕಬೇಕು ಅಂತ. ಹೌದಾ? ಏನಾರು ವಿಷಯ ಮಾತಾಡ್ಬೇಕಾದ್ರೆ ಏನು ಮಾತಾಡ್ತೀವಿ? ಅವಳಲ್ಲ ಕೇಳಿಸ್ತ ಅವಳು. ನೀವೆಷ್ಟು ಮೆತ್ತಗೆ ಮಾತಾಡಿದ್ರು ಯಾರು ಕೇಳಿಸ್ಕೊಳ್ತಾರೆ? ಮುಟ್ಟುತ್ತ ದೇವರಿಗೆ ಮುಟ್ಟುತ್ತೆ. ಮತ್ತೆ ಇನ್ನೊಬ್ಬರ ಬಗ್ಗೆ ಮಾತನಾಡ್ಬೇಕಾದ್ರೆ ಫಸ್ಟ್ ನಾವೇನು ಮಾಡ್ಬೇಕಂತೆ? ಭಯ ಇರಬೇಕು ನಮ್ಮಲ್ಲಿ. ಏನಿರಬೇಕು? ಭಯ ಇರಬೇಕು. ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ಮುಂದೆ ನೋಡುವಾಗ ದೇವರು ಆ ಕ್ಷಣ ಎಂದು ಹೇಳಿ ಕೋಪದಿಂದ ಏನು ಮಾಡಿದ್ರು? ಕೋಪದಿಂದ ಏನು ಮಾಡಿದ್ರು? ಆ ಜಾಗದಿಂದ ಹೊರಟೋದ್ರು. ಒಂದು ಕ್ಷಣ ದೇವರು ಅಲ್ಲೇ ನಿಂತಿದ್ರೆ ದೇವರ ಕೋಪವನ್ನು ಅವರು ಸಹಿಸ್ಕೊಳ್ಬೋದಾಗಿತ್ತ? ಯಾಕೆ ದೇವರು ಕೋಪ ಬಂದರೂ ಅಲ್ಲಿ ನಿಲ್ಲಿಲ್ಲ? ಇನ್ನೊಬ್ಬರ ಬಗ್ಗೆ ನೀವು ಮಾತನಾಡುವಾಗ ಪ್ರಿಯರೇ, ಅದು ದೇವರ ದೃಷ್ಟಿಯಲ್ಲಿ ಹೇಗಿರ್ತದೆ ಗೊತ್ತಾ? ಬಟ್ ಕಠಿಣ. ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ. ಗಟ್ಟಿ ಮನಸ್ಸಿದೆಯಾ? ಸ್ವಲ್ಪ ಇನ್ನೂ ಬಿಗ್ಗಿ ಗಟ್ಟಿ ಮಾಡ್ಕೊಳ್ಳಿ. ಓಕೆ? ಯಾಕೆ ದೇವರ ಕೋಪವನ್ನು ಅವರಿಬ್ಬರು ಸಹಿಸ್ಕೊಳ್ಬೋದಾ? ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರು ಕೋಪ ಬಂದು ಕೂಡ ಅವ್ರು ಯಾಕೆ ಹೊರಟು ಹೋದ್ರು ಗೊತ್ತಾ? ಯಾಕೆ ಅಲ್ಲಿಂದ ಜಾಗ ಖಾಲಿ ಮಾಡ್ತೇವೆ ನಾವು? ಎಲ್ಲೋ ಒಂದು ಕಡೆ ಹೋದಾಗ ಯಾಕೆ ಜಾಗ ಖಾಲಿ ಮಾಡ್ತೇವೆ? ನಮ್ಗೆ ಹಿಡಿಸದೇ ಇರೋದ್ರಿಂದ. ಹೌದಾ? ಹೌದಲ್ಲೋ? ದೇವರಿಗೂ ಹಂಗೆ ಅವರಿಬ್ಬರು ಹಿಡಿಸ್ಲಿಲ್ಲ. ದೇವರಿಗೂ ಅವರಿಬ್ಬರು ಹಿಡಿಸ್ಲಿಲ್ಲ. ಅದು ಹೇಳ್ತೀನಿ ಮುಂದೆ ಇನ್ನೂ ಓದಿ ನೆಕ್ಸ್ಟು. ಆಕೆ ಕೋಪದಿಂದ ಹೊರಟು ಹೋದ್ರು. ಆ ಮೇಘಸ್ತಂಭವು ದೇವದರ್ಶನ ಗುಡಾರದಿಂದ ಅದೃಶ್ಯವಾದಂತೆ ಇಗೋ ಮಿರ್ಯಾಮಳ ಚರ್ಮ ಹಿಮದಂತೆ ಬಿಳಿಸಿಕೊಂಡಿತು. ಆಕೆಗೆ ತೊನ್ನು ಹೊತ್ತಿತು. ಆರೋನನು ಆಕೆಯನ್ನು ನೋಡಿ ಆಕೆಗೆ ತೊನ್ನು ಪ್ರಾಪ್ತವಾಯಿತೆಂದು ತಿಳಿದುಕೊಂಡನು. ಆಗ ಆರೋನನು ಮೋಶೆಗೆ, ಅಯ್ಯ, ನಾವು ಮೂರ್ಖರಾಗಿ ನಡೆದು ಪಾಪ ಕಟ್ಟಿಕೊಂಡೆವು. ಈ ಪಾಪದ ಫಲವನ್ನು ನಾವು ಅನುಭವಿಸುವಂತೆ ಮಾಡಬೇಡ. ನೀವು ಇನ್ನೊಬ್ಬರ ವಿರುದ್ಧವಾಗಿ ಯಾವಾಗ ಮಾತನಾಡ್ತೀರೋ ನಿಮಗಾಗಿ ಒಂದು ಫಲ ನಿಶ್ಚಯವಾಗಿದೆ. ಆ ಫಲವನ್ನು ನೀವು ಅನುಭವಿಸಬೇಕಾಗತ್ತೆ. ಅದನ್ನೇ ಆರೋನ್ ಕೇಳ್ತಾ ಇರುವಂಥದ್ದು, ಅಯ್ಯ ನಾವು ಮೂರ್ಖರು. ಯಾರಂತೆ ಮೂರ್ಖರು? ಯಾರು ಮೂರ್ಖರು? ನಾನು ನಿಮ್ಮನ್ನು ಹೇಳ್ತಿಲ್ಲ ಮೂರ್ಖರು ಅಂತ. ಅಕಾರ್ಡಿಂಗ್ ಟು ದೇವರ ವಾಕ್ಯದ ಪ್ರಕಾರ ಯಾರು ಮೂರ್ಖರು? ಇನ್ನೊಬ್ಬರ ಬಗ್ಗೆ ಮಾತನಾಡುವವರು. ಯಾರು ಮೂರ್ಖರಿದ್ದೀರಾ? ಇಲ್ಲ, ಯಾರಿಲ್ಲ. ಇಲ್ಲಿ ಯಾರೂ ಒಬ್ಬರ ಬಗ್ಗೆ ಮಾತಾಡೋದಿಲ್ಲ. ಇಲ್ಲೆಲ್ಲ ಬತ್ತಿದಂಗೆ ಹಲ್ಲೆಲೂಯಾ ಆರಾಧನೆ, ಹೊಲಕ್ಕೋದ್ರು ಅದೇ. ಇನ್ನೊಬ್ಬರ ಬಗ್ಗೆ ಮಾತನಾಡುವವರು ಯಾರಂತೆ? ಕೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ತೀಯಾ? ಮೂರ್ಖಗಿರ್ಕ ಅಂತ ಹೇಳಿಬಿಡಿ. ಆಮೇಲೆ ನಿಮ್ಮ ಜಗಳ ನಿಲ್ಲೋವರೆಗೆ ನಾವು ಹೋಗೋಕ್ಕಾಗಲ್ಲ, ಕಷ್ಟ ಆಗತ್ತೆ. ಇನ್ನೊಬ್ಬರ ಬಗ್ಗೆ ಮಾತನಾಡುವಂಥವ್ರು ಯಾರಂತೆ? ಸ್ವತಃ ಆರೋನನ್ನು ಹೇಳ್ತಾ ಅದನ್ನೇ ಮೂರ್ಖರು ನಾವು. ನೆಕ್ಸ್ಟ್, ಅನುಭವಿಸುವಂತೆ ಮಾಡಬೇಡ, ಇದು ನನ್ನ ವಿನಂತಿ. ಅರ್ಧ ಮಾಂಸ ಕೊಳೆತು ಹುಟ್ಟಿದ ಶಿಶುವಿನ ಶವದಂತೆ ಆಗುವುದು ಬೇಡ. ಹಿಂಗಾಗಿದ್ದಾರೆ ಆಕೆ ಮಿರ್ಯಾಮಳು. ಅರ್ಧ ಶವ ಕೊಳತಂತೆ. ಪ್ರಿಯರೇ,
ನಾವು ಯಾವಾಗ ಇನ್ನೊಬ್ಬರ ವಿರುದ್ಧವಾಗಿ ಮಾತನಾಡ್ತೀವೋ ಯಾವುದೇ ರೋಗವಿಲ್ಲದೆ ಶರೀರ ಕೊಳೆತು ಹೋಗಲಿಕ್ಕೆ ಪ್ರಾರಂಭಿಸ್ತದೆ. ಯಾಕೆ ದೇಹ ಕೊಳಿತದೆ? ಜೀವಿಸುವಾಗಲೇ, ಸತ್ತ ಮೇಲೆ ಕೊಳಿಬೇಕು, ಅದು ಹೌದಲ್ವೋ? ಯಾಕೆ ದೇಹ ಮಾಂಸಖಂಡ ಕೊಳೆಯುತ್ತೆ? ಇನ್ನೊಬ್ಬರ ವಿರುದ್ಧವಾಗಿ ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಮದ, ಮತ್ಸರಗಳು, ಮೋಹಗಳು ನನ್ನಲ್ಲಿ ತುಂಬಿರುವಾಗ ಪ್ರಿಯರೇ, ನನ್ನ ಜೀವಿತವನ್ನು ಅದು ನಾಶಗೊಳಿಸುವಂಥದ್ದು. ಅದನ್ನೇ ಆರೋನನು ಹೇಳ್ತಿರುವಂಥದ್ದು, ಅಯ್ಯ, ಅರ್ಧ ಶರೀರ ಕೊಳೆತು ಇರುವಂತೆ ನನ್ನ ಜೀವನ ಆಗೋದು ಬೇಡ ಸ್ವಾಮಿ, ದಯವಿಟ್ಟು ನಾನು ನಿನ್ನಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಅದನ್ನು ನಮ್ಮಿಂದ ತೆಗೆದು ಹಾಕು. ನೆಕ್ಸ್ಟು, ಮೋಶೆ ಎಂಥ ಅದ್ಭುತಕರವಾದ ವ್ಯಕ್ತಿ ಅಂದರೆ ಪ್ರಿಯರೇ, ಬ್ಯೂಟಿಫುಲ್ ಮಾತ್ರ. ಆಗ ಮೋಶೆ ಸರ್ವೇಶ್ವರನಿಗೆ, ಹೇ ದೇವ, ಆಕೆಯನ್ನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ಮೊರೆ ಇಡ್ಲಿಲ್ವೋ? ಅಥವಾ ಹಿಂಗೇನಾರು ಹೇಳಿದ್ನ, ಆಗಬೇಕಾದ್ದೆ ಅವಳಿಗೆ, ಬಂದೆಯ ಇನ್ನೊಂದು ಸರಿ ನನ್ನ ಸಿಂತಕ್ಕೆ, ನನ್ನ ಮನ ವಿಷಯಕ್ಕೆ ಬಂದೆಯ ನೀನು ಅನುಭವಿಸು ಅಂತ ಹೇಳಿದ್ನ ಮೋಶೆ? ನಾವಾಗಿದ್ರೆ ಏನು ಮಾಡ್ತಿದ್ವಿ? ಒಂದು ಕೃತಜ್ಞತೆ ಬಲಿ ಪೂಜೆನ ಕೊಟ್ಬಿಡ್ತಿದ್ವಿ ಬೇಕಾರೆ, ನನ್ನ ಶತ್ರುಗಳಿಗೆ ದೇವರು ಸರಿಯಾಗಿ ಮಾಡಿದ್ದಾರೆ ಅಂತ. ಬಟ್ ಮೋಶೆ ತಕ್ಷಣ ದೇವರ ಬಳಿ ಪ್ರಾರ್ಥನೆ ಮಾಡ್ತಾನೆ, ಏನಂತ? ಅಯ್ಯ ದೇವ, ಅವಳನ್ನು ಗುಣಪಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಎಂದು ಮೊರೆ ಇಟ್ಟನು. ಅದಕ್ಕೆ ಸರ್ವೇಶ್ವರ ಸ್ವಾಮಿ ಏನಂತ ಹೇಳ್ತಾರೆ? ಓದಮ್ಮ ಬೇಗ. ಇರು, ಒಂದು ನಿಮಿಷ ಕೇಳಿದೀನಿ ನಾನು. ಸರಿ, ಕೇಳಿಸ್ತಾ ಇದೆಯಾ? ಓಕೆ, ಗಟ್ಟಿಯಾಗಿ ಕೂತಿದ್ದೀರಾ? ಓಕೆ, ಓದಮ್ಮ ಈಗ. ಏನಂತ ಹೇಳಿದಾದ್ರೆ ದೇವರು? ಅದಕ್ಕೆ ಸರ್ವೇಶ್ವರ ಅವಳ ತಂದೆ ಅವಳ ಮುಖದ ಮೇಲೆ ಉಗುಳಿದ್ರೆ ಅವಳು ಎಷ್ಟು ದಿನ ಈಚೆ ಇರಬೇಕಿತ್ತು? 7 ದಿನ. ಅದರ ಅರ್ಥ ಒಂದು ಕ್ಷಣ ಯೋಚಿಸೋಣ. ಒಬ್ಬ ತಂದೆ ತನ್ನ ಮಗಳಿಗೆ ಉಗುಳುವಂಥದ್ದು ಒಳ್ಳೆಯ ವಿಷಯನ? ಹಾಗಾದರೆ ನಾವು ಇನ್ನೊಬ್ಬರ ಬಗ್ಗೆ ಮಾತನಾಡಿದ್ರೆ ಏನಾಗುತ್ತೆ? ನಮ್ಮ ಮುಖದ ಮೇಲೆ ಉಗುಳಿದಂದಿರುತ್ತೆ. ಹಾಗಾಗಿ ಪ್ರಿಯರೇ, ದೇವರ ವಿಷಯದಲ್ಲಿ, ದೇವರ ಸಾಮ್ರಾಜ್ಯದ ವಿಷಯದಲ್ಲಿ ಆಟ ಆಡ್ಲಿಕ್ಕೆ ಹೋಗಬಾರ್ದು. ನಾನು ಇನ್ನೊಬ್ಬರಿಗೆ ಏನನ್ನ ಮಾಡ್ತೇನೋ ಅದು ನನ್ನ ಮನೆಯ ಬಾಗಿಲನ್ನು ತಟ್ಟದೆ ಬಿಡೋದಿಲ್ಲ. ದೇವರು ಎಂಥ ಸ್ಟೇಟ್ಮೆಂಟನ್ನು ಹೇಳಿದ್ದಾರೆ ಅಂದರೆ, ಒಬ್ಬ ತಂದೆ ತನ್ನ ಮಗಳ ಮೇಲೆ ಉಗುಳಿದ್ರೆ 7 ದಿನ ಅವಳು ಶುದ್ಧಾಚಾರದ ಪದ್ಧತಿಯಂತೆ ಹೊರಗಿರಬೇಕು. ಅದರರ್ಥ ಏನು? ನಾನು ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಪ್ರಿಯರೇ, ನನ್ನ ಮುಖದ ಮೇಲೆ ಉಗುಳಿದಂತೆ. ಅದು ಅವಮಾನನ ಹೌದು? ಅವಮಾನನ ಹೌದಲ್ವೋ? ಸದಕ್ಕೆ ಎಳೆದು ಪ್ರಿಯರೇ, ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ನಾವು ಪ್ರತಿಯೊಬ್ಬೊಬ್ಬರು ಗೌರವವುಳ್ಳಂತಹ ವ್ಯಕ್ತಿಗಳಾಗಿರಬೇಕು. ಅವರು ಯಾರೇ ಇರಲಿ, ಎಂಥವರೇ ಇರಲಿ, ಬಟ್ ನಾವು ಅವರಿಗೆ ಕೊಡಬೇಕಾದ ಗೌರವವನ್ನು ನಾವು ಕೊಡಲೇಬೇಕು. ಎಕ್ಸಾಂಪಲ್ ಆಗಿ ನೀವು ನೋಡುವಾಗ, 1 ಸಾಮುವೇಲ ಗ್ರಂಥದಲ್ಲಿ ಒಬ್ಬ ಪ್ರವಾದಿಯ ತಾಯಿ ಇದ್ದಾಳೆ. ಆ ತಾಯಿ ಯಾರಂದರೆ ಹನ್ನಳು. ಕೇಳಿದರೆ ಹೆಸರು? ಸಾಮುವೇಲನ ತಾಯಿ ಯಾರು? ಹನ್ನಳು. ಹನ್ನಳಿಗೆ ಮಕ್ಕಳಿಲ್ಲದ ಸಂದರ್ಭದಲ್ಲಿ ದೇವರ ಆಲಯಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಯಾಜಕನ ಯಾರು ಗೊತ್ತಾ? ಆತನ ಹೆಸರು ಏಲಿ. ಆತನ ಹೆಸರು ಬಂದು ಏಲಿ. ಏಲಿಯನ ಹೆಸರು ಮಕ್ಕಳು ಬಂದು ತುಂಬ ಕೆಟ್ಟವರು. ಎಂಥ ಕೆಟ್ಟವರಂದರೆ ಬಲಿ ಭೋಜನಕ್ಕೆ ಕೈ ಹಾಕುವಂಥ ಕೆಟ್ಟವರು. ಎಲ್ಲವೂ ನಮಗೆ ಬೇಕೆಂಬುದಾಗಿ ಕಿತ್ತುಕೊಳ್ತಿದ್ರು, ವ್ಯಭಿಚಾರದಲ್ಲಿದ್ದರು, ಎಲ್ಲ ದುಷ್ಟ ಕಾರ್ಯದಲ್ಲಿದ್ದರು. ನೀವು ನೋಡೋದಾದರೆ ಪ್ರಿಯರೇ, ಕೊನೆಗೆ ಏಲಿಯನ ಮಕ್ಕಳೆಲ್ಲ ಯಾಜಕತ್ವ ಕೊನೆ ಆಗ್ತದೆ ಹೊರತು ಯಾಜಕತ್ವ ಮುಂದೆ ಬರೋದಿಲ್ಲ ದೈವ ವಾಕ್ಯದಲ್ಲಿ ನಾವು ನೋಡುವಾಗ. ಬಟ್ ಏಲಿಯನು ಅಲ್ಲಿ ಕುಳಿತಿದ್ದಾನೆ. ಏಲಿನ ಮಕ್ಕಳು ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರು.
ಕೆಟ್ಟವರು. ಈಗ ಅಲ್ಲಿ ಯಾರು ಹೋದ್ರು ಪ್ರೇಯರ್ ಮಾಡಲಿಕ್ಕೆ? ಹನ್ನಳು ಒಂದು. ಹನ್ನಳು ಏನು ಮಾಡ್ತಿದ್ದಾಳೆ? ಹನ್ನಳು ಅಂದ್ರೆ ನಮ್ಗೆ ಜ್ಞಾಪಕ ಬರೋದೇ ಕಣ್ಣೀರು ಸುರಿಸಿದ್ಲು ಅಂತ. ಹೌದಾ? ಹೌದಲ್ಲೋ? ಹನ್ನಳು ಕಣ್ಣೀರು ಸುರಿಸ್ಲಿಲ್ಲ, ಹೃದಯಾಂತರಾಳದಿಂದ ಪ್ರಾರ್ಥನೆ ಮಾಡಿದ್ಲು. ಏನು ಮಾಡಿದ್ಲು? ಆಗ ಕಣ್ಣೀರು ಬಂತು. ಬಟ್ ನಾವು ತಗೊಳ್ಳೋದು ಯಾವುದು ಗೊತ್ತಾ? ಹೃದಯಾಂತರಾಳದ ಪ್ರಾರ್ಥನೆ ತಗೊಳ್ಳೋದಿಲ್ಲ. ನಾವು ಬತ್ತಿದಂಗೆ ಅಪ್ಪ ಆಮೇನಂದ್ರೆ ಕಣ್ಣೀರು ನಿಂತು ಹೋಗುತ್ತೆ. ಒಂದು ಕಡೆ ಪ್ರೇಯರ್ಗೆ ಹೋದಾಗ ಹೇಗಿದ್ರೆ ಕಣ್ಣು ಮುಚ್ಚಿ ಅಂದರೆ ಸಾಕು ಕಣ್ಣೀರು ಡಿಣಕ್ಕೆ ಬರುತ್ತದೆ, ಆಮೇನಂದ್ರೆ ಸಾಕು ಕಣ್ಣೀರು ನಿಂತು ಹೋಗ್ಬಿಡುತ್ತೆ. ಎಷ್ಟು ಕಂಟ್ರೋಲಲ್ಲಿ ಇಟ್ಟಿದ್ದಾರೆ ಅವ್ರ ಕಣ್ಣೀರ ಅಂದರೆ, ನಲ್ಲಿ ನೀರು ಹಿಂಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಹಿಂಗೆ ತಿರುಗಿಸಿದ್ರೆ ಆಫ್ ಆಗುತ್ತೆ. ಹೌದಲ್ಲೋ? ಹಂಗೆ ಪ್ರೇಯರ್ ಮಾಡಿ ಅಂದರೆ ಸಾಕು ಟುಣುಕ್ 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 ಅಂತ ಬೀಳುತ್ತೆ. ಆಮೇಲೆ ಹೇಳಿದ್ರೆ ಸಾಕು ನಿಮ್ಮ ಕಣ್ಣೀರು ದೇವರನ್ನ ಕರಗಿಸೋದಿಲ್ಲ. ಕಣ್ಣೀರು ಬರುತ್ತೆ, ಬರೋದಿಲ್ಲ ಎಂಬುದಲ್ಲ. ಯಾವಾಗ ನಿಮ್ಮ ಪ್ರಾರ್ಥನೆ ಹೃದಯಾಂತರಾಳದಿಂದಿರುವಾಗ ಕಣ್ಣೀರು ಬರ್ತದೆ ಹೊರತು ಸುಮ್ಮನೆ ಕಣ್ಣೀರು ದೇವರನ್ನ ಕರಗಿಸೋದಿಲ್ಲ. ಕರಗಿಸಲಿಕ್ಕೆ ನಿಮ್ಮ ದೇವರು ಕಲ್ಲಲ್ಲ. ನಿಮ್ಮ ದೇವರು ಕಲ್ಲಲ್ಲ, ಕರುಣಾಮಯ ದೇವರು. ಪ್ರೈಸ್ ಅಲ್ಲ, ಹಲ್ಲೆಲೂಯ. ಏಲಿಯನು ಬಂದು ಕೇಳ್ತಾನೆ, ನಿನಗೆ ಕುಡಿತದ ಅಮಲು ಇನ್ನೂ ಇಳಿಲಿಲ್ವೇ? ಯಾಕೆಂದ್ರೆ ಅವಳು ಎಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡ್ತಿರ್ತಾಳಂದ್ರೆ ಸೌಂಡ್ ಬರ್ತಿಲ್ಲ, ತುಟಿಗಳು ಮಾತ್ರ ಒದರುತ್ತಾ ಇದೆ. ಇದನ್ನು ಕಂಡಂತ ಏಲಿಯನು ಬಂದು ಕೇಳ್ತಾನೆ, ನಿನ್ನ ಕುಡಿತದ ಅಮಲು ನಿನ್ನನ್ನು ಬಿಟ್ಟು ಹೋಗಲಿ. ಹನ್ನಳಾಗಿ ತಿರುಗಿಸ್ಕೊಂಡು ಏನಂತ ಹೇಳಿದ್ಲು? ಹೋಗಪ್ಪ ಹೋಗು, ನಿನ್ನ ಮಕ್ಕಳು ಎಂಥವ್ರು ಅಂತ ಗೊತ್ತಿಲ್ವಾ? ಬಂದ್ಬಿಟ್ಟ ನನಗೆ ಬುದ್ಧಿ ಹೇಳಕ್ಕೆ. ಮೊದಲು ನಿನ್ನ ಮನೆ ಸರಿ ಮಾಡ್ಕೊ ಹೋಗು, ಆಮೇಲೆ ಬಂದು ನನಗೆ ಬುದ್ಧಿ ಹೇಳುವೆ. ನಾವಿದ್ದಿದ್ರೆ ಹೇಳ್ತಿದ್ವಿ, ಹನ್ನಳಂಗೆ ಹೇಳಲಿಲ್ಲ. ಹನ್ನಳೇನಂತೇಳಿ ಗೊತ್ತಾ? ಸ್ವಾಮಿ, ನನ್ನನ್ನು ಆ ರೀತಿ ಎಂಬುದಾಗಿ ತಿಳಿದುಕೊಳ್ಳಬೇಡಿ. ಈಗ ಪ್ರಶ್ನೆ, ಏಲಿಯನ ಮಕ್ಕಳು ಕೆಟ್ಟವರು, ಹೌದಾ? ಅವನು ಏನಾದರೂ, ಹನ್ನಳೇನಾದರೂ ಹೇಳಿದ ತಕ್ಷಣ ಹೋಗು ನಿನ್ನ ಮನೆದು ನೀನು ನೋಡ್ಕೋ ಅಂತಂದ್ಲ, ಅಥವಾ ಕೊಡುವ ಗೌರವವನ್ನು ಕೊಟ್ಲ? ಇನ್ ದ ಸೇಮ್ ವೇ ಅಷ್ಟೇ ನಮ್ಮ ಅಕ್ಕಪಕ್ಕ ಯಾರೇ ಇರಬಹುದು ಪ್ರಿಯರೇ, ಅವರು ಎಂಥ ವ್ಯಕ್ತಿಗಳೇ ಇರಬಹುದು, ಬಟ್ ಅವರಿಗೆ ಕೊಡುವ ಗೌರವವನ್ನು ಕೊಡಲೇಬೇಕು. ಯಾಕೆ ಗೊತ್ತಾ? ಕೇಳಿ ಯಾಕೆ ಅಂತ. ಕೇಳ್ರಿ ಯಾಕೆ ಅಂತ. ಯಾಕೆಂದರೆ ನಿಮಗೆ ಯಾರು ಪ್ರಾಣ ತ್ಯಾಗ ಮಾಡಿದಾರೋ ಅವರೇ ಅವರಿಗೂ ಪ್ರಾಣ ತ್ಯಾಗ ಮಾಡಿರೋ. ನಿಮ್ಮನ್ನು ಯಾರು ರಕ್ಷಣೆ ಮಾಡಿದಾರೋ ಅವರೇ ಅವರನ್ನು ರಕ್ಷಿಸಿರುವಂಥದ್ದು. ನಿಮ್ಮನ್ನು ಗುಣಪಡಿಸಲಿಕ್ಕೆ ಯಾರು ಗಾಯಗೊಂಡ್ರೋ ಅವರೇ ಅವರಿಗೋಸ್ಕರ ಗಾಯಗೊಂಡಿರುವಂಥದ್ದು. ನಿಮಗೋಸ್ಕರ ಯಾರು ಈ ಲೋಕಕ್ಕೆ ಬಂದರೋ ಅವರಿಗೋಸ್ಕರವೇ ಅವರೂ ಕೂಡ ಬಂದಿರುವಂಥದ್ದು. ಹಾಗಾಗಿ ನಿಮಗೇನು ಬೆಲೆ ಕೊಟ್ಟಿದ್ದಾರೋ ಅದೇ ಬೆಲೆಯನ್ನು ಅವರಿಗೂ ಕೊಟ್ಟಿದ್ದಾರೆ. ವ್ಯತ್ಯಾಸ ಏನು ಗೊತ್ತಾ? ನಮಗೆ ಸತ್ಯ ಗೊತ್ತು, ಅವ್ರಿಗೆ ಸತ್ಯ ಗೊತ್ತಿಲ್ಲ. ಬಟ್ ಮುಂದೆ ಗೊತ್ತಾಗುತ್ತೆ. ಬಟ್ ಗೊತ್ತಾದಾಗ ನಾವಿಬ್ಬರು ಎಲ್ಲಿ ಹೋಗ್ತೀವಿ? ಗೊತ್ತಾದಾಗ ಎಲ್ಲಿ ಹೋಗ್ತೀವಿ? ಪರಲೋಕಕ್ಕೆ ಹೋಗ್ತೀವಿ. ಪರಲೋಕಕ್ಕೆ ಹೋದ್ಮೇಲೆ ಅಲ್ಲಿ ನಿಂತ್ಕೊಂಡು, ಓ ಮಾಸ್ಟ್ರು ಬಂದ್ಬಿಟ್ಟವ್ರೆ, ಓ ಅಂಕೆ ಅವರು ಬಂದವ್ರೆ, ವಿನ್ಸೆಂಟು ಬಂದವ್ರೆ, ನಾ ಅನ್ಕಂದೇ ಇಲ್ಲ. ನಾನು ಮಾತ್ರ ಪ್ರೀಚ್ ಮಾಡ್ತಿದ್ದೀನಿ, ನಾನು ಬರ್ತೀನಿ ಅನ್ಕಂದಿದ್ದೆ, ಅವರು ಬರಲ್ಲ ಅನ್ಕಂದಿದ್ದೆ ಅನ್ನೋಕ್ಕಾಗತ್ತಾ ಅಲ್ಲಿ? ಅಥವಾ ಅಲ್ಲಿ ಮುಖಕ್ಕೆ ತಿರುಗ್ಸೋಕ್ಕಾಗತ್ತಾ? ಸೆಟ್ಲ್ಮೆಂಟ್ ಎಲ್ಲ ಇಲ್ಲೇ ಆಗೋಗ್ಬೇಕು. ಮೇಲ್ ಸೆಟ್ಲ್ಮೆಂಟ್ ಆಗಲ್ಲ. ಮೇಲಲ್ಲಿ ನೋಡ್ಬಿಟ್ಟು ಮುಖನ ತಿರುಗಿಸ್ಕೊಳ್ಳೋಕ್ಕೂ ಆಗಲ್ಲ. ಯಾಕೆ ಪ್ರಿಯರೇ? ದೇವರು ನಮ್ಮನ್ನು ರೂಪಿಸಿರುವಂಥದ್ದೇ ಸಮಾನವಾಗಿ, ಇತರರನ್ನು ಕೀಳಾಗಿ ಕಾಣೋದಲ್ಲ. ನಮ್ಮ ಜಾತಿ, ಧರ್ಮ, ಈ ಥರ ಯಾವುದೇ ಕಾರ್ಯಗಳಿರ್ಬೋದು, ಬಟ್ ನಾನು ಮತ್ತು ನೀವು ಇನ್ನೊಬ್ಬರನ್ನು ನೋಡಬೇಕಾಗಿರೋದು ಹೇಗಂದರೆ, ನನ್ನನ್ನು ರೂಪಿಸಿದಂಥ ದೇವರೇ ಅವನನ್ನು ಕೂಡ ರೂಪಿಸಿದಾರೆಂಬುದಾಗಿ. ಅನ್ಲೆಸ್ ಒಂದು ವ್ಯಕ್ತಿಯಲ್ಲಿ ಹೊರಗೆ ನೋಡದಿದ್ದಲ್ಲಿ ಅವನು ದೇವರ ಪ್ರೀತಿಯನ್ನು ಅನುಭವಿಸಿದಂಥ ವ್ಯಕ್ತಿ ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಯಾವ ಹಕ್ಕು ಅರ್ಹತೆಯೂ ಅವನಿಗೆ
ಇರೋದಿಲ್ಲ. ಮನುಷ್ಯರನ್ನು ನೀವು ಎಲ್ಲಿಯವರೆಗೆ ನಾಯಿಯಂತೆ ಕತ್ತೆಯಂತೆ ಕೀಳಾಗಿ ನೀವು ಕಾಣಲ್ಪಡ್ತಿರೋ ಪ್ರಿಯರೇ, ನೀವು ದೇವರನ್ನು ಅದೇ ಥರ ಕಾಣ್ತೀರಿ. ಯಾಕಂದರೆ ಪ್ರಭು ಯೇಸು ಕ್ರಿಸ್ತರೇ ಹೇಳ್ತಾರೆ, ಕಣ್ಣಿಗೆ ಕಾಣುವ ನನ್ನ ಸಹೋದರನನ್ನೇ ಪ್ರೀತಿಸದೇ ಇದ್ದ ಮೇಲೆ ನೀನು ಕಣ್ಣಿಗೆ ಕಾಣದಿರುವಂಥ ನನ್ನನ್ನೇ ಹೇಗೆ ಪ್ರೀತಿಸ್ತೀಯ? ನನ್ನನ್ನೇ ಹೇಗೆ ನೀನು ಪ್ರೀತಿಸ್ಲಿಕ್ಕೆ ಸಾಧ್ಯ? ದ ವೆರಿ ಡೇಂಜರಸ್. ಅದಕ್ಕಾಗಿ ಸಮಾರ್ಯದವರನ್ನ, ಇತರರನ್ನ ಪ್ರಿಯರೇ, ಯಹೂದ್ಯರು ನಾಯಿಗಳಂತೆ ನೋಡ್ತಿದ್ರು. ಆ ಕಾರ್ಯವನ್ನು ಪ್ರಭು ಯೇಸು ಅಲ್ಲಿ ಅರ್ಥೈಸಲಿಕ್ಕಾಗಿ ಎಳೆದದ್ದು, ಮಕ್ಕಳ ಆಹಾರವನ್ನು ನಾಯಿಗೆ ಎಸೆಯಲಾಗ್ತದೆ. ಬಟ್ ಆಕೆ ಪ್ರಿಯರೇ ಆ ಕ್ಷಣ ಏನಾದರೂ ಎದ್ದು ಹೊರಟೋದ್ಲ, ಅಬ್ಬಬ್ಬ ಏನು ನನ್ನ ನಾಯಿ ಅಂದ್ರಲ್ಲ, ಏನೋ ಇವ್ರ ಹತ್ರ ಕಷ್ಟ ಅಂತ ಬಂದೆ, ಏನೋ ಹೆಲ್ಪ್ ಮಾಡ್ತಾರೆ ಅಂತ ಬಂದೆ, ಮಾಡಿದ್ರೆ ಮಾಡಬೇಕು, ಇಲ್ಲ ಅಂದರೆ ಸುಮ್ಮನಿರಬೇಕು, ನನ್ನನ್ನು ಯಾಕೆ ಹಿಂಗಂದರು, ನನ್ನನ್ನು ಹಿಂಗನ್ನಕ್ಕೆ ಇವ್ರು ಯಾರು, ಇವ್ರು ನನಗಿಟ್ಟನವ್ರ, ಇವ್ರು ಬಟ್ನವ್ರ, ಇವ್ರು ತಂದಾಗ್ತಿದ್ರಾ, ನನಗೆ ಕೊಂಡಾಗ್ತಿದ್ರಾ, ಅಥವಾ ನಾನು ಇವರ ಮನೆಗೇನಾದ್ರು ಹೋಗಿದ್ನ, ಇವ್ರ ಅಂಗಲ್ ನಾನೇನಾದರೂ. ವೆರಿ ಗುಡ್. ಜೀವಿಸ್ತಿದ್ದ ನಾನು ನನ್ನನ್ನು ಯಾಕೆ ನಾಯಿ ಅನ್ನಬೇಕಾಯ್ತು? ಆದರೆ ಆಯ್ತದೆ ಅನ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಇವ್ರು ಇಲ್ಲದೆ ಇನ್ನೊಬ್ರಪ್ಪ ಹೇಳಿದ್ರೆ ಹಾಗೆ ಆಕೆ ನೋ. ನೆಕ್ಸ್ಟ್ ಹೇಸು ಏನಂತ ಹೇಳ್ತಾಳೆ ಆಕೆ? ನೆಕ್ಸ್ಟ್ ಹೇಳುವಂಥದ್ದು ಏನನ್ನೋದಾದರೆ, ಆಗ ಯೇಸು ಆಗ ಆಕೆ, ಅದೂ ನಿಜ ಸ್ವಾಮಿ, ನಾಯಿಗಳಾದರೂ ತನ್ನ ಯಜಮಾನನ ಮೇಜಿನಿಂದ ಕೆಳಗೆ ಬೀಳುವ ಚೂರನ್ನಾದರೂ ತಿನ್ನುತ್ತಾವಲ್ಲವೇ? ಹೌದು, ನಾವು ನಾಯಿ ಅಂತ ಇರ್ಬೋದು. ನೀವು ಹೇಳಿದ್ದು ಕರೆಕ್ಟ್. ನೀವು ಬಂದಿರುವಂಥದ್ದೇ ಈ ಹುದ್ದೆರಿಗೆ. ಬಟ್ ಆದರೆ ಅದನ್ನು ಮಕ್ಕಳ ಆಹಾರವನ್ನು ನಾಯಿಗೆ ಎಸೆಯಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಯಜಮಾನ ತಿನ್ನಬೇಕಾದ್ರೆ ತಿನ್ನುವಾಗ ಕೆಳಕ್ಕೆ ಬೀಳುತ್ತಲ್ವ, ಅದು ಯಾರಿಗೆ? ಅದು ನಾಯಿಗಳಾದರೆ ತಿನ್ಬೋದು ತಾನೆ. ಅಟ್ಲೀಸ್ಟ್ ಏನಾದರೂ ಅನ್ನಿ, ನನಗೇನು ಬೇಕು ಅದನ್ನು ಕೊಡಿ. ಸೊ ದಟ್ ಸ್ಟೇಟ್ಮೆಂಟ್. ಅದಕ್ಕಾಗಿ ಆ ಕೇಳುವಂಥದ್ದು ಏನಂತ, ನೀವು ಬಂದಿರುವಂಥದ್ದು ನಿಜ, ನಮ್ಮ ಈ ಸ್ಥಿತಿಯೂ ಕೂಡ ನಿಜ. ಬಟ್ ಆದರೆ ಯಜಮಾನನ ಆಹಾರವನ್ನು ನಾಯಿಗಳಿಗೆ, ಮಕ್ಕಳ ಆಹಾರವನ್ನು ನಾಯಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಮೇಜಿನಿಂದ ಬೀಳುವ ಅಟ್ಲೀಸ್ಟ್ ಚೂರು ಪಾರನ್ನಾದರೂ ತಿನ್ಬೋದಲ್ವ ಪ್ರಿಯರೇ? ಆಗ ಯೇಸು ಸ್ವಾಮಿ ಅವಳನ್ನು ನೋಡಿ, ಆಗ ಅವಳನ್ನು ಯೇಸು ಸ್ವಾಮಿ ಮಾತನಾಡಿಸುವಂಥದ್ದು. ಆದರೂ ಆಕೆ ಯಾವಾಗ ಅಡ್ಡ ಬಿದ್ದು ಆಗ ಯೇಸು ಸ್ವಾಮಿ ಹೇಳುವಂಥದ್ದು, ಮಕ್ಕಳ ಆಹಾರವನ್ನು ನಾಯಿಗೆ ಎಸುವಂಥದ್ದು ಸರಿಯಲ್ಲ ಎಂಬುದಾಗಿ. ನಂತರದಲ್ಲಿ ಯಾವಾಗ ನೋಡಿದ್ಲು ಆಗ ಯೇಸು ಸ್ವಾಮಿ ಆಕೆಯನ್ನು ನೋಡಿ ಏನಂತ ಹೇಳ್ತಾಳೆ, ಆಗ ಯೇಸು, ತಾಯಿ, ನಿನ್ನ ವಿಶ್ವಾಸ ಅಚಲವಾದದ್ದು, ನಿನ್ನ ಕೋರಿಕೆ ನೆರವೇರಲಿ ಎಂದರು. ಅದೇ ಕ್ಷಣದಲ್ಲಿ ಆಕೆಯ ಮಗಳು ಗುಣ. ಈಗ ಪ್ರಶ್ನೆ, ಸಮಸ್ಯೆ ಇರೋದು ಯಾರಿಗೆ? ಸಮಸ್ಯೆ ಇರೋದು ಯಾರಿಗೆ? ಬೇಗ, ಇನ್ನು 5 ನಿಮಿಷ. ಸಮಸ್ಯೆ ಇರೋದು ಯಾರಿಗೆ? ಬಂದಿರೋದು ಯಾರು? ತಾಯಿ. ಯಾಕೆ ತಾಯಿ ಬಂದಿದ್ದಾಳೆ? ತನ್ನ ಮಗಳ ಸಮಸ್ಯೆ ನನ್ನ ಸಮಸ್ಯೆ ಎಂಬುದಾಗಿ. ತನ್ನ ಮಗಳ ಸಮಸ್ಯೆ ನನ್ನ ಸಮಸ್ಯೆ. ಒಂದು ಕ್ಷಣ ಅದೇ ರೀತಿ ಯೋಚನೆ ಮಾಡೋಣ. ನನ್ನ ಗಂಡನ ಸಮಸ್ಯೆ ನನ್ನದು ಅಂತ ಪ್ರಾರ್ಥನೆ ಮಾಡ್ತೀವ? ನನ್ನ ಹೆಂಡತಿಯ ಸಮಸ್ಯೆ ನನ್ನದು ಅಂತ ಪ್ರಾರ್ಥನೆ ಮಾಡ್ತೀವ? ನನ್ನ ಕುಟುಂಬದ ಸಮಸ್ಯೆ ನನ್ನದು ಅಂತ ಬರ್ತೀವ? ಅಥವಾ ನಮ್ಮದಕ್ಕಾಗಿ ಬರ್ತೀವ? ಎಲ್ಲಿಯವರೆಗೆ ಪ್ರಿಯರೇ ನಿಮ್ಮ ಕುಟುಂಬದ ಸಮಸ್ಯೆ ನಿಮ್ಮದಾಗಿರೋದಿಲ್ವೋ, ನೀವು ಪ್ರೀತಿಸುವಂಥ ಕುಟುಂಬವನ್ನು, ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸ್ತಾ ಇದ್ದೀರಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ. ಎಷ್ಟು ಜನ ನಿಮ್ಮ ಕುಟುಂಬವನ್ನು ಪ್ರೀತಿ ಮಾಡ್ತೀರಾ? ನಿಮ್ಮ ಮನೆಯನ್ನು ನೀವು ಪ್ರೀತಿ ಮಾಡ್ತೀರಾ, ಮಾಡೋದಿಲ್ಲೋ? ಓಕೆ, ಕೈ ಕೆಳಗಿಳಿಸಿ. ಹೇಗೆ ಪ್ರೀತಿ ಮಾಡ್ತೀರಾ? ನಿಮ್ಮ ಕುಟುಂಬವನ್ನು ಪ್ರೀತಿಸ್ತೀರಾ? ಅದಕ್ಕೆ ಸಾಕ್ಷಿ ಏನು? ಅದೇ ಬ್ರದರ್, ಮನೆ ಕಟ್ಟಿದ್ದೀನಿ, ದುಡ್ದದೆಲ್ಲ ಇವರಿಗೆ ತಂದು ಕೊಡ್ತೀನಿ ಬ್ರದರ್. ಜಮೀನು ಮಾಡಿದ್ದೀನಿ, ಅದು ನನಗಲ್ಲ ಬ್ರದರ್, ಇವರಿಗೆ ಬ್ರದರ್. ಪ್ರತಿ ತಿಂಗಳು ರೇಷನ್ಗೆ ಏನು ಬೇಕು ಬ್ರದರ್? ಎಣ್ಣೆ, ಎಳ್ಳು, ಎಲ್ಲ, ಬೇಳೆ, ಸಕ್ಕರೆ, ಉಪ್ಪಿನಕಾಯಿ ಎಲ್ಲನೂ ಒತ್ಕೊಬಂದು ಮನೆಗೆ ಹಾಕಿ, ನನಗಿಲ್ಲ ಅಂದರೂ ತಂದು ಹಾಕ್ತೀನಿ ಬ್ರದರ್. ಹೊರಗಡೆ 1 ರೂಪಾಯಿ ತಿನ್ನಲ್ಲ ಬ್ರದರ್, 1 ಟೀ ಕುಡಿಯಲ್ಲ ಬ್ರದರ್, ನಾನು ಮನೆಗೆ ಬರ್ತೀನಿ. ತಿರುಗಿ ಯಾರನ್ನೂ ನೋಡಿಬಿಡಿ, ಆಯಿತಾ? ಹೌದಲ್ಲೋ? ನಾನು ನನ್ನ ಮನೆಗೆ ನನ್ನ ಜೀವನ ತೇಯ್ದು ಸೌದೋಗಿದ್ದೀನಿ ಬ್ರದರ್.
ನೀವು ಹಿಂಗೆ ತೇಯಿದ್ರೆ ನೀವು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಕುಟುಂಬನ ಪ್ರೀತಿಸ್ತಾ ಇದ್ದೀರಾ ಅಂತಲ್ಲ, ನಿಮ್ಮ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀರಾ ಅಷ್ಟೆ. ಒಬ್ಬ ಮನೆಯ ಯಜಮಾನ ತನ್ನ ಮನೆಗೆ ಸಾಮಾನು ತಂದು ಹಾಕುವಂಥದ್ದು, ತನ್ನ ಹೆಂಡತಿಗೆ ಬೇಕಾದದ್ದನ್ನು ಮಾಡೋದು, ತನ್ನ ಮಕ್ಕಳಿಗೆ ಬೇಕಾದದ್ದನ್ನು ಮಾಡೋದು ಪ್ರೀತಿಯ ಕಾರ್ಯ ಅಲ್ಲ. ತನ್ನ ದೇವರು ಕೊಟ್ಟಿರುವಂಥ ಕೆಲಸಕ್ಕೆ ಪ್ರಾಮಾಣಿಕನಾಗಿದ್ದಾನಷ್ಟೇ. ಬಟ್ ನಿಮ್ಮ ಕುಟುಂಬವನ್ನು ನೀವು ಪ್ರೀತಿಸ್ತಾ ಇದ್ದೀರಿ ಅಂತ ಹೇಗೆ ತೋರಿಸೋದು ಅನ್ನೋದಾದರೆ, ನೀವು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವ ವ್ಯಕ್ತಿಯಾಗಿದ್ರೆ ಮಾತ್ರ. ಯೇಸು ಸ್ವಾಮಿ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ರೆ ಮಾಡಲಿಲ್ವೋ? ಎಲ್ಲಿ ಮಾಡಿದ್ರು? ಯೇಸು ಸ್ವಾಮಿ ತನ್ನ ಶಿಷ್ಯರಿಗಾಗಿ ಪ್ರಾರ್ಥನೆ ಮಾಡಿದ್ರ? ಎಲ್ಲಿ? ಅದೇ ಬದ ಎಲ್ಲೋ ಮಾಡಿದ್ರು ಮಾಡಿದ್ರಲ್ಲ ಓ ಯೇಸು ಸ್ವಾಮಿ ಪೇತ್ರ ಅವ್ರ ಅತ್ತೆ ಹುಷಾರಿಲ್ಲ ಅಲ್ಲೋಗಿ ಯೇಸು ಸ್ವಾಮಿ ಗೆತ್ಸೆಮನಿ ತೋಪಿನಲ್ಲಿ ಹೇಳ್ತಾರೆ, ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ತಂದೆಯೇ, ನಾನು ಲೋಕಕ್ಕಾಗಿ ಪ್ರಾರ್ಥಿಸೋದಿಲ್ಲ, ನನ್ನವರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನೀನು ಕೊಟ್ಟಂಥ ಕುರಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಹಾಗಾದರೆ ಸ್ವಾಮಿ ನಿರ್ಜನ ಪ್ರದೇಶದಲ್ಲಿ ಭರ್ಜರಿಯಾದ ಊಟ ಕೊಟ್ಟರೋ ಕೊಡಲಿಲ್ಲ? ಶಿಷ್ಯರಿಗೂ ಎಷ್ಟು ಪುಟ್ಟಿ ಮಿಕ್ತು? 12 ಯಾಕೆ ಮಿಕ್ತು? 12 ಯಾಕೆ ಮಿಕ್ತು ಅಂದ್ರೆ 12 ಜನಕ್ಕೂ ಒಂದೊಂದು ಪುಟ್ಟಿ ಎತ್ಕೊಂಡು ಹೋಗಿ ಅಂತ. ಇನ್ನೇನು ಬಂತೆ? ಎಷ್ಟು ಜನ ಇದ್ರು ಅವರು? 12 ಪುಟ್ಟಿ, 12 ಜನ ಶಿಷ್ಯರಿಗೂ. ನೀವು ಅಂದ್ಕೊಂಡಿದ್ರಿ 3 ತಿಂಗಳು ದುಡಿಬೇಕು ಅಂತ, ಫ್ರೀಯಾಗಿ ಒಂದು ಪುಟ್ಟಿ ರೊಟ್ಟಿ ಮನೆಗೆ ತೆಗೆದುಕೊಂಡೋಗಿ ಎಂಜಾಯ್. ಯೇಸು ಸ್ವಾಮಿ ಕೊಟ್ಟರೋ ಕೊಡಲಿಲ್ವೋ? ಪ್ರಿಯರೇ, ಅದ್ಭುತ ಮಾಡಿದ್ರು, ಎಲ್ಲವನ್ನ ಕೊಟ್ಟರು. ಇನ್ ದ ಸೇಮ್ ವೇ ತನ್ನ ಶಿಷ್ಯರಿಗಾಗಿ ಅವರು ಪ್ರಾರ್ಥಿಸಿದ್ರು. ಇನ್ ದ ಸೇಮ್ ವೇ ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸ್ತೀರಾ ಅನ್ನೋದಾದರೆ, ನೀವು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋರಾಗಿ. ನಿಮ್ಮ ಕುಟುಂಬಕ್ಕಾಗಿ ನೀವು ಪ್ರಾರ್ಥಿಸದಿದ್ದರೆ ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸ್ತಾ ಇದ್ದೀರಿ ಎಂಬುದಾಗಿ ಅರ್ಥ ಇಲ್ಲ. ಜಸ್ಟ್ ನೀವು ನಿಮ್ಮ ಕಾರ್ಯವನ್ನು ಪೂರೈಸ್ತಾ ಇದ್ದೀರ ಅಷ್ಟೆ. ಬೆಲ್ಲೊಡೆದ ತಕ್ಷಣ ಹೆಣ್ತಿನ ಕರ್ಕೊಬಂದು ನಮ್ಮ ಮೈಸೂರು ಕಡೆ, ನಿಮ್ಮ ಕಡೆ ಅಲ್ಲ, ಓಕೆ, ಗಂಡ ಕೂರಿಸ್ಕೊಬರ್ತಾನೆ, ಗಾಡೀಲಿ ಕೂರಿಸ್ಕೊಬಂದು 8:15 ಪೂಜೆ. ಎಷ್ಟು ಗಂಟೆಗೆ ಪೂಜೆ? ನಮ್ಮ ಮೈಸೂರ್ದು ಹೇಳ್ಬೇಕು, ನಿಮ್ಮ ಚರ್ಚಿದ ಯಾಕೆ ಕೇಳ್ತಿದ್ದೀನಲ್ಲ. 8:15 ಪೂಜೆ. ಗಂಡ ಕರ್ಕೊಬರ್ತಾನೆ, ಗಾಡೀಲಿ ಕರ್ಕೊಬಂದು 8:15 ಬಿಟ್ಬಿಟ್ಟು 9:15 ಬಂದು ಆರನ್ ಮಾಡ್ತಾನೆ. ಕೀ ಟೈಮ್ ಆಯ್ತು, ಬಂದೆ ಮಾತಾಡ್ಸಿದ್ದೆ. ಅಯ್ಯೋ ಬಾ, ದಿನ ಸಿಗ್ತಾರೆ, ಎಲ್ಲಿ ಹೋಯ್ತಾರೆ ಅವರು? 10 ಬಾ ಹೋಗ್ಬೇಕು. ಕರ್ಕೊಬರೋದು, ಚರ್ಚ್ಗೆ ಬಿಟ್ಬಿಡೋದು, ಪುನಃ ಚರ್ಚಿಂದ ಮನೆಗೆ ಹೋಗೋದು. ಅದಕ್ಕೆ ಗಂಡನೇ ಬೇಕಾಗಿಲ್ಲ. ಆಟೋದವನಿಗೆ ಹೇಳಿದ್ರು ಹೋಗ್ತಾನೆ, ಕರ್ಕೊಬಂದು ಬಿಟ್ಟು ಹೋಗ್ತಾನೆ. ಹೌದಲ್ಲೋ? ಕುಟುಂಬವನ್ನು ಪ್ರೀತಿಸುವ ಯಜಮಾನ ನೀವು ಆಗಿದ್ರೆ, ಯೆಹೋಶುವನ 24ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಪ್ರಿಯರೇ, ನಾನು ನನ್ನ ಮನೆಯವರೆಲ್ಲರೂ ಸರ್ವೇಶ್ವರನನ್ನೇ ಆರಾಧಿಸುವೆ. ನಾನು ನನ್ನ ಮನೆಯವರು ಯಾರನ್ನು ಆರಾಧಿಸುವಂತೆ? ಸರ್ವೇಶ್ವರನನ್ನೇ ಆರಾಧಿಸುವೆ. ನೀವು ನಿಮ್ಮ ಕುಟುಂಬವನ್ನು ಪ್ರೀತಿಸೋದಾದರೆ ಬಲಿಪೂಜೆಗೆ ಹೇಗೆ ಬರ್ತೀರಾ ಅಂದರೆ, ಓಲ್ ಫ್ಯಾಮಿಲಿ ಒಳಗಡೆ ಬರ್ತೀರಾ. ಮಕ್ಕಳು ಇಲ್ಲಿದ್ರೆ ಹೆಂಡತಿ ಅಲ್ಲಿ, ಗಂಡ ಅಲ್ಲಿ, ಇನ್ನು ಮಗ ಅಂತೂ ನೋ. ನೀವು ಕುಟುಂಬದಲ್ಲಿ ಪ್ರೀತಿಸುವವರಾಗಿದ್ದರೆ ಫಸ್ಟ್ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುವವರಾಗಿ, ನಿಮ್ಮ ಕುಟುಂಬ ನೀವು ಪ್ರಾರ್ಥಿಸುವ ವ್ಯಕ್ತಿ ಆಗಿದರೆ ಚರ್ಚಲ್ಲಿ ನೀವು ಯಾವುದೇ ಕಾರಣಕ್ಕೂ ಹೊರಗಿರೋದಿಲ್ಲ, ಒಳಗಿರ್ತೀರ. ಎಲ್ಲಾದರೂ ಹೇಳಿದಾರ ಗಂಡಸರು ಲೆಫ್ಟ್ ಬಲಗಡೆನೇ ಕೂತ್ಕೋಬೇಕು, ಹೆಂಗಸರು ಈ ಕಡೆನೇ ಕೂತ್ಕೋಬೇಕಂತ? ಅಟ್ಲೀಸ್ಟ್ ಗಂಡ ಹೆಂಡತಿ ಒಟ್ಟಿಗೆ ಕೂತ್ಕೋಬೋದ? ಚರ್ಚಲ್ಲಿ ಏನಾದ್ರು ಹೊಡಿತಾರೆ ಚರ್ಚಲ್ಲಿ ಏನಾದರೂ? ಎಷ್ಟು ದಿನ ಆಯಿತು ನಾವು ಕೂತ್ಕೊಂಡು ಅಕ್ಕಪಕ್ಕ ಇರೋರು? ಇಲ್ಲಿ ನಿಂತಿರ್ತೀನಿ, ಹೋಗಿ ಚರ್ಚ್ ರೆಡಿ. ಇದೇನಾಗೈತೆ ಬಟ್ಟೆ ಅಡಿ, ಏನೊಂದು ಅರ್ಧ ಗಂಟೆ ನಿಂತಿದ್ದು ಬರೋಕ್ಕೆ ಯಾಕೆ ನಡಿ? ದ ರೆಸ್ಪಾನ್ಸಿಬಿಲಿಟಿ ಪರ್ಸನ್ ಆದರೆ ನೀವು ನಿಮ್ಮ ಕುಟುಂಬವನ್ನು
ಮುನ್ನಡೆಸಬೇಕು. ಆನೆಗಳು ನೋಡಿದ್ದೀರಾ? ಆನೆ ನೋಡಿದ್ದೀರಾ? ಕೋಳಿ, ಕುರಿ ಎಲ್ಲ ನೋಡಿದ್ದೀರಾ? ತಮ್ಮ ಮರಿಗಳನ್ನು ಹೇಗೆ ನೋಡ್ಕೊಳ್ತಾವವು? ವಿಶೇಷವಾಗಿ ಆನೆ ನೀವು ನೋಡಿದ್ರೆ ಪ್ರಿಯರೇ, ತನ್ನ ಗುಂಪಿನಲ್ಲಿರುವಂಥ ಎಲ್ಲ ಆನೆಗಳನ್ನು ಕಳಿಸ್ಕೊಟ್ಬಿಟ್ಟು ಆಮೇಲೆ ಅದು ಹೋಗುತ್ತೆ. ಹೌದಾ? ಹೌದಲ್ಲೋ? ಕುರಿಗಳು ಕೂಡ ಅಷ್ಟು ಮುಂದೆ ಹೋಗುತ್ತೆ, ತನ್ನ ಮರಿಗಳನ್ನು ಕರ್ಕೊಂಡು ಹೋಗುತ್ತೆ. ಅಟ್ಲೀಸ್ಟು ನಾವು ಅದನ್ನು ನೋಡಾದರೂ ಕಲಿಬೇಕು. ಹೌದಲ್ಲೋ? ನನ್ನದು ಅನ್ನೋದು ಮೊದಲು ನನ್ನ ಭಾವನೆಯಲ್ಲಿ ಇರಬೇಕು. ಸೊ ಹಾಗಾಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ, ಯಾಕೆ ಬಂದೆ ನಾನು ಇಲ್ಲಿಗೆ? ಓಕೆ, ಅವಳ ಮಗಳ ಸಮಸ್ಯೆ ನನ್ನ ಸಮಸ್ಯೆ ಎಂಬುದಾಗಿ ಬಂದಿದ್ದಾಳೆ. ಹೌದಾ? ಇನ್ ದ ಸೇಮ್ ವೇ ಪ್ರಿಯರೇ, ನೀವು ಕೂಡ ಅಷ್ಟೇ. ಆಶೀರ್ವಾದ ಎಲ್ಲಿರ್ತದೆ ಗೊತ್ತಾ? ಆಶೀರ್ವಾದ ಎಲ್ಲಿದೆ ಗೊತ್ತಾ? ಆಶೀರ್ವಾದ ಬೇಕಾ ನಿಮಗೆ? ಬೇಕಾ ಬೇಡವೋ? ಓಕೆ, ಕೀರ್ತನೆಯಲ್ಲಿ ಕೀರ್ತನೆಗಾರ ಹೇಳ್ತಾನೆ, ಎಲ್ಲಿದೆ ಆಶೀರ್ವಾದ ಅಂದರೆ, ಸಹೋದರರು ಕೂಡಿ ಬಾಳುವುದು ಎಷ್ಟು ಮನೋಹರವಾದದ್ದು, ಅಲ್ಲೇ ನೆಲೆಸಿರುವುದು ಆಶೀರ್ವಾದ. ಎಷ್ಟು ಸಂತಿ ಕೀರ್ತನೆ. ಇದೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು ಅಂತ ಬರಲಿಲ್ಲ, ಬಟ್ ಆದರೆ ಬರ್ತಿದೆ. ಓಕೆ, ಕೀರ್ತನೆ 133, ಸಹೋದರರು ಒಂದಾಗಿ ಬಾಳುವುದು ಅದೆಷ್ಟು ಚೆನ್ನ, ಅದೆಷ್ಟು ರಮ್ಯ. ಅದು ರಮ್ಯ, ಸುರಿದ ಸುಗಂಧ ತೈಲ ಗಡ್ಡಕ್ಕೆ ಇಳಿಯುವಂತೆ, ಆರೋನನ ಗಡ್ಡದಿಂದ ಅವನ ಕೊರಳ ಪಟ್ಟಿಗೆ ಇಳಿಯುವಂತೆ, ರಮ್ಯ ಹೆರ್ಮೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆ, ಸಿಯೋನ್ ಪರ್ವತದ ಮೇಲೆ ಬೀಳುವ ಇಬ್ಬನಿಯಂತೆ, ಆಶೀರ್ವಾದವು ಅಮರ ಜೀವವು ಅಲ್ಲೇ ಇರಬೇಕೆಂದು ಆಜ್ಞಾಪಿಸಿಹನು ಪ್ರಭು. ಎಲ್ಲಿದೆ ಅಂತ ಆಶೀರ್ವಾದ? ಸಹೋದರರು ಒಂದಾಗಿ ಬಾಳುವಾಗ. ಲಾಸ್ಟ್ ವಾಕ್ಯ ಏನು ಹೇಳ್ತದೆ? ಆಶೀರ್ವಾದವು ಅಮರ ಜೀವವು ಅಲ್ಲೇ ಇರಬೇಕೆಂದು ಆಜ್ಞಾಪಿಸಿಹನು ಪ್ರಭು. ಕೂಡಿ ಬಾಳುವುದರಲ್ಲಿ ಪ್ರಿಯರೇ ಆಶೀರ್ವಾದ ಇರುವಂಥದ್ದು. ಬಟ್ ಲೋಕ ಇವತ್ತು ಏನನ್ನು ಕಲಿಸ್ಕೊಡ್ತದೆ? ಲೋಕ ಏನಂತ ಕಲಿಸ್ಕೊಡ್ತದೆ? ಉಡ್ತಾ ಉಡ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ಇವು ಏಳೇ ಮಾಡಿದ್ದೀರ. ಅವು ಏನೋ ಕಚ್ಚಾಡಿರ್ತವೆ, ನೀವು ಹೇಳ್ತೀರಾ ಉಡ್ತಾ ಉಡ್ತಾ ಅಣ್ಣ ತಮ್ಮಂದಿರು, ಬೆಳೀತಾ ಬೆಳೀತಾ ಹಿಂಗೆ ಹೇಳೋದ್ರಲ್ಲಿ ಹಿಂಗೆ ಏಳೇ ಆಮೇಲೆ ಇಬ್ಬರು ಕತ್ತಿನ ಪಟ್ಟಿ ಹಿಡ್ಕೊಂಡು ಇಬ್ಬರು ಜಗಳ ಆಡೋಕ್ಕೆ ಶುರುವಾಗ್ತದೆ. ಯಾಕೆಂದ್ರೆ ದೈವ ವಾಗ್ದಾನ ತಿಳಿಸೋದು ಪ್ರಿಯರೇ, ಎಲ್ಲಿಯವರೆಗೆ ನೀವು ನಿಮ್ಮವರ ಸಮಸ್ಯೆಯನ್ನು ನಿಮ್ಮದೆಂಬುದಾಗಿ ಅಂದುಕೊಳ್ಳೋದಿಲ್ವೋ, ನಿಮ್ಮ ಜೀವನದಲ್ಲಿ ಆತನ ದಯೆ ಕರುಣೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇವತ್ತಿನ ಲೋಕ ಏನಂತ ಗೊತ್ತಾ? ಅಯ್ಯೋ ಹೋಗು, ನಮ್ಗೆ ಆವೃತ್ತಾನೆ ಹೋಗು. ಇವತ್ತಿನ ಹೆಂಗಾಗಿದ್ದೀವಿ ಅಂತಂದರೆ, ಪಕ್ಕದವರು ಹೊಲ ಮೇಯ್ತಿದ್ರು ನಾವು ಹೊಸ ಹೊಟ್ಟಲ್ಲ, ಆವೃತ್ತಾನೆ ಮೇಯ್ಕು ಇನ್ನೂ ಮೇಯ್ಕು ಎಲ್ಲ ತಿನ್ಕೊ. ಅವ್ರೇನಾದ್ರು ಬಂದರೆ ಆಗ ಹೈ ಹುರ್ ನಾನು ನೋಡಲೇ ಇಲ್ಲ ಅಷ್ಟೊತ್ತಿಂದ ಇದು ನೋಡಿ ಇತ್ತಗೆ ನೋಡ್ತಿದ್ದೆ, ಯಾವ ಮಾಯದಲ್ಲಿ ಬಂತು ಹೊಸ, ಎಲ್ಲನ ತಿಂದಾಕ್ಬಿಡೋದೆ ಜೋಳ. ಇಲ್ಲಿ ಕಲಾಕಾರ ನಾವು, ಬಟ್ ಆದರೆ ಮೇಲ್ಗಡೆ ಅವನಿಗೆ ಎಲ್ಲ ಬಟ್ಟವೆ ಎಲೆ. ಹೌದಲ್ಲೋ? ಅದಕ್ಕೆ ನನ್ನದು ನಮ್ಮವರು ನಾವು ಪ್ರತಿಯೊಂದು, ಅದಕ್ಕೆ ಹಾಗೆ ಹೇಳ್ತೀವಿ ಪ್ರಿಯರೇ. ಯಾಕೆ ಹಳೆ ಕಾಲದವ್ರು ಹೆಚ್ಚಾಗಿ ಜೀವಿಸ್ತಾ ಇದ್ರು ಗೊತ್ತಾ? ಹಳೆ ಕಾಲದವ್ರು ಯಾಕೆ ಹೆಚ್ಚಾಗಿ ಜೀವಿಸ್ತಾ ಇದ್ರು ಗೊತ್ತಾ? ನಾವು ಹೇಳೋದೇನು ಗೊತ್ತಾ? ಆಗನ ಫುಡ್ಡು ಎಲ್ಲ ಅವರೇ ಬೆಳೀತಿದ್ರು, ಅವರೇ ತಿಂತಿದ್ರು. ಅದೇನಿಲ್ಲ, ನಿಮ್ಮಂಗೆ ಇವತ್ತೇನಾದರೂ ಅವ್ರಿಗೆ ಚಿಕನ್ನು ಚಿಲ್ಲಿ ಏನೆಲ್ಲ ಇದೆಯೋ ಸಿಕ್ಬಿಟ್ಟಿದ್ರೆ ನಿಮ್ಗಿಂತ ಗಟ್ಟಿ ಇರೋರು ಅವರು. ಬಟ್ ಅವರ ಆರೋಗ್ಯವಾದದ್ದು ಫುಡ್ಡಿಂದಲ್ಲ. ಅವರ ಮೆಂಟಲಿಟಿ ಹೆಂಗಿತ್ತಂದರೆ, ನೀನು ಬದುಕ್ತೀಯ ಅಂದರೆ ನನ್ನದನ್ನು ನಿನಗೆ ಕೊಡ್ತೀನಿ, ಬದುಕು ಅಂತ ಹೇಳ್ತಿದ್ರು. ಇವತ್ತು
ಒಂದು ಕುಂಟೆ ಹೋಗಿದ್ದಂತೆ ಹೇಳಿ ಬುಟ್ಟನ ಅವನ್ನ ನಾನು. ಬಟ್ ನೀವು ನೋಡೋದಾದ್ರೆ ಪ್ರಿಯರೇ, ಹೊರಗೆ ಹಳ್ಳಿಗಳಲ್ಲಿ ನೋಡೋದಾದ್ರೆ ಇದು ನೋಡೋದ್ರೆ ನೀನು ಬದುಕ್ತೀಯ ಅಂದರೆ ಒಂದು ಸೈಟ್ ಮನೆನ ಇರಪ್ಪ, ಇರಾಷ್ಟು ದಿನ ಎದ್ಕೋ. ಬಟ್ ಅವ್ರಿಗೆ ಕೊಡುವ ಸ್ವಭಾವ ಇತ್ತು, ಹಾಗಾಗಿ ಅವರು ಹೆಚ್ಚಿನ ಸಮಯ ದೀರ್ಘಕಾಲ ಜೀವಿಸ್ತಾ ಇದ್ರು. ಈಗಿನ ಏನಂದರೆ ಬರೀ ಕಿತ್ಕೊಳ್ಳೋದೆ, ಬರೀ ಕಿತ್ಕೊಳ್ಳೋದು ಇರುತ್ತೆ. ಅಷ್ಟೆಲ್ಲ ತಕ್ಕಂದು ಏನು ಮಾಡ್ತೀಯ, ಅಷ್ಟೆಲ್ಲ ಇದ್ದರೆ ಬೇಡ ಅಂತದೆ, ನನಗೆ ಬರೋದು ನನಗೆ ಕೊಡು. ಅಲ್ಲ ಅವ್ನಿಗೊಂಚೂರು ಕಮ್ಮಿ, ಅವನದೇನಾರು ಆಗಲಿ, ಅವನ್ನೇನು ಮಾಡ್ಕೊ ಅಂದರು ನನಗೆ ಬರೋದು ನನಗೆ ಬಂದ್ಬಿಡ್ಬೇಕಷ್ಟೆ. ತಕ್ಕಂದು ಏನು ಮಾಡ್ತೀಯ, ಆಸ್ಪತ್ರೆಗೆ ಹೋಗಿ ಕೊಯ್ಸ್ಕಂದು. ಫಸ್ಟ್ ಅದಕ್ಕಾಗಿ ಒಂದಾಗಿ ಜೀವಿಸುವುದನ್ನು ಕಲಿಯಬೇಕು. ಈ ಮಗಳು ಬಂದ್ಲು, ಯಾಕೆ ಬಂದ್ಲು? ತನ್ನ ಮಗಳಿಗಾಗಿ ಬಂದ್ಲು, ಹೌದಲ್ಲೋ? ತನ್ನ ಮಗಳ ಸ್ಥಿತಿಯನ್ನು ನೋಡಲಿಕ್ಕಾಗದೆ ಬಂದ್ಲು. ಒಂದು ಕ್ಷಣ ಯೋಚಿಸೋಣ. ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಹೋಗು, ನೀನು ನಿನ್ನ ಹೇಳಿದಂತೆ ನಿನ್ನ ಜೀವನದಲ್ಲಿ ಆಗಲೆಂಬುದಾಗಿ ಹೇಳಿದಂತೆ ಆಕೆ ಮಗಳೇನಾದ್ಲು, ಗುಣ ಹೊಂದ್ಕೊಂಡ್ಲು. ಆಕೆ ಕೇಳ್ತಾಳೆ, ಗುರುವೇ, ನನ್ನ ಮೇಲೆ ದಯೆ ತೋರಿ, ದಾವೀದನ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿ. ಯಾಕೆ? ನೀವು ನನ್ನ ಮೇಲೆ ದಯೆ ತೋರಿದ್ರೆ ನನ್ನ ಮಕ್ಕಳ ಮೇಲೆ ದಯೆ ಬರುತ್ತೆ. ಬರೋದಿಲ್ಲೋ? ಎಷ್ಟು ದಿನ ಹೇಳಿದಿರಾ, ದೇವಾ ನನ್ನ ಮೇಲೂ ನನ್ನ ಮಕ್ಕಳ ಮೇಲೂ ದಯೆ ತೋರಿಸಿ ಅಂತ. ಸೀಟ್ ಸಿಗಲಿ ಅಂತ ಕೇಳ್ತೀವಿ, ನನ್ನ ಮಕ್ಕಳು ರ್ಯಾಂಕ್ ಬರಲಿ ಅಂತ ಕೇಳ್ತೀವಿ, ಹೌದಲ್ಲೋ? ಎಂದಾದರೂ ದೇವರ ದಯೆ ನನ್ನ ಮೇಲೂ ನನ್ನ ಮಕ್ಕಳ ಮೇಲಿರಲಿ ಎಂಬುದಾಗಿ ಯೋಚಿಸ್ತೇವ? ಆಕೆ ಬಂದು ಕೇಳ್ಕೊಳ್ತಾಳೆ, ದಾವೀದನ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿ. ಯಾಕೆ ನನ್ನ ಮೇಲೆ? ಸಮಸ್ಯೆ ಇರುವಂಥದ್ದು ಮಗಳಿಗೆ, ನೀವು ನನ್ನ ಮೇಲೆ ದಯೆ ತೋರಿದ್ರೆ ನನ್ನ ಮೇಲಿರುವಂಥ ದಯೆ ನನ್ನ ಮಕ್ಕಳ ಜೀವನಕ್ಕೆ ಹರಿಯುತ್ತೆ. ತಂದೆಯ ಮೇಲಿನ ಆಶೀರ್ವಾದ ಮಕ್ಕಳ ಮೇಲೆ ಹರಿಯುವಂತೆ ದೇವ ನೀವು ನನ್ನ ಮೇಲೆ ತೋರಿಸುವಂಥ ದಯೆ ನನ್ನ ಮಗಳಿಗೆ ಬಿಡುಗಡೆಯನ್ನು ತರುತ್ತದೆ. ನನ್ನ ಮೇಲೆ ದಯೆ ತೋರಿ, ನನ್ನ ಮೇಲೆ ದಯೆ ತೋರಿ. ಇನ್ನು ಸೇವೆ ನಾವು ಪ್ರತಿಯೊಬ್ಬೊಬ್ಬರು ಬಲಿ ಪೂಜೆಯಲ್ಲಿ ಹೇಳ್ತೇವೆ ಅಲ್ವಾ? ದೈವ ದಯೆ ತೋರಿ ಹೇಳ್ತೀವಿ, ಹೇಳೋದಿಲ್ಲೋ? ಎಷ್ಟು ಸರಿ ಹೇಳ್ತವೆ? ಎಷ್ಟು ಸರಿ ರಾಗವಾಗಿ ಹೇಳ್ತೀವಿ ಹೇಳೋದಿಲ್ಲೋ? ದಯೆ ತೋರಿ ನನ್ನ ಮೇಲೆ ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ ಹೇಳ್ತೀವಿ, ಹೇಳೋದಿಲ್ಲೋ? ಅದರರ್ಥ ಏನು ದಯೆ ಅಂದರೆ, ದೇವ ನಾನು ಯಾವುದಕ್ಕೆ ಅರ್ಹನಾಗಿದ್ದೇನೋ ಅದನ್ನು ನನಗೆ ಕೊಡಬೇಡಿ. ನನ್ನ ತಪ್ಪಿನ ನಿಮಿತ್ತವಾಗಿ ನಾನು ಶಿಕ್ಷೆಗೆ ಬಾಧ್ಯಸ್ಥನಾಗಿದೆ, ದಯವಿಟ್ಟು ಆ ಶಿಕ್ಷೆನ ನನಗೆ ಕೊಡಬೇಕು. ನನ್ನ ಮೇಲೆ ದಯೆಯನ್ನು ತೋರಿಸಿ. ಏನು ದಯೆ ಅಂದರೆ, ನಾನು ಯಾವುದಕ್ಕೆ ಬಾಧ್ಯಸ್ಥನಾಗಿದ್ದನೋ ದೇವರು ಅದನ್ನು ನನಗೆ ಕೊಡದೇ ಇರುವಂಥದ್ದೇ ದೇವರ ದಯೆ. ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಬ್ಬರು ಒಂದಲ್ಲ ಒಂದು ತಪ್ಪು ಮಾಡಿದೆಯೋ ಮಾಡಿಲ್ವೋ? ಒಂದೂ ತಪ್ಪನ್ನು ಮಾಡಿದ ಪುಣ್ಯಾತ್ಮರು ಯಾರು ಇದೀವ ಇಲ್ಲಿ? ಇದ್ದರೆ ತಿರುಗಿಸಿ ಬದರ ಕ್ಯಾಮ್ರಾ ನೋಡೋಣ ಬೇಕಾರೆ. ಇದೀವ ಒಂದೇ ಒಂದು ತಪ್ಪು ಮಾಡಿದವರು ಯಾರಾದರೂ? ಈಗ ನಾವು ಪ್ರತಿಯೊಬ್ಬರು ತಪ್ಪಿತಸ್ಥರಾದ್ಮೇಲೆ ನಾವು ಶಿಕ್ಷೆಗೆ ಬಾಧ್ಯಸ್ಥರು, ಹೌದಲ್ಲೋ? ಅದಕ್ಕೆ ಎವ್ರಿ ಡೇ ನೀವು ಬಲಿಪೂಜೆಯಲ್ಲಿ ಭಾಗವಹಿಸಿದಾಗ ಫಸ್ಟ್ ಬಲಿಪೂಜೆಯನ್ನು ಪ್ರಾರಂಭಿಸಿ ಫಸ್ಟ್ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ಟಚ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಬಟ್ ಆದ್ರೆ ಹೇಳ್ತೀನಿ, ಓಕೆ. ಫಸ್ಟ್ ಏನು ಮಾಡ್ತಾರೆ? ಬಲಿಪೂಜೆ ಪ್ರಾರಂಭ ಆಗುವಂಥದ್ದು ಯಾವುದರಿಂದ? ಫಸ್ಟು ಪ್ರವೇಶ. ಸ್ವಾಮಿ ದಯೆ ತೋರಕ್ಕೆ ಬಂದರೆ ಆಗಲೇ ಹಂಗಾರೆ ನೀವು ದಯೆ ತೋರಿಗೆ ಬರ್ತಿದ್ದೀರಾ ಅನ್ಸುತ್ತೆ. ಇನ್ನೂ ಸುಮಾರು ಜನ ಹೇಳಿದ್ರು, ಬ್ರದರ್ ಚರ್ಚಲ್ಲಿ 3 ವಾಕ್ಯ ಓದ್ತಾರೆ. 3 ವಾಕ್ಯನೇ ಓದೋದು, ಮೊದಲನೇ ವಾಕ್ಯ, ಎರಡನೇ ವಾಕ್ಯ, ಶುಭ. ನಾನು ನೋಡೇ ಇರಲಿಲ್ಲ ಬದ. ನಾನು ಯಾವಾಗೂ ಮಧ್ಯಾಹ್ನ ಫಾದರ್ ಮಾತಾಡ್ತಿರಲ್ಲ ಆಗಲೇ ಬರ್ತಿದ್ದು ಬದ. ಬಲಿಪೂಜೆ ಪ್ರಾರಂಭ ಆಗುವಂಥದ್ದು ಚರ್ಚ್ನಲ್ಲಿ ಪ್ರವೇಶ ಕ್ರಿಯತೆಯಿಂದ, ಹೌದಾ? ಬಟ್ ರಿಯಲ್ ಬಲಿಪೂಜೆ ಪ್ರಾರಂಭವಾಗುವಂಥದ್ದು ನಿಮ್ಮ ಮನೆಯಿಂದ. ನೀವು ಮನೆಗೆ ಯಾವಾಗ ಹೊರಡ್ಲಿಕ್ಕೆ ರೆಡಿ ಆಗ್ತೀರೋ ಆವಾಗ. ಯಾಕೆಂದರೆ ಕೀರ್ತನೆ 127 ಹೇಳ್ತದೆ, ದೈವ ವಾಕ್ಯದಲ್ಲಿ, ದೇವರ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯ್ತೆನೆಗೆ ಆನಂದ ಜನರನ್ನ ಕರೆದಾಗ.
ನಿಮ್ಮ ಬಲಿಪೂಜೆ ಪ್ರಾರಂಭವಾಗುವಂಥದ್ದು ಮನೆಯಿಂದ ಖುಷಿ ಖುಷಿಯಾಗಿ ಹೊರಡಬೇಕು. ಹೇಗೆ ಹೊರಡ್ತೀವಿ ನಾವು? ಇನ್ನೂ ರೆಡಿ ಆಯ್ತಾನೇ ಅವಳೆ, ಇನ್ನೂ ಎಷ್ಟೊತ್ತಾದಳು. ಮನೆಯಿಂದ ಹೊರಡುವಾಗ ಪ್ರಿಯರೇ, ಕುಟುಂಬಸ್ಥರಾಗಿ ಹೊರಡಬೇಕು ನೀವು ಪ್ರತಿಯೊಬ್ಬೊಬ್ಬರು. ಪ್ರವೇಶಗೀತೆ ಆದಮೇಲೆ, ಓಕೆ, ಮಹೋನ್ನತ ಆದಮೇಲೆ ನೆಕ್ಸ್ಟು ಒಂದೊಂದು ಕೇಳ್ತಾ ಬಂದರೆ ಸೌಂಡೇ ಬರಲ್ಲ ಅನ್ಸುತ್ತೆ. ಮಹೋನ್ನತ ಗೀತೆಗೆ ಮುಂಚೆ ಏನು ಮಾಡ್ತೀರಾ? ಅದು ಪುನಃ ಚೇಂಜ್ ಆಗೋಯ್ತು. ದ ಕನ್ಫೆಸ್ ಅವರ್ ಸಿನ್ಸ್ ನಾವು ಹೇಳ್ತೇವೆ ಪರಲೋಕ ದೇವರಿಗೂ ಸರ್ವಶಕ್ತ ದೇವರಿಗೂ. ಈಗ ಅರ್ಧ ಹೇಳ್ಕೊಟ್ರೆ ಬರುತ್ತೆ ನಮಗೆ, ಹಂಗಂಗೆ ಹೇಳಿದ್ರೆ ಬರಲ್ಲ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರಿಗೆ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ನೆಕ್ಸ್ಟ್ ನಂತರದಲ್ಲಿ ದೇವರ ದಯೆಯನ್ನು ಆಡ್ತೇವೆ. ಯಾಕೆ? ಹೌದು ದೈವ, ನಾನು ಕರ್ತವ್ಯ ಲೋಪವನ್ನು ಎಸಗಿದೆ, ನನ್ನ ಪ್ರಾಮಾಣಿಕನಾಗಿ ನಡೆದಿಲ್ಲ, ಯಾವುದೋ ಒಂದು ಏರಿಯಾದಲ್ಲಿ ತಪ್ಪಿತಸ್ಥನಾಗಿ ನಡೆದೇನೆ, ಬಟ್ ಅದಕ್ಕೆ ನಾನು ಶಿಕ್ಷೆಗೆ ಅರ್ಹನು. ಬಟ್ ಆದರೆ ನಾನು ನಿಮ್ಮ ದಯೆಯನ್ನು ಕೇಳಿಕೊಳ್ತೇನೆ. ದಯೆಯನ್ನು ಆಚಿಸಿ ನಂತರದಲ್ಲಿ ಮಹೋನ್ನತ ಗೀತೆಗೆ ನೀವು ಹೋಗುವಂಥದ್ದು. ಸರಿಸಲ್ಲ? ಇನ್ ದ ಸೇಮ್ ವೇ ಪ್ರತಿದಿನ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಜೀವಿತದಲ್ಲಿ ಎಷ್ಟು ಜನ ನಾವು ಆ ಮಗಳು ಕೇಳಿದಂತೆ ಏನಂತ, ನನ್ನ ಮಗಳ ಸಮಸ್ಯೆ ನನ್ನ ಸಮಸ್ಯೆ, ನಿಮ್ಮ ಕುಟುಂಬದ ಸಮಸ್ಯೆ ನಿಮ್ಮ ಸಮಸ್ಯೆ ಆಗಿರ್ಬೇಕಾದ್ರೆ ಅರ್ಥ ಏನು? ನೀವು ಹೋಗಿ ತಲೆ ಕೊಡಿ ಎಂಬುದಾಗಲ್ಲ, ನೀವು ಅವರಿಗಾಗಿ ಪ್ರಾರ್ಥಿಸೋರಾಗಿರಬೇಕು. ಆ ಮಗಳೇನು ಮಾಡಲು? ತನ್ನ ಮಗಳಿಗಾಗಿ ಯೇಸುವಿನ ಬಳಿಗೆ ಬಂದರು. ಇನ್ನು ಸೇವೆ ನಿಮ್ಮ ಪ್ರಾರ್ಥನೆಗಳು ಮುಗಿದ ಮೇಲೆ ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಕುಟುಂಬ ಮುಗಿದ ಮೇಲೆ ನಿಮ್ಮ ಊರಿಗಾಗಿ ಒಂದು 5-10 ನಿಮಿಷಗಳ ಕಾಲ ಪ್ರಿಯರೇ ನೀವು ದೇವರ ದಯೆಯನ್ನು ಯಾಚಿಸುತ್ತಾ ನೀವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆ ಪ್ರಾರ್ಥನೆಯು ಅವರಲ್ಲಿ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ತರಲಿಕ್ಕೆ ಸಾಧ್ಯ. ಬಟ್ ನಿಮ್ಮ ಪ್ರಾರ್ಥನೆ ದೇವರ ವಾಕ್ಯದ ಪ್ರಕಾರ ಇರಬೇಕು. ಆ ಮಗಳು ಬಂದ್ಲು ಯಾವಾಗ ಯೇಸುವನ್ನು ಕೇಳಿದ್ರು, ಯೇಸುಸ್ವಾಮಿ ಹೇಳಿದ್ರು, ಹೋಗು, ನೀನು ಇಚ್ಛಿಸಿದ ಪ್ರಕಾರವೇ ನೆರವೇರಲಿ ಎಂದ್ಲು. ಅದೇ ಕ್ಷಣ ಆಕೆಯ ಮಗಳು ಏನಾದ್ಲಂತೆ? ಗುಣ ಹೊಂದಲು. ಇನ್ ದ ಸೇಮ್ ವೇ ನಿಮ್ಮ ಮನೆಯಲ್ಲಿ ದೇವರನ್ನು ವಿಶ್ವಾಸವರಿಲ್ಲ, ನಂಬುವವರಿಲ್ವಾ? ಬಲಿಪೂಜೆ ಅಂದರೆ ಅಸಡ್ಡೆ ಮಾಡ್ತಾರ, ಅಥವಾ ಸಂಸ್ಕಾರಗಳಂದ್ರೆ ಅಸಡ್ಡೆ ಮಾಡ್ತಾರ, ದೇವರಲ್ಲಿ ಭಯಭಕ್ತಿ ಇಲ್ಲದೆ ಜೀವಿಸ್ತಾ ಅದರ ಫರ್ಗೆಟ್, ಬಿಟ್ಟುಬಿಡಿ ಅಂದ್ರೇನು? ಅವರ ಚಿಂತೆಯನ್ನು ಬದಿಗಿಟ್ಟು ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ದೇವರ ದಯೆಯನ್ನು ಯಾಚಿಸುತ್ತಾ ನಿಮ್ಮ ಕುಟುಂಬದ ಮೇಲೆ ಒಳಿತಿನ ನುಡಿಗಳನ್ನು ನುಡಿಲಿಕ್ಕೆ ಪ್ರಾರಂಭಿಸಿ. ನೀವು ಯಾವಾಗ ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸೋರಾಗಿರ್ತೀರೋ ನಿಮ್ಮ ಕುಟುಂಬದವರು ದೇವರ ಕಡೆಗೆ ಬರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಅನ್ಲೆಸ್ ನೀವು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸದೆ ನಾನು ನನ್ನ ಕುಟುಂಬವನ್ನು ಪ್ರೀತಿಸ್ತೀನಿ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ನೀವು ಮಾಡ್ತಿರೋದೆಲ್ಲ ಏನನ್ನೋದಾದರೆ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದೀರಷ್ಟೆ. ನಿಮ್ಮ ಮೇಲಿರೋ ಜವಾಬ್ದಾರಿಯನ್ನು ನಿಭಾಯಿಸ್ತಿದ್ದೀರಷ್ಟೆ. ನೀವು ಜವಾಬ್ದಾರಿಯನ್ನು ನಿಭಾಯಿಸೋರಾಗಿರಬಾರ್ದು. ನೀವು ನಿಮ್ಮ ದಾಂಪತ್ಯವನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಕುಟುಂಬವನ್ನು ನೀವು ಪ್ರೀತಿಸುವ ವ್ಯಕ್ತಿಗಳಾಗಿರಬೇಕು. ಪ್ರೈಸ್ ದಿ ಲಾರ್ಡ್. ನೀವು ಪ್ರೀತಿಸುವ ವ್ಯಕ್ತಿಗಳಾಗಿದ್ದರೆ ಏನು ತೋರಿಸ್ತದೆ? ಅವರ ಸಮಸ್ಯೆಗಾಗಿ ನೀವು ಪ್ರಭುವಿನಲ್ಲಿ ಪ್ರಾರ್ಥಿಸುವರಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ನಿಮಿಷದಲ್ಲಿ ನೋಡಾಗಿರೋ ಪ್ರತಿಯೊಬ್ಬೊಬ್ಬರು ಎದ್ದು ನಿಂತು ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ ಈ ಸಮಯ ನಮ್ಮನೆ ತಂದೆಯ ಕರಗಳಿಗೆ ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ಪ್ರಿಯರೇ, ದೈವ ವಾಕ್ಯದಲ್ಲಿ ಇನ್ನು ನಾವು ಪ್ರತಿಯೊಬ್ಬೊಬ್ಬರು ಕೂಡ ಧ್ಯಾನಿಸಿದಂತೆ ಪ್ರಭು ಯೇಸು ಕ್ರಿಸ್ತರು ಟೈರ್ ಮತ್ತು ಸಿದೋನ್ ಪ್ರಾಂತ್ಯಕ್ಕೆ ಹೋಗಿದ್ರು. ಅವರು ಓದಿದ ಪ್ರಿಯರೇ, ಆ ಕಾನಾನ್ ನಾಡಿನ ಆ ಮಹಿಳೆಯೂ ಅಲ್ಲಿ ವಾಸವಾಗಿದ್ದಾಳೆ, ಆಕೆಯ ಸಮಸ್ಯೆಗೆ ಪರಿಹಾರ ಕೊಡಲು. ಇನ್ ದ ಸೇಮ್ ವೇ ಅಂದು ಸಿದೋನ್ ಪ್ರಾಂತ್ಯಕ್ಕೆ ಹೋದಂಥ ಅದೇ ಪ್ರಭು ಯೇಸು ಇಂದು ನಿಮ್ಮ ಮಧ್ಯದಲ್ಲಿ ಆಸೀನರಾಗಿದ್ದಾರೆ. ಪ್ರಿಯರೇ,
ಯಾಕಂದರೆ ಪ್ರಭು ಯೇಸು ಕ್ರಿಸ್ತರು ನುಡಿದಂತೆ, ಎಲ್ಲಿ ಇಬ್ಬರು ಮೂವರು ನನ್ನ ನಾಮದಲ್ಲಿ ಸೇರುತ್ತೀರೋ ಅವರ ಮಧ್ಯದಲ್ಲಿ ನಾನಿರುವೆನೆಂಬುದಾಗಿ. ಅಂದು ಸಿದೋನ್ ಪ್ರಾಂತ್ಯದಲ್ಲಿ ಆ ಮಗಳ ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಂಥ ಅದೇ ಪ್ರಭು ಯೇಸು ಕ್ರಿಸ್ತರು ಇಂದು ನಿಮ್ಮ ಮಧ್ಯದಲ್ಲಿ ಆಸೀನರಾಗಿದ್ದಾರೆ. ನಿಮ್ಮ ಸಮಸ್ಯೆ ಯಾವುದಿರಲಿ ಪರಿಹಾರವು ಒಂದೇ, ಅದು ಪ್ರಭು ಯೇಸು ಕ್ರಿಸ್ತರು. ಆಕೆ ವಿಶ್ವಾಸಿಸಿದಳು ಏನನ್ನದಾದರೆ, ನಾನು ಯೇಸುವಿನ ಬಳಿ ಹೋಗುವುದಾದರೆ ನನ್ನ ಮಗಳು ಸ್ವಸ್ಥಳಾಗುವಳು, ಬಿಡುಗಡೆಯನ್ನು ಹೊಂದುವಳೆಂಬುದಾಗಿ. ಆಕೆ ಏನೆಂಬುದಾಗಿ ವಿಶ್ವಾಸಿಸಿದ್ದಳೋ ಅದೇ ರೀತಿ ಅವಳ ಜೀವನದಲ್ಲಿ ಅದನ್ನು ಅನುಭವಿಸಿದಳು. ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತರು ಅಲ್ಲಿ ತಿಳಿಸಿದ್ದು, ಯಾಕೆ ಮಕ್ಕಳ ಆಹಾರವನ್ನು ನಾಯಿಗೆ ಕೊಡಲಾಗಲು ಸಾಧ್ಯವಿಲ್ಲ ಎಂಬುದಾಗಿ ನುಡಿದರು. ಮನುಷ್ಯನನ್ನು ಎಂದಿಗೂ ಕೂಡ ಪ್ರಾಣಿಗಳಂತೆ ನೋಡದೆ, ಮನುಷ್ಯನು ಎಂದಿಗೂ ಕೂಡ ಇತರರನ್ನು ತುಚ್ಛವಾಗಿ ಕಾಣದೆ, ತನ್ನನ್ನು ರೂಪಿಸಿದಾತನೇ ಆತನನ್ನು ರೂಪಿಸಿದಾನೆಂಬುದಾಗಿ ಪ್ರತಿಯೊಬ್ಬೊಬ್ಬನು ಗೌರವಯುತವಾಗಿ ನಡೆದುಕೊಳ್ಳಲಿಕ್ಕಾಗಿ. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ಪ್ರಿಯರೇ, ದೇವರೇ ಮಧ್ಯಸ್ಥಿಕೆಯನ್ನು ವಹಿಸುವವರಾಗಿದ್ದಾರೆ. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ದೇವರ ಭಯ ನಮ್ಮಲ್ಲಿ ಇರಬೇಕು. ಇನ್ನೊಬ್ಬರ ಬಗ್ಗೆ ನಾವು ಮಾತನಾಡುವಾಗ ಪ್ರಿಯರೇ, ನಾವು ಮೂರ್ಖರಾಗಿರ್ತೇವೆ. ಇನ್ನೊಬ್ಬರ ಬಗ್ಗೆ ಮಾತನಾಡುವಾಗ ತಂದೆ ತನ್ನ ಮಗಳ ಮೇಲೆ ಉಗುಳಿದಂತೆ ನಮ್ಮ ಮುಖದ ಮೇಲೆ ಉಗುಳಿದಂಥ ಪರಿಸ್ಥಿತಿಯಲ್ಲಿ ನಾವಿರ್ತೇವೆ. ಪ್ರಿಯರೇ, ದೈವ ವಾಕ್ಯದಲ್ಲಿ ಸೌಲನಿಗೆ ಪ್ರಭು ನುಡಿದದ್ದು, ನನ್ನನ್ನೇಕೆ ಹಿಂಸಿಸುತ್ತಿರುವೆ? ನೀನು ನನ್ನ ಅನುಯಾಯಿಗಳನ್ನು ಹಿಂಸಿಸುವಾಗ ನನ್ನನ್ನೇ ಹಿಂಸಿಸಿದಂತೆ, ನೀನು ನನ್ನ ಶಿಷ್ಯರನ್ನು ಹಿಂಸಿಸುವಾಗ ನನ್ನನ್ನೇ ಹಿಂಸಿಸಿದಂತೆ, ನೀನು ನನ್ನ ಭಕ್ತರನ್ನು ಹಿಂಸಿಸುವಾಗ ನನ್ನನ್ನೇ ಹಿಂಸಿಸಿದಂತೆ, ನೀನು ನಿನ್ನಂತೆ ಇರುವ ಯಾರೊಬ್ಬನನ್ನೇ ಹಿಂಸಿಸಿದರೂ ಅದು ನನ್ನನ್ನೇ ಹಿಂಸಿಸಿದಂತೆ. ಕಣ್ಣುಗಳ ಮುಚ್ಚೋಣ ಸಂಪೂರ್ಣವಾಗಿ. ಇವತ್ತೊಂದು ನಿರ್ಧರಿಸುವ ಬರೀ ಕೇವಲ ಜವಾಬ್ದಾರಿಗಳನ್ನು ನಿಭಾಯಿಸುವ ವ್ಯಕ್ತಿಗಳಾಗಿರದೆ, ಕುಟುಂಬವನ್ನು ಪ್ರೀತಿಸುವ, ದಾಂಪತ್ಯವನ್ನು ಪ್ರೀತಿಸುವ, ಸಂತಾನವನ್ನು ಪ್ರೀತಿಸುವ, ಉದ್ಯೋಗಕ್ಕೆ ಪ್ರಾಮಾಣಿಕನಾಗಿ ಜೀವಿಸುವ ವ್ಯಕ್ತಿಗಳಾಗಿ ಜೀವಿಸ್ತೇವೆ ಎಂಬುದಾಗಿ. ಪ್ರಿಯರೇ, ಆಶೀರ್ವಾದವು ಎಲ್ಲಿ ನೆಲೆಸಿರುವುದರೆಂದರೆ ಕೂಡಿ ಬಾಳುವುದರಲ್ಲಿ. ಕೂಡಿ ಬಾಳುವುದೆಂದರೆ ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ನೀವಿರಬೇಕೆಂಬುದಾಗಲ್ಲ. ಒಬ್ಬರ ಬಗ್ಗೆ ಇನ್ನೊಬ್ಬರು ಎಂದಿಗೂ ವೈಮನಸ್ಸನ್ನು ಇಟ್ಟುಕೊಳ್ಳದೆ ಒಂದೇ ರೀತಿಯ ಮನಸ್ಸನ್ನು ಉಳ್ಳವರಾಗಿರಬೇಕೆಂಬುದಾಗಿ. ನಿಮ್ಮ ಮನೆಗಳು ಭಾಗವಾಗಿರಬಹುದು ಪ್ರಿಯರೇ, ನಿಮ್ಮ ಮನಸ್ಸುಗಳು ಭಾಗವಾಗಿರಬಾರದು. ಒಂದಾಗಿ ಜೀವಿಸುವಂಥದ್ದು, ಅಲ್ಲಿ ಆಶೀರ್ವಾದವು ನೆಲೆಸಿರುವುದು. ಕೀರ್ತನೆಗಾರ 133 ತಿಳಿಸುವಂತೆ, ಸಹೋದರರು ಕೂಡಿ ಬಾಳುವುದು ಅದು ಎಷ್ಟು ರಮಣೀಯವಾದದ್ದು, ಅಲ್ಲೇ ಆಶೀರ್ವಾದವು ನೆಲೆಸಿರಬೇಕೆಂದು ಪ್ರಭು ಆಜ್ಞಾಪಿಸನೆಂಬುದಾಗಿ. ಕಣಗಳ ಮುಚ್ಚುತ್ತೆ ಈ ಸಮಯ ನಮ್ಮನೆ ತಂದೆ ಕರಗಳಿಗೊಪ್ಪಿಸೋಣ. ಆ ಕಾನಾನ್ ನಾಡಿನ ಮಹಿಳೆಯು ತನ್ನ ಮಗಳಿಗಾಗಿ ಬಂದು ಪ್ರಭುವಿನ ಬಳಿ ಯಾಚಿಸದಂತೆ, ನನ್ನ ಮೇಲೆ ದಯೆ ತೋರಿ ಸ್ವಾಮಿ, ಯಾಕೆಂದರೆ ನೀವು ನನ್ನ ಮೇಲೆ ತೋರುವ ದಯೆ ನನ್ನ ಮಗಳ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ನನ್ನ ಮಗಳು ಸಮಸ್ಯೆಯಲ್ಲಿದ್ದಾಳೆ, ನನ್ನ ಮಗಳ ಸಮಸ್ಯೆ ಬೇರೆಯಲ್ಲ, ಅದು ನನ್ನ ಸಮಸ್ಯೆ. ಆಕೆಯ ಸಮಸ್ಯೆಯೇ ನನ್ನ ಸಮಸ್ಯೆಯೂ ಎಂಬುದಾಗಿ ಆಕೆ ಬೇಡಿಕೊಳ್ತಾ ಇದ್ದಾಳೆ. ಇವತ್ತು ಕಣ್ಣುಗಳ ಮುಚ್ಚುತ್ತಾ ನಮ್ಮ ಕುಟುಂಬವನ್ನು ನೆನಪಿಸಿಕೊಳ್ಳೋಣ ಪ್ರಿಯರೇ. ಇವತ್ತು ಒಡೆದು ಹೋದ ಕುಟುಂಬದ ಸ್ಥಿತಿ ನನ್ನ ಜೀವನ ಇರಬಹುದು. ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬೊಬ್ಬರೂ ಕೂಡ ಒಂದೊಂದು ದಿಕ್ಕಿನಲ್ಲಿ ಜೀವಿಸ್ತಾ ಇರ್ಬೋದು. ಒಬ್ಬರು ಹಾಸಿಗೆ ಮೇಲೆ ಮಲಗಿರಬಹುದು, ಇನ್ನೊಬ್ಬರು ಮರಣದ ಅವಸ್ಥೆಯಲ್ಲಿರ್ಬೋದು, ಅಥವಾ ಇನ್ನೊಬ್ಬರು ಅಂಧಕಾರದ ಅವಧಿಯಲ್ಲಿ ಜೀವಿಸುವವರಾಗಿರ್ಬೋದು, ಇನ್ನೊಬ್ಬರು ಲೋಕದ ದುರಾಚಾರದಲ್ಲಿ ಜೀವಿಸುವವರಾಗಿರ್ಬೋದು, ಇನ್ನೊಬ್ಬನು ನೋವಿನಲ್ಲಿ ನರಳುತ್ತಾ ಇರ್ಬೋದು, ಇನ್ನೊಬ್ಬನು ಸಮಸ್ಯೆಯಲ್ಲಿ ಜೀವಿಸ್ತಾ ಇರ್ಬೋದು. ಇತರ ಪ್ರತಿಯೊಬ್ಬರೂ ನನ್ನ ಕುಟುಂಬದಲ್ಲಿರುವ ಸಮಸ್ಯೆ ಇದು ನನ್ನ ಸಮಸ್ಯೆ ಎಂಬುದಾಗಿ ಒಪ್ಪಿಕೊಳ್ಳೋಣ. ಅದರರ್ಥ ಪ್ರಿಯರೇ, ನನಗಾಗಿ ನನ್ನ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸುವ ವ್ಯಕ್ತಿಯಾಗಿರಬೇಕೆಂಬುದಾಗಿ. ಪ್ರೀತಿಯುಳ್ಳ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ದೈವ ಇವರಿಗೆ ಆಲೋಚಿಸುವಂತೆ ಇವರ ಕುಟುಂಬಗಳನ್ನು ನಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ
ನಜರೇತಿನ ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಇವರ ಮತ್ತು ಇವರ ಕುಟುಂಬದ ಜೀವಿತದಲ್ಲಿರುವಂಥ ಎಲ್ಲ ಪ್ರತಿಯೊಂದು ಅಂಧಕಾರದ ದುರಾತ್ಮನ ಕಾರ್ಯಗಳನ್ನು, ಪ್ರತಿಯೊಂದು ರೋಗದ ಕಾರ್ಯಗಳನ್ನು, ಬಂಧನದ ಕಾರ್ಯಗಳನ್ನು, ದುರಾತ್ಮನ ಕಾರ್ಯಗಳನ್ನು, ಹಣಕಾಸಿನ ಹಿಗ್ಗಟ್ಟುಗಳನ್ನು ಯೇಸುವಿನ ನಾಮದಲ್ಲಿ ಇವರ ಜೀವಿತದಲ್ಲಿರುವಂಥ ಎಲ್ಲ ಪ್ರತಿಯೊಂದೊಂದು ಒಡಕುಗಳನ್ನು ಮುರಿದು ಹಾಕಲ್ಪಡ್ತಾ ದೈವ ಇವರಲ್ಲಿ ಐಕ್ಯತೆಯ ಭಾವನೆಯು ನೆರವೇರಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಇವರ ಜೀವಿತದ ಮೇಲೆ ನೀವು ದಯೆಯನ್ನು ತೋರಿಸೋದು ಆದ್ದರಿಂದ ಕೀರ್ತನೆಗಾರ ನುಡಿದಂತೆ ದಯಾಪೂರಿತನಾದ ತಂದೆಯು ನೀವಾಗಿದ್ದೀರಿ ಸ್ವಾಮಿ. ನಿಮ್ಮ ದಯೆಯನ್ನು ನಮ್ಮ ಪ್ರತಿಯೊಬ್ಬರ ಮೇಲೆ ತೋರಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ದಯೆ ಇವರ ಮೇಲೂ ಇವರ ಕುಟುಂಬದ ಮೇಲೂ ನೆಲೆಸಿರುವಾಗ ಇವರ ಕುಟುಂಬವು ಇಂದಿನಿಂದ ಬಿಡುಗಡೆಯನ್ನು, ಸಮೃದ್ಧಿಯನ್ನು, ಯಥೇಚ್ಛಕರವಾದ ಜೀವಿತವನ್ನು ಅನುಗ್ರಹಿಸಿರುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕಣ್ಣುಗಳ ಮುಚ್ಚುತ್ತಾ ಎರಡೂ ಕರಗಳನ್ನೆತ್ತುತ್ತಾ ನಾವು ಪ್ರತಿಯೊಬ್ಬೊಬ್ಬರು ಕೂಡ ಹೇಳೋಣ, ಪ್ರಭು ಯೇಸುವೇ, ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ದಯೆ ತೋರಿಸೋದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭು ಯೇಸುವೇ, ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ನೀವು ದಯೆಯನ್ನು ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಯೇಸುವೇ, ನಿಮ್ಮ ದಯೆಯನ್ನು ನನ್ನ ಮೇಲೂ ನನ್ನ ಕುಟುಂಬದ ಮೇಲೂ ತೋರಿಸೋದಕ್ಕಾಗಿ ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಕಣ್ಣುಗಳ ಮುಚ್ಚದ ಸ್ತುತಿಸೋಣ ಪ್ರಿಯರೇ. ನಮ್ಮ ಕುಟುಂಬಗಳನ್ನು ನೆನಪಿಸಿಕೊಳ್ಳುವ, ನಿಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರನ್ನು, ಕುಟುಂಬದ ಹೊರಗಿರುವ ಪ್ರತಿಯೊಬ್ಬೊಬ್ಬರನ್ನು, ಹೊರಗೆ ಹೋಗಿರುವ ಪ್ರತಿಯೊಬ್ಬರ ಮೇಲೂ ದೇವರ ದಯೆ ನೆಲೆಸಿದೆ ಪ್ರಿಯರೇ. ದೇವರ ದಯೆ ನೆಲೆಸಲ್ಪಡಿದೆ. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್. ಅಪ್ಪ, ನಿನ್ನ ದಯೆ ಪ್ರತಿಯೊಬ್ಬರ ಮೇಲೆ ನೆಲೆಸಿರುವಾಗ ದಯಾಪೂರಿತನಾದ ತಂದೆ, ನಿನ್ನ ದಯೆಯಿಂದ ಇವರ ಜೀವನದಲ್ಲಿ ಆರೋಗ್ಯವು, ಶಾಂತಿಯು, ಸಮಾಧಾನವು, ಬಿಡುಗಡೆಯು, ಸ್ವಸ್ಥತೆಯು ನೆರವೇರಿರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ನಿಮ್ಮ ಅಪಾರ ದಯೆಯನ್ನು ನಮ್ಮೆಲ್ಲರ ಮೇಲೂ ನಮ್ಮ ಕುಟುಂಬದ ಮೇಲೆ ತೋರಿಸಿದ್ದಕ್ಕಾಗಿ ನಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ರಕ್ಷಕರಾದ ಯೇಸುವಿನ ನಾಮದಲ್ಲಿ ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ತಂದೆಗೊಮ್ಮೆ ಜೋರಾಗಿ ಚಪ್ಪಾಳೆ ಹಿಡಿದ ಕೃತಜ್ಞತೆ ಸಲ್ಲಿಸೋಣ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ನಮ್ಮ ಕುಟುಂಬದ ಸಮಸ್ಯೆ ನಿಮ್ಮ ಸಮಸ್ಯೆ, ಅದರರ್ಥ ಅವ್ರ ಸಾಲ ನಾನು ಒತ್ಕೋಬೇಕಾ ಅಂತ ಕೇಳಬೇಡಿ. ಜಸ್ಟ್ ನೀವು ಅವರ ಸಮಸ್ಯೆಗೆ ಬಿಡುಗಡೆಯಾಗಿರುವ ಪ್ರಾರ್ಥನೆಯನ್ನು ಮಾಡಿ ಅಷ್ಟೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಕಷ್ಟದಲ್ಲಿರುವ ಕುಟುಂಬಸ್ಥರಿಗಾಗಿ ನೀವು ಯಾವಾಗ ಪ್ರಾರ್ಥನೆ ಮಾಡ್ತಿರೋ ಪ್ರಿಯರ, ದೇವರ ವಾಕ್ಯವನ್ನು ಹಿಡಿದು ಆ ನಿಮ್ಮ ಪ್ರಾರ್ಥನೆ ಅವರ ಜೀವಿತದಲ್ಲಿ ಬಿಡುಗಡೆಯನ್ನು ತರುವಂಥದ್ದಾಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಥ್ಯಾಂಕ್ ಯು. ಪ್ರೈಸ್ ಗಾಡ್. ಪ್ರತಿಯೊಬ್ಬೊಬ್ಬರಿಗೂ ಕೂಡ ವಿಶ್ ಮಾಡಿ, ಇಲ್ಲಿಂದ ಪ್ರೀತಿಯಿಂದ ಒಬ್ರಿಗೊಬ್ಬರು ವಿಶ್ ಮಾಡಿ ನಂತರ ಇಲ್ಲಿಂದ ಹೊರ ಹೋಗೋಣ.